ಇದು ದೊರೆಯಲಿ ಅಂತ ಹೇಳಿ ಆ ಶಿಕ್ಷಕರಿಗೆ ಉಚಿತವಾಗಿ ತರಬೇತಿಯನ್ನು ನೀಡ್ತಾ ಇದೆ. ಇದು ಸಾಮಾನ್ಯವಾದ ಕೆಲಸ ಅಲ್ಲ. ಇದಕ್ಕೆ ಲಕ್ಷಾಂತರ ರೂಪಾಯಿ ವಿನಿಯೋಗ ಆಗುತ್ತೆ. ಇದೆಲ್ಲವನ್ನ ಸ್ವತಃ ತಮ್ಮ ಕೈಯಾರೆ ಅದನ್ನು ಖರ್ಚು ಮಾಡಿ ಇವತ್ತು ಕನಕಪುರ ತಾಲೂಕಿಗೆ ಇವರು ಒಂದು ಕೆಲಸವನ್ನ ಅಂದರೆ ಮಕ್ಕಳು ವಿಶೇಷವಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇಂತಹ ವಿದ್ವಾಂಸರು ನಮ್ಮ ಕರೆಯುವವರು ಇಂದು ಮತ್ತು ನಾಳೆ 2 ದಿವಸ ಶಂಕರಾಚಾರ್ಯರ ಮನೀಷಾ ಪಂಚಕಂ ಅನ್ನತಕ್ಕಂಥ ವಿಚಾರವಾಗಿ ಕೆಲವು ಶ್ಲೋಕಗಳು, ಆ ಶ್ಲೋಕಗಳ ಬಗ್ಗೆ ಶ್ರೀಗಳು ಉಪನ್ಯಾಸ ನೀಡ್ತಾ ಇದ್ದಾರೆ. ನಮ್ಮ ಆಹ್ವಾನವನ್ನು ಮನಸ್ಸಿ ಆಗಮಿಸತಕ್ಕಂಥ ಶ್ರೀ ಶೇಷಾದ್ರಿಗಳಿಗೆ ನಮ್ಮ ರಾಜಕೀಯ ಸಂಸ್ಥೆಯ ಪರವಾಗಿ ವಿಶೇಷವಾಗಿ ತಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಪೂರ್ವವಾದಂಥ ಪಾಠವನ್ನು ಒಳಗಡೆ ಅವರು ಇಲ್ಲ ನಮ್ಮ ಆಧ್ಯಾತ್ಮಿಕಗಳು ಕನಿಷ್ಠ ಪಕ್ಷ 200 ಇರ್ತಾರೆ ಆಶ್ವಾಸನೆ ಕೊಟ್ಟಿದ್ದೀವಿ. ನಾವು ಆಗತಕ್ಕಂಥ ಎಲ್ಲ ಕುರ್ಚಿಗಳು ಭರ್ತಿಯಾದ ಜಾಗದಲ್ಲಿ ನಿಜವಾಗಲೂ ಉಪನ್ಯಾಸ ಸಾರ್ಥಕವಾಗುತ್ತೆ. ಕೆಲವರು ತಡವಾಗಿ ಬರ್ತಾರೆ. ಆದರೆ ಬದುಕಿನಲ್ಲಿ ಕಾರ್ಯಕ್ರಮ ಮುಗಿಯುವುದು ತಾವು ಯಾರು ಹೇಳಬಾರ್ದು. ಈ ಒಂದು ಇದನ್ನು ನಾವು ಬೆಳೆಸಿಕೊಳ್ಬೇಕು. ಹಾಗಾಗಿ ಸಂಪೂರ್ಣ ರೀತಿಯಲ್ಲಿ ನಾವು ಸಹಕಾರ ನೀಡಬೇಕು ಅಂತ ತಿಳಿಸಿಕೊಡ್ತಾ ತಮಗೂ ಸಹ ನಾನು ಹೃತ್ಪೂರ್ವಕ ಸ್ವಾಗತವನ್ನು ನೀಡುತ್ತೇನೆ. ಗುರುರಾಜ್ ಅವರಿಗೆ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಮೊದಲು ಓಂಕಾರ ಹೇಳಿ ಸಹನಾವತು ಒಟ್ಟಿಗೆ ಹೇಳುವ. ಓಂಕಾರ 3 ಸಹನಾವತು. ಕೇಳಿಸ್ತಾ ಇದ್ದ? ಹಾಂ, ಓಂಕಾರ 3 ಸಾರಿ ವಿಚಾರ ಮಾಡುವ. ನಂತರ ಶಾಂತಿ ಮಂತ್ರ ಸಹನಾವತು. ಆಮೇಲೆ ಗುರುಗಳು ಪ್ರಾರ್ಥನೆ ಮಾಡಿ ಶುರು ಮಾಡು. सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरदूतमुख्यं श्रीरामदूतं शिरसा नमामि। चिन्मयं व्यापि यत्सर्वं त्रैलोक्यं सचराचरं तत्पदं दर्शितं येन तस्मै श्रीगुरवे नमः। सदाशिवसमारम्भं शङ्कराचार्यमध्यमाम् अस्मदाचार्यपर्यन्तां ವಂದೇ ಗುರುಪರಂಪರಾಂ. ಇಲ್ಲಿನ ಆರಾಧ್ಯ ದೇವ ಹನುಮಂತನ ಕೃಪೆಯಿಂದ ಮತ್ತು ನಮ್ಮ ಗುರುಗಳು ಹಿರಿಯರ ಆಶೀರ್ವಾದ ಹಾರೈಕೆಗಳಿಂದ ಒಂದು ಸಣ್ಣ ಪ್ರಯೋಗವನ್ನು ಮಾಡ್ತಾಯಿದ್ದೀವಿ. ವಿ ವಿಲ್ ಆಲ್ ಥಿಂಕ್ ಟುಗೆದರ್, ಎಲ್ಲ ಒಟ್ಟಿಗೆ ಯೋಚನೆ ಮಾಡುವ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೆ, ಆತ್ಮೀಯರಿಗೆ ನನ್ನ ಸಪ್ರೇಮ ಪ್ರಣಾಮಗಳು. ಈ ವಿಷಯ ಮನೀಷಾ ಪಂಚಕಂ, ಇದರಷ್ಟು ಚಿಕ್ಕದಾದ ಶ್ರೇಷ್ಠವಾದ ಗ್ರಂಥನ ಕಳೆದ 30 ವರ್ಷದಲ್ಲಿ ನಾನು ಓದಲಿಲ್ಲ. ಬಹಳ ಶ್ರೇಷ್ಠವಾದ ಗ್ರಂಥ, ಬಹಳ ಸಣ್ಣದಾಗಿದೆ, ಆದರೆ ಬಹಳ ಆಳವಾಗಿದೆ. ಅದನ್ನು ನೋಡ್ತಾ ನೋಡ್ತಾ ನಿಮಗೆ ಅನಿಸುತ್ತೆ ನಾನು ಹೇಳೋ ಮಾತಿನಲ್ಲಿ ಏನು ಉತ್ಪ್ರೇಕ್ಷೆ ಇಲ್ಲ ಅಂತ. ಪಂಚಕಂ ಅಂದರೆ 5 ಶ್ಲೋಕಗಳು, 5 ಶ್ಲೋಕಗಳ ಸರಣಿ ಪಂಚಕಂ. ಮನೀಷಾ ನನ್ನ ದೃಢವಾದ ನಿಶ್ಚಯವಾದ ಅಭಿಪ್ರಾಯ ಅಂತ ಹೇಳ್ತಾರೆ ಶಂಕರಾಚಾರ್ಯರು.
5 ಮಂತ್ರದಲ್ಲಿ ಶಂಕರಾಚಾರ್ಯ ಹೇಳೋದು ಮನೀಷಾ ಪಂಚಕ, ನನ್ನ ದೃಢವಾದ ನಿಶ್ಚಯವಾದ ಅಭಿಪ್ರಾಯ. ಯಾವುದೇ ಒಂದು ಅಭಿಪ್ರಾಯ ದೃಢವಾಗಿ ಆಗಬೇಕಂತಂದರೆ ಅದು ನಮ್ಮದನ್ನು ಆಗಿಸ್ಕೋಬೇಕು. ಎಲ್ಲೋ ಕೇಳಿದ್ದನ್ನಾಗಲಿ ನಮಗೆ ಹೊರಗಾಗಿ ನಂಬಿಕೆ ಬರೋದು. ಯಾವಾಗ ಅದನ್ನು ಸರಿಯಾಗಿ ನಾವು ಅರ್ಥ ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸಿ ಆ ಅಭಿಪ್ರಾಯ ಹೊರಗಡೆ ಕೇಳ್ತೀವೇನೋ ಅದನ್ನು ನನ್ನ ಒಳಗೆ ನಂಬಿಕೆಯಾಗಿ, ಅಚಲವಾದ ನಂಬಿಕೆಯಾಗಿ ಉಳಿಯುತ್ತೋ ಅದಕ್ಕೆ ಮನೀಷಾ ಅಂತ. ಮನೀಷಾ ಪಂಚಕಂ ಇದು ಶಂಕರಾಚಾರ್ಯರ ಕೃತಿ. ಈ ಯಾವಾಗಲೂ ಅಷ್ಟೇ ಅವಾಗವಾಗ ಜನಗಳಿಗೆ ಸ್ವಲ್ಪ ಗಲಾಟೆ ಆಗ್ತಾ ಇರುತ್ತೆ. ಒಂದೊಂಥರ ಅಭ್ಯುತ್ಥಾನಮ ಧರ್ಮಸ್ಯ ಅಂತಾರೆ. ಹಾಗೆ ಧರ್ಮದ ಹೆಸರಿನಲ್ಲಿ ಅನ್ಯಾಯ, ಮೋಸ, ಈ ಅಪನಂಬಿಕೆಗಳು, ಮೂಢನಂಬಿಕೆಗಳು, ಬೇಕಾಗದೇ ಇರುವಂಥ ಶಿಷ್ಟಾಚಾರ ಅದು ಬಂದಾಗ ಅವಾಗ ಓ ರೀತಿ ಆಧ್ಯಾತ್ಮ ಗುರುಗಳು ಬಂದು ನಮ್ಮನ್ನು ಏರಿಸ್ತಾರೆ. ಆಗಿನ ಕಾಲದಲ್ಲಿ ಇದ್ದ ಒಂದು ನಂಬಿಕೆ ಇದು. ಮನೀಷಾ ಪಂಚಕ ಶಂಕರಾಚಾರ್ಯರು ಹೇಳೋದಕ್ಕೆ ಒಂದು ಸಣ್ಣ ಒಂದು ಹಿನ್ನೆಲೆ ಇದೆ. ಅವರ ಜೀವನದಲ್ಲಿ ನಡೆದಂಥ ಒಂದು ಸಂಗತಿ. ಆ ಪವಿತ್ರವಾದ ಗಂಗೆ ನದಿಯಲ್ಲಿ ಸ್ನಾನ ಮಾಡಿ ಅಲ್ಲಿ ವಿಶ್ವನಾಥನ ದರ್ಶನಕ್ಕೆ ಹೋಗ್ತಾ ಇದ್ದಂತೆ. ವಿಶ್ವನಾಥ ಈಸ್ ಎ ರೆಪ್ರೆಸೆಂಟೇಟಿವ್ ಆಫ್ ಕಾನ್ಷಿಯಸ್ನೆಸ್, ಅದರ ಸಿಂಬಲ್. ಆ ನದಿಯಲ್ಲಿ ಸ್ನಾನ ಮಾಡಿ ಹಾಗೆ ಹೋಗ್ತಾ ಇದ್ದಾಗ ಎದುರುಗಡೆ ಒಬ್ಬ ಯಾರು ಚಾಂಡಾಲ, ಅಂದರೆ ಆಗಿನ ಕಾಲದಲ್ಲಿ ಅಸ್ಪೃಶ್ಯರು ಅಂತ ಏನು ಹೇಳ್ತಾ ಇದ್ರು, ಮುಟ್ಟಿಸ್ಕೋಬಾರ್ದು ಅಂತ. ಕೀಳು ಜಾತಿಯವರು ಅಂತ, ನಾವು ಕೀಳು ಜಾತಿಯವರು ಅಂತ ನಾನು ಹೇಳ್ತಾರೆ, ಕೀಳು ಜಾತಿಯವರು ಅಂತ ಬೇರೆ ಯಾರು ಹೇಳ್ತಾ ಇದ್ರು. ಯಾಕೆಂತಂದರೆ ನೀವೇನು ಹೇಳ್ಬಾರ್ದು, ಏನು ಕೀಳು ಜಾತಿಯವರು ಅಂತ ಹಿಂಗೆ ಹೇಳಿದ್ರು ಅಂತ. ಆಗ ಜನಗಳು ಕೀಳು ಜಾತಿಯವರು ಅಂತ ಯಾರು ಹೇಳ್ತಾ ಇದ್ದೋ ಆ ಜಾತಿಯರಿದ್ದ ಒಬ್ಬ ಚಾಂಡಾಲ ಎದುರುಗಡೆ ಬಂದರು. ಶಂಕರಾಚಾರ್ಯರು ಬರ್ತಾ ಇದ್ದಾರೆ, ಅವ್ರ ಜೊತೆ ಶಿಷ್ಯರು ತಕ್ಷಣ ಹೇಳ್ತಾರಂತೆ, ಗಚ್ಚ ಗಚ್ಚ ಇತಿ ಅಬ್ರವೀ, ದೂರಸು ಆಚಾರ್ಯ ಬರ್ತಾ ಇದ್ದಾರೆ, ಬರಬೇಡ. ಅವಾಗ ಆಗಿನ ಸಂಪ್ರದಾಯದ ಪ್ರಕಾರನೂ ಶಂಕರಾಚಾರ್ಯರು ಆ ಮಟ್ಟದಲ್ಲಿರೋ ಪರಮಾತ್ಮ ಅವತಾರ ಅಂತ ಹೇಳುವಂಥ ಆಚಾರ್ಯರು ಎಲ್ಲೋ ಒಂದು ಕ್ಷಣ ಆ ದೇಹಾಭಿಮಾನ ಬಂದಿರಬಹುದು ಅಂತ. ಅವಾಗ ಅವರು ಕೂಡ ಆ ಶಿಷ್ಯರ ಜೊತೆ ಗಚ್ಚ ಗಚ್ಚ ಅಂತ ಅವಾಗ ಆ ಚಾಂಡಾಲ 2 ಪ್ರಶ್ನೆಗಳನ್ನು ಕೇಳ್ತಾನೆ. 2 ಶ್ಲೋಕದಲ್ಲಿ 2 ಪ್ರಶ್ನೆಗಳಿವೆ. ನೀವು ಒಟ್ಟು 2 ಪ್ರಶ್ನೆ ಆದ ನಂತರ 5 ಶ್ಲೋಕಗಳಿವೆ. ಆಕ್ಚುಲಾಗಿ ಆ ಪ್ರಶ್ನೆಯಲ್ಲೂ ಸಾಕಷ್ಟು ವೇದಾಂತ ಇದೆ, ಅದಕ್ಕೋಸ್ಕರ ಅದನ್ನು ಸ್ವಲ್ಪ ಆಡುವಾಗ ಹೋಗುವ. ಇವತ್ತು ನನ್ನ ತಿಳಿದ ಮಟ್ಟಿಗೆ 2 ಪ್ರಶ್ನೆಗಳು ಮತ್ತು 2 ಶ್ಲೋಕಗಳನ್ನು ನಾವು ಅಧ್ಯಯನ ಮಾಡೋಕ್ಕೆ ಸಾಧ್ಯವಾಗಬಹುದು. ನಾಳೆ ಉಳಿದಿದ್ದನ್ನು ಮುಂದುವರಿಸ್ಕೊಂಡು ಹೋಗುವ. ಆ ಕೇಳಿದಾಗ ಆ 2 ಪ್ರಶ್ನೆಗಳು ಮೊದಲನೇದಾಗಿ ಮೊದಲನೇದಾಗಿ ಪ್ರಶ್ನೆಯನ್ನು ನೋಡುವ, ಒಟ್ಟಿಗೆ ಹೇಳುವ. ಎಲ್ಲರ ಹತ್ರನೂ ಇದಿದೆ, ಒಂದ್ಸರಿ ಹೇಳ್ಕೊಡ್ತೀನಿ, ತಾವು ಅನುಷ್ಠಾನ ಮಾಡಿ, ಆಮೇಲೆ ಒಟ್ಟಿಗೆ ಅನುಸರಿಸಿ, ಆಮೇಲೆ ಮತ್ತೆ ಒಟ್ಟಿಗೆ ಓದುವ. ಅನ್ನಮಯಾತ್ ಅಥವಾ, ಪ್ಲೀಸ್ ಟೇಕ್ ಇಟ್ ಇನ್ ಕೋರಸ್, ಒಟ್ಟಿಗೆ ಜೊತೆಗೇಳಿ. ಅನ್ನಮಯಾತ್ ಅಥವಾ ಚೈತನ್ಯಮೇವ ಚೈತನ್ಯಾತ್ ದ್ವಿಜವರ ದೂರೀಕರ್ತುಂ ವಾಂಛಸಿ ಕಿಂ ಬ್ರೂಹಿ ಗಚ್ಚ ಗಚ್ಚೇತಿ. ಈಗ ಒಟ್ಟಿಗೆ ಓದುವ. ಅನ್ನಮಯಾತ್ ಅಥವಾ ಚೈತನ್ಯಮೇವ ಚೈತನ್ಯಾತ್ ದ್ವಿಜವರ ದೂರೀಕರ್ತುಂ ವಾಂಛಸಿ ಕಿಂ ಬ್ರೂಹಿ ಗಚ್ಚ ಗಚ್ಚೇತಿ. ಈ ರೀತಿ ಪ್ರಶ್ನೆ ಬಂದರೂ ಸಾಧಕನಾಗಿ ಇರಬೇಕು. ಅವ್ರು ಕೇಳೋದು ನೋಡಿ, ಏನು ಹೇಳ್ತಾನೆ ಶಂಕರಾಚಾರ್ಯರು, ದೂರ ಸರಿ 10 ಸರಿ ಆ ಕಡೆ ಹೋಗು ಅಂತ ಅಂದಾಗ ಇವ್ನು ಕೇಳೋದೇನು, ಸ್ವಾಮಿ ದೂರ ದೂರ ಸರಿ ಹೋಗುತ್ತಾ ಇದ್ದೀರಲ್ಲ, ಏನು ನೀವು ಹೇಳ್ತಾ ಇರೋದು? ಅನ್ನಮಯ ಈ ದೇಹ ಆಗಿದೆಯಲ್ಲ, ದೇಹ ಹುಟ್ಟಿರೋದೇನು ತಂದೆ ತಾಯಿಗಳ ಅನ್ನದಿಂದ ಆಗಿರುವಂಥದ್ದು, ಅನ್ನದಿಂದಾನೇ ಇದ್ದು ಅನ್ನದಲ್ಲೇ ಬೆಳೆದು ವೃದ್ಧಿ ಆಗ್ತದೆ, ಕಡೆಗೆ ಅನ್ನವಾಗಿ ಹೋಗುತ್ತೆ. ಅದಕ್ಕೆ ಗುರುದೇವ್ ಹೇಳ್ತಾರೆ,
ಯಾರಾದ್ರೂ ಹೋಗ್ತಾ ಇದ್ರೆ ಹೇಳ್ತಾರಂತೆ, ಹಿಯರ್ ಈಸ್ ಒನ್ ಮೈ ಫುಡ್ ಗೋಯಿಂಗ್ ಅಂತ. ಈ ಯಾವುದೋ ಗಿಡಗಳು ಮರಗಳು ಹೇಳುತ್ತಂತೆ, ಅಲ್ಟಿಮೇಟ್ಲಿ ನಾವಾಗೋದು ಎಲ್ಲದಕ್ಕೂ ನಾವು ಅನ್ನಮಯದಿಂದ ಬಂದು ಅನ್ನದಲ್ಲೇ ಇದ್ದು ಅನ್ನವಾಗಿ ಹೋಗ್ತೀವಿ. ಅವ್ರು ಕೇಳ್ತಾನೆ, ಈ ನಮ್ಮ ದೇಹ ಇದೆ ನೋಡಿ, ಇದನ್ನು ಅನ್ನಮಯ ಕೋಶ ಅಂತಾರೆ. ಅಂದರೆ ಈ ಬಾಡಿ, ಈ ನಮ್ಮ ಪಂಚ ಜ್ಞಾನೇಂದ್ರಿಯಗಳು ಮತ್ತು ಕರ್ಮೇಂದ್ರಿಯಗಳಿಂದ ಕೂಡಿದಂಥ ಅನ್ನಮಯ ಈ ಇದರಿಂದ, ಅನ್ನಮಯ ಕೋಶದಿಂದ ಈ ದೇಹದಿಂದ ದೇಹ ಹೋಗು ಅಂತ ಹೇಳ್ತಾ ಇದ್ದೀರಾ, ಅಥವಾ ಚೈತನ್ಯಮೇವ ಚೈತನ್ಯ, ಈ ನಮ್ಮಲ್ಲಿರುವಂಥ ಆತ್ಮ ಇದೆ ನೋಡಿ ಚೈತನ್ಯ, ಆ ಚೈತನ್ಯದಿಂದ ನಿಮ್ಮಲ್ಲಿರೋ ಚೈತನ್ಯ, ಇದರಿಂದ ಅದು ಹೋಗ್ಬೇಕು. ಅಂದರೆ ಅವ್ರು ಹೇಳೋದೇನೋ, ಈ ಜಡದೇಹದಿಂದ ಜಡದೇಹವನ್ನು ಹೋಗುವಂತ ಹೇಳ್ತಾ ಇದ್ದೀರಾ, ಅಥವಾ ಆತ್ಮತತ್ವ ಇದೆಯಲ್ಲ ಅದನ್ನು ಹೋಗುವಂತ ಹೇಳ್ತಾ ಇದ್ದೀರಾ? ನೋಡಿ, ದ್ವಿಜವರ ಅಂತಾರೆ. ದ್ವಿಜವರ ಅಂತಂದ್ರೆ ದ್ವಿಜರಲ್ಲಿ ಶ್ರೇಷ್ಠರು ಅಂತ. ದ್ವಿಜ ಅದರ ಅರ್ಥ ಆಮೇಲೆ ನೋಡುವ. ದ್ವಿಜ ಅಂದರೆ ಎರಡನೇ ಹುಟ್ಟು. ಮೊದಲನೇ ಹುಟ್ಟು ನಾವು ಪ್ರಪಂಚಕ್ಕೆ ತಾಯಿ ತಂದೆ ಗರ್ಭದಿಂದ ಬರೋದು. ಎರಡನೇ ಹುಟ್ಟು ನಮ್ಮಲ್ಲಿ ಬದಲಾವಣೆ ಆಗಿರೋದು. ಬ್ರಹ್ಮಜ್ಞಾನ ಪಡೆದಂಥವರು ಶ್ರೇಷ್ಠರು. ನೀವು ಹೇಳ್ತಾ ಇದ್ದೀರಲ್ಲ, ಬೇರೆಯವ್ರು ಹೇಳ್ಬಿಟ್ಟಿದ್ರೆ ಸುಮ್ಮನಾಗಿ ಬಿಡ್ಬೋದಾಗಿತ್ತು. ಅಪ್ಪಿತಪ್ಪಿ ನಿಮ್ಮ ಶಿಷ್ಯರು ಹೇಳಿದ್ರು ಸುಮ್ಮನಾಗ್ಬಿಡ್ತಾ ಇದ್ದಾರೆ. ನೀವು ಆಚಾರ್ಯರು, ಅಂತರ್ಜ್ಞಾನಿಗಳು. ಏನು ಹೇಳ್ತಾರೆ, ಒಂದು ಸಂಸ್ಕೃತದಲ್ಲಿ ಒಂದು ಹೇಳ್ತಾರೆ, ಯಾರಾದರೂ ಜ್ಞಾನಿಗಳು ಏನಾದರೂ ವಿಷಯವನ್ನು ಹೇಳಿದ್ರೆ ಕಲ್ಲಿನಲ್ಲಿ ಬರಿಬೇಕಂತ, ಎಲ್ರಿಗೂ ಅರ್ಥ ಹೋಗ್ಬೇಕು. ಆದರೆ ಅಜ್ಞಾನಿಗಳು ಏನಾದರೂ ಹೇಳ್ತಾ ಇದ್ರೆ ನೀರಿನಲ್ಲಿ ಬರೀರಿ ಅಂತಾರೆ. ನೀರಿನಲ್ಲಿ ಬರೀರಿ ಅಂದರೆ ಹೊರಟೋಗ್ಬಿಡುತ್ತೆ ಅಂತ. ಅಂತ ಶ್ರೇಷ್ಠರು ದೂರೀಕತ್ತು ಮಾತ್ರ ದೂರ ಹೋಗುವಂತ ಇದ್ದೀರಲ್ಲ, ಏನು ಕಿಂ ಬ್ರೂಹಿ ಗಚ್ಚೈತಿ ಹೇಳೋದ್ರಿಂದ ಅರ್ಥ ಏನು? ಇಲ್ಲಿ ಹೇಳುವಾಗ ಎರಡು ನೋಡಬೇಕು. ಈ ಪ್ರಶ್ನೆ ನೋಡಿ, ದೇಹದಿಂದ ದೇಹ, ಚೈತನ್ಯ ಚೈತನ್ಯ ಅಂತ ಬರಬೇಕಂತಂದ್ರೆ ಆ ಚಂಡಾಲನ ಅಂತಿಂತ ವ್ಯಕ್ತಿಯಲ್ಲ, ಅವನಲ್ಲಿ ಅದ್ವೈತ ಒಳಗಡೆ ಇದ್ದಿರಬೇಕು. ಇಲ್ಲದೆ ಈ ಪ್ರಶ್ನೆ ಬರೋಕ್ಕಾಗಲ್ಲ. ನಮಗೂ ಈ ಪ್ರಶ್ನೆ ಬಂದರೆ ನಾವು ಆಧ್ಯಾತ್ಮದಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಗತಿ ಮಾಡಿದ್ದೀವಿ ಅಂತ ಅನ್ಕೋಬೇಕು. ನಮ್ಮಲ್ಲೂ ಅವಾಗವಾಗ ಈ ಪ್ರಶ್ನೆಗಳು ಬರಬೇಕು. ಅನ್ನಮಯ ಅಂತಂದ್ರೆ ಸರಿಯಾಗಿ ನೋಡ್ತು ಅಂತಂದ್ರೆ ಈ ಜಡ ವಸ್ತು ಅದಾಗಿ ಎಲ್ಲೂ ಹೋಗೋಕ್ಕಾಗದೇ ಇಲ್ಲ. ಅದಕ್ಕೆ ಮೂಮೆಂಟೇ ಇಲ್ಲ, ಅದಾಗಿ ಹೋಗಲ್ಲ. ಆದ್ರಿಂದ ಈ ದೇಹ ಹೋಗೋದಕ್ಕೆ ಆಗಲ್ಲ. ಇನ್ನೊಂದು ಚೈತನ್ಯ ಪಾಪ ಅದಕ್ಕೆ ಹೋಗೋದಕ್ಕೆ ಬೇರೆ ಜಾಗನೇ ಇಲ್ಲ. ಹೋಗೋಕೆ ಜಾಗ ಇದ್ರೆ ಹೋಗೋದು. ಯಾಕಂದ್ರೆ ಆ ಚೈತನ್ಯ, ಆ ಆತ್ಮಸ್ವರೂಪ ಅದು ಎಲ್ಲ ಕಡೆ ಇರೋದು, ಸರ್ವ ಅಂತರ್ಯಾಮಿ, ಎಲ್ಲ ಕಡೆ ಇರೋದು, ಕಂಪ್ಲೀಟ್ ಬ್ರಹ್ಮಾಂಡದಲ್ಲೇ ಆಕ್ರಮಿಸ್ಕೊಂಡಿರೋದು ಅದು. ಆದ್ರಿಂದ ಅದು ಬೇರೆ ಕಡೆ ಹೋಗೋದಕ್ಕೆ ಜಾಗನೇ ಇಲ್ಲ. ದೇಹ ಹೋಗೋಕ್ಕಾಗಲ್ಲ, ಆತ್ಮ ಹೋಗೋಕ್ಕಾಗಲ್ಲ. ಅಂದ್ರೆ ಅವರಿಗೆ ಇದು. ಆಮೇಲೆ ಮತ್ತೆ ಇನ್ನೊಂದು ಏನು ಹೇಳ್ತಾನೆ, ಸರಿಯಾಗಿ ನೋಡ್ತು ಅಂತಂದ್ರೆ ಒಳಗಡೆ ಆತ್ಮತತ್ವವನ್ನು ನೋಡಿದರೆ ಈ ಜಡ ದೇಹ ಅಂದರೆ ನಮ್ಮಲ್ಲಾಗಿರೋದು 5 ಪಂಚಭೂತಗಳು. ನಾವೆಲ್ಲ ಪಂಚಭೂತಗಳಿಂದ ಆಗಿರೋದು. ಭೂಮಿ, ಆಪಹ, ಅನಲಹ, ಕಂ ಆ್ಯಂಡ್ ವಾಯು. ನಮ್ಮಲ್ಲೆಲ್ಲ ಸ್ವಲ್ಪ ಈ ಭೂಮಿಯ ಅಂಶ ಇದೆ, ನಮ್ಮಲ್ಲಿ ಏನು ನೀರಿನ ಅಂಶ ಇದೆ, ವಾಯುವಿನ ಅಂಶ, ಅಗ್ನಿಯ ಅಂಶ ಮತ್ತು ಸ್ಪೇಸ್. ನಮ್ಮ ಇರೋದು ಇಷ್ಟೇ. ಈ ಕಂಪ್ಲೀಟ್ ಬ್ರಹ್ಮಾಂಡ ಆಗ್ತಾ ಇರೋದು ಆ ಪಂಚಭೂತಗಳಿಂದಾನೆ. ಆ ನಂತರ ಒಬ್ಬ ಮನುಷ್ಯ ಸತ್ತರೆ ಈ ಭಾಗ, ಭೂಮಿಯ ಭಾಗ ಭೂಮಿಗೆ ಹೋಗುತ್ತೆ, ನೀರು ನೀರಿಗೆ ಸೇರುತ್ತೆ, ಗಾಳಿಗೆ ಸೇರುತ್ತೆ, ನಾವು ತಣ್ಣಗಾಗ್ತೀವಿ, ಭೂಮಿ ಅಗ್ನಿ ಅಂಶ ಅಗ್ನಿಗೆ ಹೋಗುತ್ತೆ. ಆಮೇಲೆ ವಿ ಹ್ಯಾವ್ ಆಕ್ಯುಪೈಡ್ ಸಮ್ ಸ್ಪೇಸ್, ಆ ಆಕಾಶ, ಆ ಸ್ಪೇಸ್ ಆಕಾಶಕ್ಕೆ ಹೊರಟೋಗುತ್ತೆ. ಆದ್ದರಿಂದ ಅದು ಎಲ್ಲರೂ ಒಂದೇ. ಈ ಚಾಂಡಾಲನಲ್ಲಾಗಲಿ, ಆ ಶಂಕರಾಚಾರ್ಯರು ದ್ವಿಜರಲ್ಲಾಗಲಿ, ಎರಡರಲ್ಲೂ ವ್ಯತ್ಯಾಸ ಮೂಲಭೂತವಾಗಿಲ್ಲ. ಅದು ಪಂಚಭೂತಾನೆ, ಇದು ಪಂಚಭೂತಾನೆ. ಸರಿಯಾಗಿ ನೋಡ್ತದೆ ಎಲ್ಲ ಪಂಚಭೂತಾನೆ. ಆದ್ದರಿಂದ ಅದು ಆಗೋದಿಲ್ಲ ಕೇಳ್ತಾರೆ. ಬಟ್ ಅದಕ್ಕಿಂತ ಮುಖ್ಯವಾಗಿ ಮುಂದಿನ ಪ್ರಶ್ನೆ ವಿವರಿಸಿ, ಆಮೇಲೆ ವಾಪಸ್ ಬರುವ ಎರಡನೇ ಮಂತ್ರ ತಗೊಳ್ಳುವ, ಎರಡನೇ ಪ್ರಶ್ನೆ ತಗೊಳ್ಳುವ. ಒಂದೇ ಚೂರಾಗಿ ಹೇಳುವ, ಆಮೇಲೆ ಒಟ್ಟಿಗೆ ಹೇಳೋಣ. ಕಿಂಗಂಗಾಂಬುನಿ ಬಿಂಬಿದೇಂಬರಮಣ. ಪ್ಲೀಸ್ ಒಟ್ಟಿಗೆ ಹೇಳಿ. ಕಿಂ ಚಾಂಡಾಲವಾಡೀಪಯ
ಪೂರೇ ಚಾಂತರಮಸ್ತಿ ಕಾಂಚನಘಟಿ ಮೃತ್ಕುಂಭಯವಯೋರ್ವಾಂಬರೇ ಪ್ರತ್ಯಗ್ವಸ್ತುನಿ ನಿಸ್ತರಂಗ ಸಹಜಾಂ ನಂದಾವಬೋಧಾಂಬುಧೌ ವಿಪ್ರೋಯಂ ಶ್ವಪಚಯೋಮಿತ್ಯಭಿಮಹಾನ್ ಕೋಯಂ ವಿಭೇದ ಭ್ರಮಃ. ಒಟ್ಟಿಗೆ ಹೇಳುವ ಕಿಂಗಂಗಾಂಬುನಿ ಬಿಂಬಿತೇಂಬರಮಣೌ ಚಾಂಡಾಲವಾದೀಪಯ ಪೂರೇ ಚಾಂತರಮಸ್ತಿ ಕಾಂಚನಘಟಿ ಮೃತ್ಕುಂಭಯೋರ್ವಾಂಬರೇ ಪ್ರತ್ಯಗ್ವಸ್ತುನಿ ನಿಸ್ತರಂಗ ಸಹಜಾನಂದಾವಬೋಧಾಂಬುಧೌ ವಿಪ್ರೋಯಂ ಶ್ವಪಚೋಯಂ ಇತ್ಯಭಿಮಹಾನ್ ಕೋಯಂ ವಿಭೇದ ಭ್ರಮಃ. ಈ ಮಂತ್ರದ ಅರ್ಥವನ್ನು ಚೂರು ನೋಡಿ, ಅದರ ಒಳಗಡೆ ಇರೋ ಅರ್ಥ ಬಹಳ ಆಳವಾಗಿದೆ. ಮೊದಲು ಇದು ಎರಡು ತೋರಿಸ್ತಾರೆ, ಹೋಲಿಕೆ ತೋರಿಸ್ತಾರೆ. ನಂತರ ಈ ಪ್ರಶ್ನೆ ಯಾಕೆ ಅಂತ ಕೇಳ್ತಾನೆ. ಮೊದಲನೇದರಲ್ಲಿ ಕಿಂ ಗಂಗಾಂಬುನಿ ಬಿಂಬಿತೇ ಅಂಬರಮಣವು ಚಾಂಡಾಲ ವಾಟೀಪಯ ಪೂರೇ ಚ ಅಂತರಂ ಅಸ್ತಿ. ಅಂತರಂ ಅಸ್ತಿ. ಗಂಗೆ ಅಂಬುನಿ ಅಂದರೆ ಗಂಗೆಯ ನೀರು. ಗಂಗಾ ನದಿ ಹೇಳ್ತಾ ಇದೆ, ಗಂಗೆ ನೀರು. ಗಂಗೆ ಅಂದರೆ ನಮ್ಮ ದೇಶದಲ್ಲಿ ಬಹಳ ಪವಿತ್ರವಾದ್ದು. ನಾವು ಅದಕ್ಕೆ ಆ ಹೈಟ್ ಕೊಡ್ತೀವಿ. ಅದಕ್ಕೂ ಪರಮಾತ್ಮನಿಗೂ ಏನು ವ್ಯತ್ಯಾಸ ಇಲ್ಲ. ಅತ್ಯಂತ ಶ್ರೇಷ್ಠವಾದ ನೋಡು. ಅದನ್ನು ಆ್ಯಕ್ಚುಲಾಗಿ ಇವಾಗ ಏನು ಹೇಳ್ತಾನೆ, ಅಷ್ಟೊಂದು ಶುದ್ಧವಾದ ಗಂಗಾ ಪ್ಯೂರಿಫಿಕೇಶನ್ ಪ್ರೋಗ್ರಾಮ್ ಅಂತಾರೆ. ಪೂಜ್ಯ ಗುರುದೇವ ಸ್ವಾಮಿ ಚಿನ್ನ ಅಂತ ಹೇಳ್ತಾ ಇದ್ರು, ಗಂಗೆನ ಯಾರೂ ಶುದ್ಧ ಮಾಡಬೇಕಾಗಿಲ್ಲ. ಶಿ ಈಸ್ ಎವರ್ ಪ್ಯೂರ್. ವಿಲ್ ಸ್ಟಾಪ್ ಪೊಲ್ಯೂಟಿಂಗ್ ಹರ್ ಅಂತ. ಅದನ್ನು ನಾವು ಕಲುಷಿತ ಮಾಡೋದನ್ನು ನಿಲ್ಲಿಸಿದ್ರೆ ಸಾಕು. ಅದನ್ನು ಗಂಗೆನ ಶುದ್ಧ ಮಾಡಬೇಕಾಗಿಲ್ಲ. ಶುದ್ಧವಾದ ಗಂಗೆ, ಪವಿತ್ರವಾದ ಗಂಗೆ ಒಂದು. ಇನ್ನೊಂದು ತೋರಿಸಿದ್ದಾರೆ ಪಕ್ಕದಲ್ಲಿ, ಚಾಂಡಾಲ ವಾಟೀಪಯ ಪೂರೇ. ಆಗಿನ ಕಾಲದಲ್ಲಿ ಚಾಂಡಾಲರು ಅಂದರೆ ಕೆಳಗೆ ಕೀಳ್ ದರ್ಜೆ ಜನ ಅಂತ ಏನೋ ವಿಶೇಷವಾಗಿ ಬೇರೆ ಕಡೆ ಇಟ್ಟಿರ್ತಿದ್ರು. ಆ ಜಾಗದಲ್ಲಿದ್ದಂಥ ಆ ಜಾಗದಲ್ಲಿ ಇದರಲ್ಲಿ ಆ ಕೊಚ್ಚೆ ನೀರು ಹೋಗ್ತಾ ಇರ್ತದೆ. ಬಹಳ ಕಲುಷಿತವಾದ ನೀರು, ತುಂಬ ಕೊಚ್ಚೆ ಹತ್ತಿರ ಇರೋಕ್ಕಾಗಲ್ಲ. ಆ ನೀರಿದೆ. ಚಾಂಡಾಲ ವಾಟೀಪಯ ಅಂದರೆ ಒಂದು ಕೊಳಕು ನೀರು, ಗಲೀಜು ನೀರು. ಕೀಳೋ ಜಾತಿ ಅಂತವ್ರು ಏನು ಹೇಳ್ತಾ ಇದ್ರು, ಅವರು ಅದನ್ನೂ ಮಾಡಿ ಈ ಸರಿಯಾಗಿ ನೋಡ್ಬೇಕಂತಂದ್ರೆ ಇಲ್ಲಿ ನೋಡಿ, ಆ ಮೈಕೋ ಹತ್ರ ಹೋಗುತ್ತೆ ನೋಡಿ, ಮೈಕೋ ಪಕ್ಕದಲ್ಲಿ ಕೊಳಚೆ ನೀರು. ಅಥವಾ ಈ ಕಡೆ ಹೋದರೆ ಕೆಂಗೇರಿ ಹತ್ರ ಹೋದರೆ ಏನಂತಾರೆ ವೃಷಭಾವತಿ, ಆ ಸದ್ಯದಕ್ಕೆ ಅದು ಕೊಳಚೆ ನೀರು. ಅಥವಾ ಕೋರಮಂಗಲ ಹತ್ರ, ಬೆಂಗಳೂರಿನಲ್ಲಿ ಬೇಕಾದಷ್ಟಿವೆ ಅವು ಕೊಳಚೆ ನೀರುಗಳು. ಏನು ಎಲ್ಲಿ ಹುಡ್ಕೊಂಡು ಹೋಗಬೇಕಾಗಿಲ್ಲ. ಒಂದು ಕೊಳಚೆ ನೀರು ತೋರಿಸ್ತಾರೆ, ಇನ್ನೊಂದು ಗಂಗೆ, ಗಂಗಾ ಅಂಬುನಿ. ಇದರಲ್ಲಿ ಬಿಂಬಿತೆ ಅಂಬರ ಮಣಿ. ಅಂಬರಮಣಿ, ಅಂಬರ ಅಂದರೆ ಆಕಾಶ. ಅಂಬರಮಣಿ ಆ ಸೂರ್ಯನಿಗೆ ಆ ಆಕಾಶದಲ್ಲಿ ಬಹಳ ಮುಖ್ಯವಾದದ್ದು. ಏನು ಅಂಬರ ಮಣಿ, ಆಕಾಶಕ್ಕೆ ಇದು ಕೊಡುವಂಥದ್ದು ನಮ್ಮ ಸೂರ್ಯ, ದಿವಾಕರ ಸೂರ್ಯ. ಇದು ನೋಡಿ ಒಂದಿದೆ, ಒಂದು ಸೂರ್ಯ, ಈ ಕಡೆ ಗಂಗೆ ನದಿ ಇದೆ, ಆಮೇಲೆ ಇನ್ನೊಂದು ಚಾಂಡಾಲ ವಾಟೀಪಯ ಪೂರೆ ಅಂದರೆ ಕೊಳಕು ಕಲುಷಿತವಾದ ದುರ್ನಾಸರಂಥ ತುಂಬ ಕೆಟ್ಟದಾದ ನೀರು. ಇದು ಎರಡರಲ್ಲೂ ಬಿಂಬಿತೆ, ಪ್ರತಿಬಿಂಬಿತವಾಗ್ತಾ ಇದ್ದಾರಲ್ಲ ಆಗಾಗ. ಆ ಸೂರ್ಯನಲ್ಲಿ ಏನಾದರೂ ವ್ಯತ್ಯಾಸ ಏನೋ ಹೇಳ್ತಾರೆ, ಅಂತರಂ ಅಸ್ತಿ. ಏನಾದರೂ ವ್ಯತ್ಯಾಸ ಇದೆಯಾ? ಯಾವುದರಲ್ಲಿ? ಸೂರ್ಯನಲ್ಲಿ ಕೊಳಚೆ ನೀರು ಕಲುಷಿತವಾಗಿರ್ಬೋದು, ಗಂಗಾ ನದಿ ಶುದ್ಧವಾಗಿರ್ಬೋದು. ಆದರೆ ಈ ದಿವಾಕರ ಸೂರ್ಯ ಅವನು ಪ್ರತಿಬಿಂಬಿತವಾಗ್ತಾ ಇದ್ದಾನಲ್ಲ, ಅವರಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ? ಇದು ಪ್ರತಿಬಿಂಬ ಬೇರೆ ಬೇರೆ ಆಗ್ತಾ ಇರ್ಬೋದು, ಅದರಲ್ಲಿ ಅಂತರಮಸ್ ಏನಾದರೂ ವ್ಯತ್ಯಾಸ ಇದೆಯಾ ಅಂದರೆ ಇಲ್ಲ ಅಂತ. ಇದನ್ನು ಕೇಳ್ತಾ ಇರೋದು ಯಾರೋ? ಚಾಂಡಾಲ.
ಇದು ಎರಡನೇ ಪ್ರಶ್ನೆ ಕೇಳ್ತಾರೆ. ಮೊದಲು ಕೇಳಿದ್ದಾಯ್ತು ಅನ್ನಮಯ ತನ್ನಮಯ ಕಿಂಬೂರಿ ಗಚ್ಚ ಗಚ್ಚೇದಿ. ಈಗ ಕೇಳ್ತಾ ಇದ್ದಾನೆ ನೋಡಿ ಸ್ವಾಮಿ, ಎರಡಿದೆ. ಸೂರ್ಯ ಇದ್ದಾರೆ, ಒಂದು ಗಂಗೆ ನದಿ ಇದೆ, ಇದಿದೆ. ಅದರಲ್ಲಿ ಪ್ರತಿಬಿಂಬಿತವಾಗುವ ಸೂರ್ಯನಿಗೆ ಏನಾದರೂ ಹೆಚ್ಚು ಕಮ್ಮಿ ಆಗತ್ತಾ? ಇಲ್ಲಿ ಬಿಂಬ ಆಗಲಿ ಅಲ್ಲಾಗಲಿ ಸೂರ್ಯನಾಗಿ ಶುದ್ಧವಾಗಿರ್ತಾನೆ, ವ್ಯತ್ಯಾಸ ಇಲ್ಲ. ಅದರಲ್ಲಿ ಏನು ವ್ಯತ್ಯಾಸ? ಅಂತರ ಅಸ್ತಿ ಅಂದ್ರೆ ಇಲ್ಲ. ಹಾಗೆ ಇನ್ನೊಂದು ಕೊಡ್ತಾನೆ, ಎರಡು ನೋಡಿದ್ರೆ ಆಮೇಲೆ ನಮಗೆ ಇದು ಸ್ಪಷ್ಟವಾಗತ್ವಾಗತ್ತೆ. ಕಾಂಚನ ಗಡಿ ಮೃತ್ ಕುಂಭ ಯೋಹೋ. ಎರಡು ಕಾಂಚನ ಗಡಿ. ಕಾಂಚನ ಅಂದ್ರೆ ಚಿನ್ನದಲ್ಲಿ ಮಾಡಿರುವಂತ ಪಾತ್ರೆ ಒಂದಿದೆ. ಪಕ್ಕದಲ್ಲಿ ಮೃತ್ ಕುಂಭ ಅಂದ್ರೆ ಮಣ್ಣಿನಿಂದ ಆಗಿರೋ ಮಡಿಕೆ ಎರಡು. ಈ ಕಡೆ ಚಿನ್ನದ ಮಡಿಕೆ, ಚಿನ್ನದ ಪಾತ್ರೆ ಏನೋ ಕಾಂಚನ ಗಡಿ, ಇನ್ನೊಂದು ಮೃತ್ಕುಂಭ ಮಣ್ಣಿನ ಮಡಿಕೆ. ಇದು ಎರಡರಲ್ಲಿ ಏನ್ ಹೇಳ್ತಾನೆ, ಒಳಗಡೆ ಇರೋಂಥ ಏನು ಅಂಬರೆ ವ್ಯತ್ಯಾಸ ಇದೆಯಾ? ಅಂಬರೆ ಆಕಾಶ, ಚಿನ್ನದ ಮಡಿಕೆಯಲ್ಲಿರುವಂಥ ಆಕಾಶ ಅಥವಾ ಮಣ್ಣಿನ ಮಡಿಕೆ ಆಕಾಶ, ಎರಡೂ ಏನಾದ್ರು ವ್ಯತ್ಯಾಸ ಇದೆಯಾ? ಎರಡೂ ಇಲ್ಲ, ಎರಡೂ ವ್ಯತ್ಯಾಸ ಇಲ್ಲ. ವ್ಯತ್ಯಾಸ ಅನ್ನೋದೇ ಇಲ್ಲ. ಚಿನ್ನದಲ್ಲಿದೆ ಅಂತ ಅದಕ್ಕೆ ಬೇರೆ ಬೇರೆ ಸ್ಪೇಸ್ ಅಲ್ಲ, ಇಲ್ಲ ಮಣ್ಣಿನ ಮಡಿಕೆ ಅಂತ ಅದಕ್ಕೇನು ಕಮ್ಮಿ ಇಲ್ಲ. ಆಕಾಶ ಚಿನ್ನದ ಮಡಿಕೆಯಲ್ಲಾದ್ರೂ ಇಲ್ಲಿ ಇದನ್ನು ಸ್ವಲ್ಪ ಒಳಗೆ ಆಳವಾಗಿ ಹೋಗ್ತಾ ಇದ್ದು ಕಂಪ್ಲೀಟ್ ವೇದಾಂತ ಬಹಳ ಸ್ಪಷ್ಟವಾಗತ್ತೆ. ಆಕಾಶ ಸ್ಪೇಸ್ ಮಣ್ಣಿನ ಮಡಿಕೆಯಲ್ಲಿ ಅಥವಾ ಎರಡು ಒಂದೇ, ಏನು ಅಂತರಮಸ್ತಿ ಎರಡು ತಗೊಳ್ಳಬಹುದು. ಒಂದು ಸೂರ್ಯ ಪ್ರತಿಬಿಂಬಿತವಾಗಿರೋ ಗಂಗೆ ನೀರಿನಲ್ಲಾಗಲಿ ಇದಾಗಲಿ ದಿವಾಕರ್ನಲ್ಲಿ ಸೂರ್ಯನ ಏನಾದರೂ ವ್ಯತ್ಯಾಸ ಆಗತ್ತಾ? ಇಲ್ಲ, ಒಂದೇ ಸೂರ್ಯ, ಅವನಿಗೆ ಅದರಿಂದ ಏನೂ ಆಗೋದಿಲ್ಲ. ಹಾಗೆ ಇದು ಎರಡಲ್ಲೂ ಈ ಆಕಾಶ ಚಿನ್ನದ ಮಡಿಕೆನಲ್ಲಾಗಲಿ ಇಲ್ಲ ಮಣ್ಣಿನ ಕುಡಿಕೆನಲ್ಲಾಗಲಿ ವ್ಯತ್ಯಾಸ ಇಲ್ಲ. ಇದು ಸ್ವಾಮಿ ಅವನು ಕೇಳ್ತಾನೆ ಚಾಂಡಾಲ ಶಂಕರಾಚಾರ್ಯರಿಗೆ. ಇದು ನಿನಗೆ ಅರ್ಥವಾದರೆ ಹೇಳ್ತಾನೆ, ಪ್ರತ್ಯಕ್ ವಸ್ತುನಿ ನಿಸ್ತರಂಗ ಸಹಜ ಆನಂದ ಬೋಧಾಂಬುದೌ. ಅದು ಫುಲ್ ಒಂದು ಪ್ರತ್ಯಕ್ ವಸ್ತುನಿ ನಿಸ್ತರಂಗ. ಇದಕ್ಕೆ ಅಂತಾರೆ ನಿಸ್ತರಂಗ. ಈ ಸಮುದ್ರದಲ್ಲಿ ತರಂಗ ಇಲ್ಲದೆ ಇರುವಂಥದ್ದು ಆನಂದ. ಇದು ಅಂದ್ರೆ ಒಳಗಡೆ ಏನು ಸಮುದ್ರ ಇದೆ, ಆ ಸಮುದ್ರದಲ್ಲಿ ಅಲೆಗಳಲ್ಲಿ ಇಲ್ಲದೆ ಇರುವಂತ ಆನಂದ ಸಾಗರ ಅನ್ನೋ ರೀತಿಯಾದ ಹೊರಗಡೆ ಆತ್ಮನಲ್ಲಿ ಏನು ವ್ಯತ್ಯಾಸ ಇಲ್ಲ. ಆ ಥರ ಇರುವಾಗ ಹೇಗೆ ಅಲ್ಲಿ ವ್ಯತ್ಯಾಸ ಇಲ್ವೋ, ಯಾವುದರಲ್ಲಿ ಸೂರ್ಯನಲ್ಲಿ ಎಲ್ಲಾದರೂ ಆಗಲಿ ಅಥವಾ ಆಕಾಶದಲ್ಲಿ ಏನು ವ್ಯತ್ಯಾಸ ಇಲ್ವೋ, ಹಾಗೆ ಆ ಆತ್ಮತತ್ವದಲ್ಲಿ ಏನು ಪ್ರಜ್ಞಾಸ್ವರೂಪವಾದ ಅಂತರಾತ್ಮನಲ್ಲಿ ಏನು ಹೇಳ್ತಾರೆ, ವಿಪ್ರೋಯಂ ಸ್ವಪಚೋಯ ಅಯಂ ವಿಪ್ರಹ ಅಯಂ ಸ್ವಪಚಃ. ವಿಪ್ರಹ ಬ್ರಾಹ್ಮಣ ಅಥವಾ ಶ್ವಪಚಃ. ಶ್ವ ಅಂದರೆ ನಾಯಿ, ಪಚಃ ನಾಯಿಯನ್ನ ಅಡಿಗೆ ಮಾಡಿ ಊಟ ಮಾಡೋದು. ನೋಡಿ, ಎರಡು ಕೇಳ್ತಾರೆ. ಒಬ್ಬ ಬ್ರಾಹ್ಮಣ, ಇನ್ನೊಂದು ನಾಯಿಯನ್ನ ಅಡಿಗೆ ಮಾಡಿಕೊಂಡು ಊಟ ಮಾಡೋನು. ಬೇರೆ ಹೊರಗಡೆ ಇದೆ, ಆದ್ರೆ ಒಳಗಡೆ ಏನಾದ್ರೂ ಹೇಳ್ತಾರೆ ಇವನು ಅಯಂ ವಿಪ್ರಹ ಅಯಂ ಶ್ವಪಚಃ ಮಹಾನ್ ಕೋಯಂ ವಿಭೇದ ಭ್ರಮಃ. ಅಂದ್ರೆ ಮಹಾನ್ ವಿಭೇದ ಭ್ರಮಃ ಕಹ ಅಯಂ ಅಂತ ಕ್ವಶನ್. ಬಹಳ ನೀಟಾಗಿ ನೋಡಿ. ಹೇಗೆ ವ್ಯತ್ಯಾಸ ಇಲ್ವೋ ಸೂರ್ಯನಲ್ಲಿ, ಪ್ರತಿಬಿಂಬ ಆಗೋದು ಬೇರೆ ಬೇರೆ ಇರ್ಬೋದು, ಸೂರ್ಯನಲ್ಲಿ ವ್ಯತ್ಯಾಸ ಇಲ್ಲ, ಆಕಾಶದಲ್ಲಿ ವ್ಯತ್ಯಾಸ ಇಲ್ಲ. ಅದೇ ರೀತಿ ಒಬ್ಬ ಬ್ರಾಹ್ಮಣನಾಗಲಿ ಅಥವಾ ನಾಯಿಯನ್ನು ತಿನ್ನುವಂಥ ಚಂಡಾಲ ಅಥವಾ ಆಗಲಿ, ಅವರಲ್ಲಿರೋ ಆತ್ಮದಲ್ಲಿ ಏನೋ ವ್ಯತ್ಯಾಸ ಇಲ್ಲ. ಈ ರೀತಿ ಕೇಳ್ತಾನೆ. ಶಂಕರಾಚಾರ್ಯ ಪ್ರಶ್ನೆ ಮಾಡ್ತಾ ಇರೋದು, ಮಹಾನ್ ವಿಭೇದ ಭ್ರಮಃ, ಇಂಥ ಮಹಾನ್ ಭೇದ ಅನ್ನೋ ಭ್ರಮೆ ಕಹ ಅಯಂ ನಿಮಗೆ ಹೇಗೆ ಬಂತು ಅಂತ ಅಂದ್ರೆ ಇಲ್ಲ, ಎರಡೂ ಒಂದೇ. ಆಕ್ಚುಲಿ ಇದನ್ನು ಈ ಪ್ರಶ್ನೆ ಕೇಳಿದಾಗ ಬಹಳ ಇದು ಬರುತ್ತೆ. ವಿಪ್ರಹ
ವಿಗ್ರಹ ಅಂತಂದ್ರೆ ಅಲ್ಲಿ ಮುಂದೆ ನೋಡುವ, ಅದರಲ್ಲಿ 3-4 ತರ ವೆರೈಟೀಸ್ ಇದೆ, ಅದನ್ನು ಆಮೇಲೆ ನಿಧಾನಕ್ಕೆ ನೋಡುವ. ಈ ಭ್ರಮೆ ಬರಬಾರ್ದು. ಈ ರೀತಿ ಪ್ರಶ್ನೆ ಯಾವಾಗ ಚಾಂಡಾಲ ಕೇಳ್ತಾರೋ ಅವಾಗ ಶಂಕರಾಚಾರ್ಯರು ಅವನಿಗೆ ನೋಡಿ, ಯಾರು ಗಚ್ಚ ಗಚ್ಚ ಅಂತ ಹೋಗು ಅಂತ ಹೇಳಿದ್ರು ಅವನಿಗೆ ಪ್ರಣಾಮ ಮಾಡಿ, ಅವನು ಪ್ರಣಾಮ ಮಾಡ್ತಾರೆ. ಪ್ರಣಾಮ ಮಾಡಿ ಸಾಧನ ಈ ಯಾವುದೋ ಮನೀಷಾ ಪಂಚಕವನ್ನ ಕೊಡ್ತಾ ಇದ್ದಾರೆ. ಮನೀಷಾ ಪಂಚಕಮ ಬರೋದಕ್ಕೆ ಇದು ಕಾರಣ, ಆ ಚಾಂಡಾಲನ ಪ್ರಶ್ನೆ. ಆ ಚಾಂಡಾಲನ ಪ್ರಶ್ನೆ ಬಂದಾಗ ಇದರಲ್ಲಿ ಕೆಲವು ಈ ಆಕ್ಚುಲ್ ಆಗಿ ಈ ಮುಂದಿನ ಶಂಕರಾಚಾರ್ಯರ ಉತ್ತರಕ್ಕೆ ಹೋಗೋದಕ್ಕೆ ಮೊದಲು ಕೆಲವು ಇದರಿಂದ ನಾವು ಕಲಿತ ಪಾಠಗಳೇನು ಅಂತ ತಿಳ್ಕೋಬೇಕು. ಅದನ್ನು ನಾವು ಅದು ಒಂದು ಯಾಕೆ ಹೇಳಿದೆ ಅಂತಂದ್ರೆ, ಈ ಮಂತ್ರಗಳಲ್ಲೂ ಕೂಡ ಈ ಪ್ರಶ್ನೆನಲ್ಲೂ ಕೂಡ ನಮಗೆ ಬೇಕಾದಷ್ಟು ಪಾಠಗಳು ಬರುತ್ತೆ. ಮೊದಲನೇ ಪ್ರಶ್ನೆ ಏನು ಹೇಳೋದು, ಅದು ಅವತ್ತಿಗೂ ಇವತ್ತಿಗೂ ಎಲ್ಲದಕ್ಕೂ ಅನ್ವಯ ಆಗುತ್ತೆ. ಒಂದು ಏನಾಗ್ತಾರೆ, ಮೊದಲನೇ ನಾವು ಪಾಠ ಕಲಿಬೇಕಾದ್ದು ಈ ಪ್ರಶ್ನೆಯಲ್ಲಿ ಜಾತಿ ಅಭಿಮಾನ ತ್ಯಾಗ. ಈ ಜಾತಿ ಆ ಜಾತಿ ಕೀಳ್ ಜಾತಿ ಮೇಲ್ ಜಾತಿ ನೋಡಿ, ಈಗ ಜಾತಿ ವಿಷಯದಲ್ಲಿ ಗಲಾಟೆ ಮಾಡ್ತಾರೆ. ಆಗಲೇ ಹೇಳಿದ್ರು ಶಂಕರಾಚಾರ್ಯರು, ಮಹಾನ್ ಆಚಾರ್ಯರುಗಳು ಯಾರೂ ಕೂಡ ದೊಡ್ಡವರು ಈ ರೀತಿ ಜಾತಿಯ ಭೇದ ಮಾಡಲಿಲ್ಲ. ಯಾವುದೇ ಧರ್ಮದಲ್ಲಿ ಜಾತಿಯಿಂದ ವಿಂಗಡಣೆ ಮಾಡಿದ್ದು ಯಾರೂ ಹೇಳಿಲ್ಲ. ಈ ಸಂತ ಇವರು ಆಚಾರ್ಯ ರಾಮಾನುಜರು ಕೂಡ ಹೇಳ್ತಾರೆ, ಅವರು ಸ್ನಾನಕ್ಕೆ ಹೋಗುವಾಗ ಒಬ್ಬ ಬ್ರಾಹ್ಮಣನ ಹೆಗಲ ಮೇಲೆ ಕೈ ಹಾಕೊಂಡು ಹೋಗ್ತಾ ಇದ್ದಂತೆ, ಬರುವಾಗ ಒಬ್ಬ ಶೂದ್ರನ ಹೆಗಲ ಮೇಲೆ ಕೈ ಹಾಕ ಬರ್ತಾ ಇದ್ದಂತೆ ನೋಡಿ ಆ ರಾಮಾನುಜಾಚಾರ್ಯರು. ಅಂದ್ರೆ ಆ ಮಟ್ಟ ಅವರ ಶಿಷ್ಯರುಗಳಲ್ಲಿ ವ್ಯತ್ಯಾಸ ಮಾಡಿರ್ಬೋದು, ಆದರೆ ಅವರು ಆಚಾರ್ಯರು ಹೇಳಿದ್ದೇನು, ಜಾತಿ ಅನ್ನೋದು ಯಾರಿಗೂ ಅಂಟಿಲ್ಲ. ನಮ್ಮ ಇವರು ಬಸವಣ್ಣನವರು ಅವರೂ ಹೇಳಿದ್ರು, ಜಾತಿ ಗಲಾಟೆ ಮಾಡಬೇಡಿ ಅಂತ. ಎಲ್ಲರೂ ನಾವು ಅವರಲ್ಲಿ ಬೇಕಾಗಿದ್ದ ಅವರ ಉದ್ದೇಶ ಏನಿತ್ತು, ಈ ಜಾತಿಯನ್ನು ಗೊಂದಲ ಹೋಗ್ಬೇಕಂತ. ಬಟ್ ಅದ್ರ ಹಿಂದೆನೇ ಒಂದು ಜಾತಿ ಆಯಿತು, ಅದು ಬೇರೆ ವಿಷಯ. ಅದು ನಾವು ಅವ್ರಿಗೆ ಮಾಡುವಂಥ ಅನ್ಯಾಯ. ರಾಮಾನುಜರಿಗಾಗಲಿ, ಬಸವಣ್ಣರಿಗಾಗಲಿ, ಶಂಕರಾಚಾರ್ಯರಿಗಾಗಲಿ ಅವರ ಮಾತುಗಳಲ್ಲಿ ಜಾತಿಯ ಅಭಿಮಾನ ತ್ಯಾಗ ಮಾಡು ಅಂದ್ರೆ ಇದು ಏನಾಗುತ್ತೆ, ಬೇರೆ ಬೇರೆ ಏನಂತಾರೆ ವಿಧಾನಗಳಿದೆ. ಈ ಜಾತಿ ಅನ್ನೋದು ಎಲ್ಲಿದೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಯೋಚನೆ ಮಾಡಿದರೆ ಇದು ಬರೀ ಭ್ರಮೆ, ಎಲ್ಲೂ ಇಲ್ಲ. ಆದ್ದರಿಂದ ಈ ಬೇರೆ ಜಾತಿಯನ್ನು ಕೀಳು ಅನ್ನೋದನ್ನು ನೋಡೋದನ್ನ ಈಗೇನು ನಮ್ಮ ದೇಶದಲ್ಲಿ ಆ ಜಾತೀಯತೆ ಹೋಗಬೇಕು, ಅದು ಇದು ಹೋಗಬೇಕು ಅಂತಂದ್ರೆ ಆಗಿನ ಕಾಲದಲ್ಲೇ ಅದಕ್ಕೆ ಹೇಳೋದು, ನಮ್ಮ ಇವತ್ತಿನ ನಮ್ಮ ಉದ್ಧಾರವಾದ ದೇಶ ಈ ಕೃತಿನ ಅವರು ಅನುಷ್ಠಾನ ಮಾಡಬೇಕು. ನನ್ನ ಜಾತಿ ಅನ್ನೋ ಅಭಿಮಾನ. ಯಾಕೆಂತಂದ್ರೆ ಇದು ಬರೀ ಮನಸ್ಸಿನ ಕಲ್ಪನೆ. ಈ ಜಾತಿ ಆ ಜಾತಿ ಎಲ್ಲಿದೆ? ಆ ಜಾತಿ ಹೇಳಿ, ಈ ಜಾತಿ ಆ ಜಾತಿ ಎಲ್ಲೂ ಇಲ್ವೇ? ಎಲ್ಲೂ ಇಲ್ಲ. ಆದ್ದರಿಂದ ಮೊಟ್ಟಮೊದಲನೇದಾಗಿ ನಾವು ಪಾಠ ಕಲಿಬೇಕಾದ್ದು ಜಾತಿ ಅಭಿಮಾನ ತ್ಯಾಗ. ಆಮೇಲೆ ಇನ್ನೊಂದು ಈ ಸಂದರ್ಭದಲ್ಲಿ ಕೆಲವು ಈ ಜಾತಿಗೆ ನಾವು ಮಾಡ್ತೇವೆ ಹೇಳ್ತಾರೆ, ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ಬಿಟ್ಟ ಚಾತುರ್ವರ್ಣ್ಯ ಮಯಾ ಸೃಷ್ಟಿಯ, ಅದು ಬೇರೆ ಹೇಳ್ತಾರೆ ಕೃಷ್ಣನ್ಗೆ. ಅದನ್ನು ಎಕ್ಸ್ಪ್ಲೇನ್ ಓದಲ್ಲ ನಾವು, ಹೇಳಿದ ಸರಿ ಚಾತುರ್ವರ್ಣ್ಯಂ ಮಯಾ ಸೃಷ್ಟಿಯ, ಆದರೆ ಗುಣಕರ್ಮ ವಿಭಾಗಶ ಅದು ಬಿಟ್ಬಿಟ್ಟು ಯಾರು ಹುಟ್ಟಿನಿಂದ ಯಾರ ಜಾತಿ ಆಗೋದಿಲ್ಲ. ಒಂದು ಸ್ಮೃತಿ ಇದೆ, ಅದರಲ್ಲಿರೋ ಕೆಲವು 4 ವಾಕ್ಯಗಳನ್ನ ನಿಮ್ಮ ಜೊತೆ ಹೇಳೋದಕ್ಕೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ಹೇಳ್ತಾರೆ, ಇದು ಒಂದು ಶ್ರುತಿಯ ಉಲ್ಲೇಖ. ಜನ್ಮನ ಜಾಯತೆ ಶೂದ್ರ, ಕರ್ಮಣ ಜಾಯತೆ ದ್ವಿಜ, ವೇದ ಅಧ್ಯಾಯೀ ಭವೇತ್ ವಿಪ್ರಃ, ಬ್ರಹ್ಮಜ್ಞಾನಾದಿ ಬ್ರಾಹ್ಮಣ. ಸ್ಪಷ್ಟವಾಗಿ ಹೇಳುತ್ತೆ ಆ ಸ್ಮೃತಿ. ಯಾರು ಯಾವುದೇ ಹುಟ್ಟಿನಿಂದ ಯಾವ ಈ ಜಾತಿ ಆ ಜಾತಿ ಹುಟ್ಟುವಾಗ ಪ್ರತಿಯೊಬ್ಬರೂ ಶೂದ್ರರು ಹುಟ್ಟುವಾಗ. ಇನ್ನೊಂದು ಹೇಳ್ತಾರೆ, ಶೂದ್ರ ಅನ್ನೋದಕ್ಕೆ ನಮ್ಮ ಧಾರ್ಮಿಕ ಗ್ರಂಥಗಳಲ್ಲಿ ಯಾರು ಗೋಳಾಡ್ತಾರೋ ಅವರು ಶೂದ್ರರಂತೆ. ಯಾರು ಗೋಳಾಡ್ತಾರೋ ಅವ್ರು ನಾವು ಕೂತ್ರೆ ನಿಂತ ಗೋಳಾಡ್ತಾ ಇರ್ತೀವಲ್ಲ, ಅಯ್ಯ ನಂಗೆ ಹಿಂಗಾಗೋದು, ನಂಗೆ ಹಿಂಗಾಯ್ತು, ನನ್ನ ಆಸ್ತಿ ಹಿಂಗೋದು, ಹಿಂಗಾಯ್ತು, ಮನೇಲಿ ಗಂಡ ಸರಿಗಿಲ್ಲ, ಹೆಂಡತಿ ಸರಿಗಿಲ್ಲ, ಆಫೀಸಲ್ಲಿ ಕೆಲಸ ಆಗಿಲ್ಲ, ಅಯ್ಯೋ ನಂಗೆ ಹಿಂಗಾಗೋದು ಅಳ್ತೀವಿ ನೋಡಿ. ಯಾರೋ ಏನಾದರೂ ಒಳ್ಳೇದಾಯ್ತು ಅಂತಂದ್ರೆ ಯಾಕೆ ನಿಂಗೆ ಆಯ್ತು ಅಂತ ಕೇಳಲ್ಲ. ನನಗೆ ಲಾಟ್ರಿ ಹೊಡಿತು, ನನಗೆ ಕಾರ್ ಸಿಕ್ತು, ದೊಡ್ಡ ಪ್ರಮೋಷನ್ ಸಿಕ್ತು, ನನ್ಗೆ ಯಾಕೆ ಹಿಂಗಾಯ್ತು ಕೇಳಲ್ಲ. ಕೇಳೋದು ಯಾವಾಗ ಏನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಇದೆ, ಯಾಕೆ ನನಗೆ ಅವ್ರು ಯಾರು ಈ ರೀತಿ ಓದಾಡ್ತಾರೋ ನಮ್ಮ ಸ್ಮೃತಿ ಪ್ರಕಾರ ಅವರು
ಶೂದ್ರರು. ಯಾವ ಈ ಮನತನದಲ್ಲಿ ಹುಟ್ಟಿದವರು ಅವರು ಈ ತಂದೆ ತಾಯಿಗಳು ಹುಟ್ಟಿದವರು ಅಂತ ಎಲ್ಲೂ ಹೇಳಿಲ್ಲ. ಎರಡನೇದು ಹೇಳ್ತಾನೆ ಕರ್ಮಣ ಜಾಯತೆ ದ್ವಿಜಃ, ಅಂದ್ರೆ ಹುಟ್ಟಿದ ಮೇಲೆ ಸರಿಯಾದ ಕರ್ಮಗಳನ್ನು, ನ್ಯಾಯವಾದ ಕರ್ಮಗಳನ್ನು, ಧರ್ಮವಾದ ಕೆಲಸಗಳನ್ನು ಯಾರ್ಯಾರು ಮಾಡ್ತಾರೋ ಅವರಿಗೆ ದ್ವಿಜಃ. ಅದಕ್ಕಂತಾರೆ ಸರಿಯಾದ ಕ್ರಿಯೆಗಳು ಮತ್ತು ಸರಿಯಾದ ಆಲೋಚನೆಗಳು. ಅದಕ್ಕೆ ದ್ವಿಜ, ಜ ಹುಟ್ಟು, ಮೊದಲನೇ ಹುಟ್ಟು ನಾವು ತಾಯಿ ತಂದೆಗೆ ಈ ಪ್ರಪಂಚಕ್ಕೆ ಬಂದಿದ್ದು. ಎರಡನೇದು ನಮ್ಮ ಮನಸ್ಸಿನಲ್ಲಾದಂಥ ಬದಲಾವಣೆ, ಸರಿಯಾದ ಆಲೋಚನೆಗಳು ಮತ್ತು ಸರಿಯಾದ ಕರ್ಮಗಳು ಯಾರು ಮಾಡ್ತಾರೋ ಅವರು ದ್ವಿಜ. ಮೂರನೇ ಸ್ಟೆಪ್ ವೇದ ಅಧ್ಯಾಯಿ ಭವೇ ವಿಪ್ರಹ. ಇದು ಬಹಳ ಮುಖ್ಯ. ಯಾರು ನಾವು ಇದನ್ನ 4 ಆದ್ಮೇಲೆ ನಾವು ನಮ್ಮನ್ನು ಹೇಳ್ಕೋಬೇಕು, ನಮ್ಮ ಜಾತಿ ಯಾವುದು ಅಂತ ನಾವೇ ಬರ್ಕೋಬೇಕು. ಅದನ್ನ ಮತಾಂತರ ಮಾಡ್ಕೋಬೇಕು, ನಮ್ಗೆ ಅವಕಾಶ ಇದೆ. ಈ ಜಾತಿ ಪರ್ಮನೆಂಟ್ ಯಾರಿಗೂ ಅಲ್ಲ. ವೇದ ಅಧ್ಯಾಯಿ ಭವೇತ್ ವಿಪ್ರಹ ಅಂತಂದ್ರೆ ಯಾರಿಗೆ ಈ ನನ್ನ ಜೀವನದ ಗುರಿ ಏನು ಅನ್ನೋದು ತಿಳ್ಕೊಂಡು ಅದನ್ನ ಸಾಧನೆ ಮಾಡೋಕ್ಕೋಸ್ಕರ ಸಾಕಷ್ಟು ವಿಷಯಗಳನ್ನ ತಿಳ್ಕೊಂತಾರೋ, ವೇದಗಳನ್ನು ಅಧ್ಯಯನ ಮಾಡ್ತಾರೋ ಅವರೇ ಏನಂತಾರೆ ವಿಪ್ರಹ. ಶೂದ್ರ, ದ್ವಿಜ, ವಿಪ್ರಹ. ಅಂದ್ರೆ ಇದರಲ್ಲಿ ಎರಡಿದೆ. ಗುರಿ ಅಂತಂದ್ರೆ ಎರಡು ಥರ ಉಂಟು. ಒಂದು ಸಾಮಾನ್ಯವಾಗಿ ಬಹಳಷ್ಟು ಜನಗಳಲ್ಲಿ ಹೇಳ್ತಾರೆ ಪ್ರಪಂಚದಲ್ಲಿ ಜೀವನದಲ್ಲಿ ಎರಡು ಬೇಕು, ಯಶಸ್ಸು ಬೇಕು ಮತ್ತು ಆನಂದ ಬೇಕು ಅಂತ. ಆದರೆ ಬಹಳಷ್ಟು ಜನಗಳಲ್ಲಿ ಸ್ಪಷ್ಟವಾದಂಥ ಗುರಿ ಇರಲ್ಲ. ಇದ್ರೂ ಕೂಡ ಕೆಲವರು ಮಾತ್ರ ಆ ದಿಕ್ಕಿನಲ್ಲಿ ಹೋಗ್ತಾರೆ. ಎರಡಿದೆ. ಒಂದು ಜೀವನದ ಗುರಿ ಯಶಸ್ಸು ಗಳಿಸೋದು, ಜೀವನದಲ್ಲಿನ ಗುರಿ, ದಿ ಗೋಲ್ ಇನ್ ಲೈಫ್. ಜೀವನದ ಗುರಿ ಆನಂದ, ಆತ್ಮ ಸಾಕ್ಷಾತ್ಕಾರ, ಮುಕ್ತಿ. ಜೀವನದಲ್ಲಿನ ಗುರಿ ಯಶಸ್ಸು, ಜೀವನದ ಗುರಿ ಆನಂದ. ಈ ಜೀವನದಲ್ಲಿನ ಗುರಿ ದಿ ಗೋಲ್ ಇನ್ ಲೈಫ್ ಇದೆಯಲ್ಲ, ಅದು ಜೀವನದ ಗುರಿಗೆ ಪೂರಕವಾಗಿರಬೇಕು. ನಾವು ಹೇಳ್ತೀವಿ ನನಗೆ ಮನೆ ಕಟ್ತೀನಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ, ಈ ಕೆಲಸ, ಈ ಉದ್ಯೋಗ ಸಂಪಾದನೆ ಮಾಡಿ, ಇದು ಜೀವನದಲ್ಲಿನ ಗುರಿ. ಔದ್ಯೋಗಿಕ, ವೈಯಕ್ತಿಕ, ಆಮೇಲೆ ಸಾಮಾಜಿಕ ಕ್ಷೇತ್ರಗಳಲ್ಲಿ ಏನೇನು ಮಾಡಬೇಕು ಅಂತ ಈ ಪ್ರಪಂಚದಲ್ಲಿ ಅನ್ಕೊಂತು. ಅದಕ್ಕೆಂದರೆ ಜೀವನದಲ್ಲಿನ ಗುರಿ. ಜೀವನದ ಗುರಿ ಆನಂದ. ಈ ಏನೇನು ನಾವು ಪ್ರಪಂಚದಲ್ಲಿ ಮಾಡ್ತಾ ಇದ್ದೀವಿ, ಇದರಿಂದ ನನಗೆ ಆನಂದ ಸಿಗದೆ ಹೋದ್ರೆ ಅದು ಸರಿಯಾದ ನನ್ನ ಜೀವನದಲ್ಲಿನ ಗುರಿ ಅಲ್ಲ. ನಾವು ಯೋಚನೆ ಮಾಡಿ. ಆದ್ದರಿಂದ ನನ್ನ ಜೀವನದ ಗುರಿ ಏನೋ ಆನಂದ. ಎರಡು ಇಟ್ಕೋಬೇಕು. ಜೀವನದಲ್ಲಿನ ಗುರಿ, ಜೀವನದ ಗುರಿ, ಜೀವನದಲ್ಲಿನ ಗುರಿ. ಜೀವನದಲ್ಲಿನ ಗುರಿ ಜೀವನದ ಗುರಿಗೆ ಪೂರಕವಾಗಿರ್ತೆ ಹೋದರೆ ಅದರಲ್ಲಿ ಏನೋ ಹೆಚ್ಚು ಕಮ್ಮಿ ಇದೆ. ಅಂದ್ರೆ ಏನೇನು ನಾನು ಆಸೆ ಪಡ್ತಾ ಇದ್ದೀನಿ ಅನ್ಬೇಕು ಇರಬೇಕು ಅಂತ, ಅದರಿಂದ ನನಗೆ ಆನಂದ, ಅದು ಆನಂದಕ್ಕೆ ವ್ಯತಿರಿಕ್ತವಾದರೆ ಅದು ಸರಿಯಾದ ಗುರಿ ಅಲ್ಲ. ಸೊ ಇವತ್ತು ರಾತ್ರಿ ಮಲಗೋದಕ್ಕೆ ಮುಂಚೆ ನಾವು ಇದನ್ನು ಸ್ಪಷ್ಟವಾಗಿ ಹಾಕೋಬೇಕು. ಅದಕ್ಕೋಸ್ಕರ ಏನು ಮಾಡಬೇಕು, ಸರಿಯಾದ ಜೀವನದಲ್ಲಿನ ಗುರಿನ ಹಾಕ್ಕೊಂಡು, ಜೀವನದ ಗುರಿನ ಹಾಕ್ಕೊಂಡು ಆ ದಿಕ್ಕಿನಲ್ಲಿ ಹೋಗ್ತಾ ಇರೋರು ವೇದ ಅಧ್ಯಾಯಿ ಭವೇ ವಿಪ್ರಹ. ಅದು ಆಯ್ತು, ತಿಳ್ಕೊಂಡಾಯ್ತು. ನಮ್ಮ ಇದುಗಳ ಮೂಲಕ, ವಿಷಯಗಳ ಮೂಲಕ ವೇದ ಆಯ್ತು. ಬಟ್ ತಿಳ್ಕೊಂಡ್ರೆ ಸಾಕು. ಬ್ರಹ್ಮಜ್ಞಾನಾದಿ ಬ್ರಾಹ್ಮಣ. ಬ್ರಾಹ್ಮಣ ಅನ್ನೋದು ಮತ್ತೆ ಜಾತಿ ಅಲ್ಲ. ಜನವರು ಹಾಕೊಂಡ್ರೆ ಬ್ರಾಹ್ಮಣ ಆಗಲ್ಲ. ಅಥವಾ ಹಣೆ ಮೇಲೆ ವಿಭೂತಿ ಇಟ್ಕೊಂಡು ಅದು ಇಟ್ಕೊಂಡು ಮೇನ್ ಹಾಕೊಳ್ಳೋ, ಆ ರೀತಿ ಬಟ್ಟೆ ಹಾಕೊಳ್ಳೋದಾಗಿ ಇದರಿಂದ ಬ್ರಾಹ್ಮಣ ಅಲ್ಲ. ಯಾರು ಬ್ರಾಹ್ಮಣ, ಯಾರು ಬ್ರಹ್ಮಜ್ಞಾನ ಇರುತ್ತೋ ಅವನೇ ಬ್ರಾಹ್ಮಣ. ಈ ಬ್ರಹ್ಮಜ್ಞಾನದಿ ಬ್ರಾಹ್ಮಣ ಅನ್ನೋದು ನಮ್ಮ ಬೃಹದಾರಣ್ಯಕ ಉಪನಿಷತ್ನಲ್ಲಿ ಬರೆದಿದ್ದಾರೆ. ಅಂದ್ರೆ ಒಂದು ತಿಳ್ಕೋಬೇಕು, ಈ ಜಾತಿ ಅನ್ನೋದು ಯಾವುದು ಇನ್ನೊಂದು ಶೂದ್ರ, ದ್ವಿಜ, ವಿಪ್ರಹ, ಬ್ರಾಹ್ಮಣ, ಇದು ಯಾರಿಗೂ ಹುಟ್ಟಿನಿಂದ ಬಂದಿದ್ದಿಲ್ಲ. ಇದು ಹೆಣ್ಣು ಗಂಡು ಬೇಡ ಇಲ್ಲ, ಆಗುತ್ತೇನು? ಅದು ಆಯ್ತು. ಮೂರನೇದು ಏನಾಗಬೇಕು, ಈ ಒಂದೊಂದ್ಸರಿ ಕೆಲವರು ಪ್ರಶ್ನೆ ಕೇಳ್ತಾರೆ. ಇದು ಕೆಲವು ಕಡೆ ಈ ಇದರಲ್ಲಿ ಅದಕ್ಕೆ ಸ್ವಲ್ಪ ಮೇಲೆ ಕಟ್ ಮಾಡಿಬಿಡ್ತೀನಿ. ಅದಕ್ಕೊಂದು ಕಾರಣ ಉಂಟು, ಒಂದು ರೀಸನ್ ಇದೆ. ಆ ಮೊದಲನೇ ಶ್ಲೋಕದಲ್ಲಿ ಕೆಲವು ಕಡೆ ಬೇರೆ ಬೇರೆ ಅಭಿಪ್ರಾಯಗಳಿವೆ. ಕೆಲವರು ಆ ಶಂಕರಾಚಾರ್ಯರು ಬರ್ತಾ ಇದ್ದಾಗ ಎದುರುಗಡೆ ಬಂದಂತ ಒಬ್ಬ ಇದು ಚಾಂಡಾಲನೇ ಶಿವ ಅನ್ನೋ ರೀತಿ ಹೇಳ್ತಾರೆ. ಬಟ್ ಇದು ಕಂಟ್ರವರ್ಸಿಯಲ್ ಅಂತ ತೆಗೆದುಬಿಟ್ಟಿದ್ದೀನಿ. ಸಾಮಾನ್ಯ ಇದರಲ್ಲಿ ಹೇಳ್ತಾರೆ, ನಿಜವಾಗ್ಲೂ ಇಷ್ಟೊಂದು ಬರಬೇಕಂತಂದ್ರೆ ಆ ಚಾಂಡಾಲನಿಗೆ ನಮಸ್ಕಾರ ಮಾಡ್ಬೇಕಂದ್ರೆ ಒಂದು ಚಾಂಡಾಲನಾಗೇ ಇರಬೇಕು. ಚಾಂಡಾಲನಾಗಿದ್ದರಿಂದಾನೇ ಈ ಮನೀಷ ಪಂಚಕಂ ಬಂದಿದ್ದು. ಆದ್ದರಿಂದ ಆ
ಹಾಗೆ ಯಾಕೆ ಹಿಂಗಾಯ್ತು ಅವರಿಗೆ, ಶಂಕರಾಚಾರ್ಯರಿಗೆ ಆ ಮಟ್ಟದಲ್ಲಿದ್ದವ್ರಿಗೆ ಹೇಳ್ತಾರೆ, ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಒಂದೊಂದು ಸಾರಿ ಎಂಥ ಶ್ರೇಷ್ಠವಾದ ವ್ಯಕ್ತಿ ಆದರೂ ಕೂಡ ಒಂದೊಂದ್ಸಾರಿ ಹಿಂಗಾಗತ್ತಂತೆ. ನಾವು ಸಾಧನೆಯಲ್ಲಿ ಹೋಗ್ತಾ ಇರೋಂಥ ಸಾಧಕರು ಕೆಲವರಿಗೆ ಸಿದ್ಧಿ ಆಗಿರ್ಬೋದು, ಮುಂದೆ ಸಿದ್ಧಿ ಆಗತ್ತೆ, ಕೆಲವು ಆಗಿದೆ, ಸಿದ್ಧರಿದ್ದಿಲ್ಲ ಇದೆ ಅಂತ ಸಾಧಕರಲ್ಲೂ ಹೋದವರು. ಈಗ ಹೋಗ್ತಾ ಇರುವಾಗ ಒಂದು ಮಟ್ಟ ಹೋಗಿದ್ರು ಒಂದೊಂದ್ಸಾರಿ ಇಳಿದು ನೋಡಿ, ಅಷ್ಟೊಂದು ಶ್ರೇಷ್ಠವಾದ ಒಂದು ಆದರೂ ಶಂಕರಾಚಾರ್ಯರಿಗೂ ಕೂಡ ಒಂದು ಬರುತ್ತೆ. ಒಂದೊಂದ್ಸಾರಿ ನಾವು ಅನ್ಕೋಬೇಕು ಜೀವನದಲ್ಲಿ, ನನ್ನ ಸಾಧನೆ ಪದದಲ್ಲಿ ನಾನು ಹೇಳ್ತಾ ಈಗ ಈ ಚಾಂಡಾಲನ ಪ್ರಶ್ನೆಯಿಂದ ನಮಗೆ ಬರ್ತಾ ಇರೋಂಥ ಪಾಠಗಳು, ಮೊದಲನೇನು ಹೇಳಿದೆ, ಜಾತಿ ಅಭಿಮಾನ ತ್ಯಾಗ ಮೊದಲನೇದು. ಎರಡನೇದು ಈ ಜಾತಿ ಅನ್ನೋದು ಯಾವುದೇ ಹುಟ್ಟಿನಿಂದ ಬಂದಿದ್ದಲ್ಲ, ನನ್ನ ಕರ್ಮಗಳಿಂದ ಗುಣಗಳಿಂದ ಬಂದಿದ್ದು. ಆಮೇಲೆ ಒಂದೊಂದು ಸಾರಿ ಜೀವನದಲ್ಲಿ ನಾವು ಹಿಂಗೆ ಬೀಳ್ತೀವಿ, ಬಿದ್ದಾಗ ನಾವು ಹೇಳ್ಕೋಬೇಕು. ಇನ್ನೊಂದು ಕಡೆಯದಾಗಿ ಒಂದೊಂದು ಪಾಠ ಒಂದು ಬಹಳ ನನಗೆ ಇದು ಬಹಳ ಮೆಚ್ಚುಗೆ ಆಯಿತು. ಇದರಲ್ಲಿ ಏನಾಗ್ತಾ ಇದೆ ನೋಡಿ, ವಿಶೇಷ ನೋಡಿ, ಒಂದು ಕ್ಷಣ ಶಂಕರಾಚಾರ್ಯರು ಹಾಗೆ ಆದರೂ ಕೂಡ ತಕ್ಷಣ ಈ ಎರಡು ಪ್ರಶ್ನೆ ಕೇಳಿದ್ಕೊಂಡೆ ಯಾರು ಹೇಳ್ತಾರಂತೆ, ಶಂಕರಾಚಾರ್ಯರಿಗೆ ಆ ಚಾಂಡಾಲನವನು ಆಚಾರ್ಯರಿಗೆ ಹಿಂಗೆ ಕೇಳಿದಾಗ ಸಾಮಾನ್ಯವಾಗಿ ಏನು ಮಾಡ್ತಾರೆ, ಶಿಷ್ಯರೆಲ್ಲ ಸೇರಿ ಅವ್ರಿಗೆ ಈಗಿನ ಕಾಲದಲ್ಲಿ ಮಾಡ್ತಾರಲ್ಲ, ಯೂನಿವರ್ಸಿಟಿ ಪ್ರೊಫೆಸರ್ಗಳಿಗೆ ಬಿಡೋದಿಲ್ಲ, ಸಾಯಿಸಿಬಿಡ್ತಾನೆ. ಅಂಥದ್ರಲ್ಲಿ ಇವರು ಅವನ ಪಾದಗಳಿಗೆ ನಮಸ್ಕಾರ ಮಾಡ್ತಾರೆ. ಇದು ಇದಾಗಿದೆಯಾ, ನಾನು ಯಾವ ರೀತಿ ನೋಡ್ತಾ ಇದ್ದೇನೆ ಅಂದರೆ, ಇದು ಬರೀ ಆಧ್ಯಾತ್ಮಿಕ ಮಾತ್ರ ಅಲ್ಲ, ಪ್ರಪಂಚದಲ್ಲೂ ನಮಗೆ ಕೆಲವು ಇದರಿಂದ ಪಾಠಗಳು ಇದೆ. ಪಾಠ ಏನು, ಸಾಮಾನ್ಯವಾಗಿ ಯಾರಾದ್ರೂ ನಾವು ಪ್ರತಿಯೊಬ್ಬರು ಯಾರು ತಪ್ಪು ಮಾಡೇ ಮಾಡ್ತೀವಿ. ತಪ್ಪು ಮಾಡಿದ್ರೆ ಕನ್ನಡದಲ್ಲಿ ಯಾವುದೊಂದು ಸಿನಿಮಾದಲ್ಲಿ ಹಾಡಿದಂತೆ, ತಪ್ಪು ಮಾಡಿದವರು ಯಾರವರೇ, ತಪ್ಪೇ ಮಾಡಿದವರು ಎಲ್ಲವರೇ ಅಂತ ಯಾವುದೊಂದು ಸಿನಿಮಾದಲ್ಲಿ ಬಂದಿದೆ. ತಪ್ಪು ಮಾಡಿದವರು ಯಾರವರೇ, ತಪ್ಪೇ ಮಾಡಿದವರು ಇಲ್ಲವರು, ಎಲ್ಲ ತಪ್ಪು ಮಾಡ್ತೀವಿ. ಆದರೆ ಒಂದು ಯೋಚನೆ ಮಾಡಿ, ನಾವು ಈ ಪರಿಸ್ಥಿತಿಯನ್ನು ಹೆಂಗೆ ಮಾಡ್ತೀವಿ, ಯಾರಾದರೂ ನಮ್ಮ ತಪ್ಪನ್ನು ತೋರಿಸಿ ಕೊಟ್ರೆ ಏನ್ ಮಾಡ್ತೀವಿ, ಅವನ ಮೇಲೆ ಕೋಪ, ಜಾಸ್ತಿ ಮಾತಾಡಿದ್ರೆ ಹೊಡೆದಾಗ ಅವನನ್ನು ಸಾಯಿಸೋಕೊಳ್ಳಿ. ಸಣ್ಣ ಸಣ್ಣ ಗಲಾಟೆಗಳಾಗಿರೋದು ನೋಡಿ. ಅದು ಈ ಕೇಸ್ನಲ್ಲಿ ನೋಡಿ ಒಂದು 3 ಥರ ಇದ್ದಾರೆ. ಸಾಮಾನ್ಯವಾಗಿ ತಪ್ಪು ಮಾಡಿದ್ರೆ ಬೇರೆಯವ್ರು ಹೇಳಿದಾಗ ನನ್ನ ತಪ್ಪನ್ನು ನಾನು ಒಪ್ಕೊಳ್ಳೋದಿಲ್ಲ, ಮೊದಲನೇದು. ಎರಡನೇದು, ಅದಕ್ಕೆ ನಾವು ಸಮಂಜಸಿಕೊಂಡು ಇಲ್ಲ ಇಲ್ಲ ಈ ಥರ ಈ ಪ್ರಪಂಚ ಗೊತ್ತಿಲ್ಲ, ಈ ಥರ ಎಲ್ಲ ಮಾಡಬೇಕು, ಇಲ್ಲಿ ಹೋದ್ರೆ ಆಗಲ್ಲ ಅಂತ. ಇನ್ನು ಕೆಲವು ಏನು ಎಲ್ಲ ಕಡೆ ಆಗ್ತಾ ಇದೆ, ಅದೇನು ನಾನು ಮಾಡ್ತೀನಿ. ಈಗ ಪ್ರಪಂಚ ನಮ್ಮ ದೇಶದಲ್ಲಿ ನೋಡಿ, ಈಗ ಭ್ರಷ್ಟಾಚಾರ ಇದು ಬಹಳ ಸಮಂಜಸ ಇದೆ. ಯಾರಾದ್ರೂ ಈ ಭ್ರಷ್ಟರನ್ನ ನೀನು ಭ್ರಷ್ಟ ಅಂತ ಹೇಳಿದರೆ ಒಪ್ಕೊಂತಾರವರು, ಒಪ್ಪಲ್ಲ, ಅವರು ಒಪ್ಕೊಳ್ಳ, ಬಟ್ ಒಳಗದ್ದು ತಗೊಂಡಿರ್ತಾರೆ ದುಡ್ಡು, ಆದರೆ ಮೊದಲನೇದಾಗಿ ಅವರು ಒಪ್ಕೊಳ್ಳಲ್ಲ. ಎರಡನೇದು, ಇಲ್ಲ ಈ ಕಾಲ ಸನ್ನಿವೇಶ ಮಾಡಲೇಬೇಕಾದ ಜಸ್ಟಿಫಿಕೇಶನ್ ಅಂತಾರೆ. ಆಮೇಲೆ ಮೂರನೇದು, ಈ ಕಾಲ ಹಿಂಗೆ ಏನು ಮಾಡ್ತಾರೆ, ಎಲ್ಲರೂ ಮಾಡ್ತಾರಲ್ಲ, ನಾವು ಮಾಡ್ತೀವಿ ನೋಡಿ. ನಮ್ಮ ದೇಶದಲ್ಲಿ ನಡೀತಾ ಇರೋದು, ಒಂದು ಕಾಲದಲ್ಲಿ ನಮ್ಮ ದೇಶದಲ್ಲಿ 100ರಲ್ಲಿ 90% ಶುದ್ಧ ಜನರು, 10% ಭ್ರಷ್ಟರಿದ್ರು. ಈಗ ಬರ್ತಾ ಬರ್ತಾ ಹೆಂಗಾಗಿದೆ ಹೇಳಿ, 90% ಭ್ರಷ್ಟರು, ಎಲ್ಲೋ 10 ಬಹಳ ಕಡಿಮೆ. ನಮ್ಮ 1993 ಇಸ್ವಿಯಲ್ಲಿ ಪೂಜ್ಯ ಗುರುದೇವರು ಬೆಂಗಳೂರು ಏರ್ಪೋರ್ಟ್ನಲ್ಲಿ ಹೋಗ್ತಾ ಇರುವಾಗ ಅದು ಸ್ವಲ್ಪ ಏರ್ ಟೇಕ್ ಆಫ್ ಡಿಲೇ ಆಯಿತು. ಅವಾಗ ಅವರ ಪಾದದ ಹತ್ರ ನಾವು ಕೂತಿದ್ದು. ಅವಾಗ ಹೇಳಿದ್ರು, ವಾಟ್ ಎ ಪಿಟಿ ಇನ್ ದಿಸ್ ಗ್ರೇಟ್ ಕಂಟ್ರಿ. ಇಂಗ್ಲೀಷ್ನಲ್ಲಿ ಹೇಳಿದ್ರು, ದೇರ್ ಆರ್ 2 kinds ಆಫ್ ಪೀಪಲ್, ದೋಸ್ ಹೂ ಆರ್ ಕರಪ್ಟ್, ಸೆಕೆಂಡ್ ಫಾರ್ ಹೂಮ್ ದೇರ್ ಇಸ್ ನೋ ಪ್ರಾವಿಷನ್ ಫಾರ್ ಕರಪ್ಷನ್. ಲಂಚ ತಗೊಳ್ಳೋರು, ಇನ್ನು ಕೆಲವರು ಲಂಚ ತಗೊಳ್ಳೋಕ್ಕೆ ಅವಕಾಶ ಇದ್ರು. ತಗೊಳ್ಳೋಣ, ಯಾಕೆ ತಗೊಳ್ಳೋ, ಯಾರು ಕೊಡ್ತಾ ಇಲ್ಲಪ್ಪ. ತಗೊಳ್ಳೋ ಕೆಲವರು, ಯಾಕೆ ಕೊಡ್ತಾ ಇಲ್ಲ, ಒಪ್ಕೊಳ್ಳಲ್ಲ. ಇದನ್ನು ನಾವು ಪಾಠ ಕಲಿಬೇಕಾದ ಏನಂತಂದ್ರೆ, ಆದರೆ ಮಹಾನ್ ಆಚಾರ್ಯರು ಶಂಕರಾಚಾರ್ಯರು ಆ ಚಾಂಡಾಲ ಹೇಳಿದಾಗ, ಹೇ ಕರೆಕ್ಟು, ನಂದು ತಪ್ಪು ಅಂತ ಹೇಳಿ ಅವನ ಪಾದಗಳಿಗೆ ನಮಸ್ಕಾರ ಮಾಡ್ತಾರೆ. ಇದಕ್ಕಿಂತ ಶ್ರೇಷ್ಠವಾದ ಗುಣ ಇನ್ನೊಂದಿಲ್ಲ. ನಾವು ಇದನ್ನ ನಮ್ಮ ಜೀವನದಲ್ಲಿ ಇವತ್ತಿಂದ ಹೋಗಿ ಮನೆಗೆ ಹೋದಾಗ ಈ ಉಪನ್ಯಾಸ ಆದ್ಮೇಲೆ ಏನಾಗ್ತಾರೋ ಇದಾಗಬೇಕು. ಮನೆಯಲ್ಲಿ ಹೋದಾಗ ನಿಮ್ಮ ಗಂಡ ಅಥವಾ ನಿಮ್ಮ ಹೆಂಡತಿ, ನಿಮ್ಮ ಕುಟುಂಬದವ್ರು ಹೇಳಬೇಕು, ಏನು ಚೇಂಜ್ ಆಗಿ ಬಂದ್ಬಿಟ್ಟಿದ್ಯಾ ಅಂತ. ಯಾಕಂದ್ರೆ ತಪ್ಪು ಒಪ್ಪಂತ ಇದ್ದೀವಿ ಇವಾಗ, ನೋ ಜಸ್ಟಿಫಿಕೇಶನ್. ಅಥವಾ ವಿಧಿ ಇಲ್ಲ, ಈಗ ಗೊತ್ತಿಲ್ಲ, ನಾನು ಹಿಂಗೆ ಮಾಡಬೇಕು ಅಂತ ಜಸ್ಟಿಫೈ ಮಾಡ್ತೀನಿ, ಅದು ಮಾಡಲ್ಲ. ಇದೊಂದು.
ಆಮೇಲೆ ಇನ್ನೊಂದು ಬಹಳ ಮುಖ್ಯವಾದ ಒಂದು ಈ ಶಂಕರಾಚಾರ್ಯರು ಹೇಳೋದಕ್ಕೆ ಮುಂಚೆ 4ನೇ ಪಾಠ, ಪ್ರಪಂಚ ಇದೆ. ಪ್ರಪಂಚವನ್ನು ನೋಡೋ ದೃಷ್ಟಿ 2 ಥರ ದೃಷ್ಟಿ ಅಂತಾರೆ. ಒಂದು ಸಮ ದೃಷ್ಟಿ, ಇನ್ನೊಂದು ವಿಷಮ ದೃಷ್ಟಿ. ಅದಕ್ಕೆ ಸಮದೃಷ್ಟಿ, ವಿಷಮ ದೃಷ್ಟಿ. ಪ್ರಪಂಚ ಒಂದೇ, ಅದೇ ಜನ, ಅದೇ ಪ್ರಪಂಚ, ಆದರೆ ಅದನ್ನು ನೋಡುವಂಥ ದೃಷ್ಟಿ ಬೇರೆ. ಒಂದು ಸಮ, ಇನ್ನೊಂದು ವಿಷಮ. ಅಥವಾ ಇದಕ್ಕೆ ಇನ್ನೊಂದು ಹೇಳ್ತಾರೆ ಏನಂತಂದ್ರೆ, ಒಂದು ಕಾರ್ಯ ದೃಷ್ಟಿ, ಇನ್ನೊಂದು ಕಾರಣ ದೃಷ್ಟಿ, ಎಫೆಕ್ಟ್ ಆ್ಯಂಡ್ ಕಾಸ್. ಅಥವಾ ಇನ್ನು ನಮ್ಮ ಇದನ್ನು ಹೇಳಬೇಕಂತಂದ್ರೆ, ಈ ದೃಷ್ಟಿಯನ್ನು ನೋಡುವಾಗ ಈಗ ಚಿನ್ನದ ಬೆಲೆ ಸಿಕ್ಕಾಬಟ್ಟೆ ಆಗಿದೆ. ಅಷ್ಟು ಸಿಕ್ಕಾಬಟ್ಟೆ ಆಗೂ ಕೂಡ ಚಿನ್ನ ತಗೊಳ್ಳೋದೇನೋ ಕಮ್ಮಿ ಆಗಿದೆ. ಅದಾಗದೆ ಹೋದ್ರು ಹಳೆಯದಲ್ಲಿ ಇರೋಂಥ ಆ ಡಿಸೈನ್ ಮಾಡಿಸಿರ್ತಾರೆ ನೋಡಿ, ಎಷ್ಟು ಒದ್ದಾಡುತ್ತಿಲ್ಲ. ಒಂದ್ಸರಿ ಹೋಯ್ತು ಅಂತಂದರೆ ಒಂದ್ಸರಿ ಕರಗಿಸಿದ್ರೆ 20%, ಅದು ತಗೊಂಡಾಗ ಇನ್ನೊಂದು 20%. ಯಾಕಂದರೆ ಆ ವೇಸ್ಟೇಜ್ ಅಂತಾನೆ, ಆ ಕ್ವಾಲಿಟಿ ಡೌನ್ ಅಂತಾನೆ, ನೀವು ಕೊಡೋಕೆ ಹೋಗಿ ಏನು ತಗೊಳ್ಳಲ್ಲ. ಬಟ್ ಆದ್ರೂ ಈ ಡಿಸೈನ್ ಬಿಟ್ಟು ಕರಗಿಸಿ ಇನ್ನೊಂದು ಡಿಸೈನ್ ಮಾಡ್ತಾನೆ ನೋಡಿ. 2 ಏನೋ ವಿಷಮ ದೃಷ್ಟಿ, ಏನೋ ಆಭರಣಗಳು ಡಿಸೈನ್ ಬೇರೆ ಇದೆ. ಕೇಳಿಸ್ತಾ ಇದೆ? ಹಿಂದ್ಗಡೆ ಕೇಳಿಸ್ತಾ ಇದೆಯಾ? ಹಿಂಗೆ ಒಂದು ಆಭರಣಗಳು ಬೇರೆ ಬೇರೆ ಡಿಸೈನು. ಆ ವಿಷಮ ದೃಷ್ಟಿಯಿಂದ ನೋಡಿದಾಗ ಈ ಬೇರೆ, ಈ ಬೆಳೆ ಬೇರೆ, ಇದು ಉಂಗುರ ಬೇರೆ, ಆ ಡಿಸೈನ್ಗಳೇ ಬೇರೆ ಬೇರೆ. ಆದರೆ ಚಿನ್ನದ ದೃಷ್ಟಿಯಲ್ಲಿ ನೋಡಿದ್ರೆ ಸಮದೃಷ್ಟಿ. ಅಥವಾ ಬಟ್ಟೆ ಮೇಲೆ ನೋಡುವಾಗ ಬೇರೆ 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 ಥರ ಡಿಸೈನ್ಗಳಿರುತ್ತೆ. ನೋಡಬೇಕು. ಅದರಲ್ಲೂ ಈ ಮದುವೆ ಟೈಮ್ ಬಂದರೆ ನೀವು ಯಾರಾದ್ರೂ ನೋಡಿದ್ರೆ ದೂರದಿಂದ ಹೋಗಿ ನೋಡಿ, ಒಂದ್ಸಲ ನೋಡಿ ಸಾಕು. ಯಾರಾದರೂ ಒಂದು ಸ್ಪೆಷಲ್ಲಾಗಿ ಮದುವೆಗೆ ಸೀರೆ ತಗೋಬೇಕಂದ್ರೆ, 1-2 ಸೀರೆ ತಗೋಬೇಕಂದ್ರೆ ಎಷ್ಟು ಜನ ಕರ್ಕೊಂಡು ಹೋಗ್ತಾರೆ ಗೊತ್ತಾ? ಅವ್ರನ್ನೆಲ್ಲ ಕರೆದು, ಇವತ್ತು ಆ ಸೀರೆ ಅವ್ರ ಮನೆಗೆ ಕರೆದು ಅವ್ರಿಗೆ ತಿಂಡಿ ಗಿಂಡಿ ಎಲ್ಲ ರೆಡಿ ಮಾಡ್ಕೊಂಡು ಒಂದು ಟ್ರೂಪ್ ಹೋಗುತ್ತೆ. ಎಲ್ಲಿಗೆ? ಅಂಗಡಿಗೆ. ಅಲ್ಲಿ ಹೋಗೋತ್ತಿಗೆ 1 ಗಂಟೆ ಪ್ರಿಪರೇಷನ್. ಅಲ್ಲಿ ಹೋದ್ಮೇಲೆ ಆ ಡಿಸೈನ್ ಎತ್ತಿ ಇದು ಸರಿ, ಅದು ಸರಿ, ಈ ಕಲರ್ ಸರಿ, ಆ ಕಲರ್ ಸರಿ ಇಲ್ಲ. ಕಡೆಗೆ ಇವ್ರು ಒಪ್ಪಿದ್ದವರೊಪ್ಪಲ್ಲ, ಅವರೊಪ್ಪಿದ ಸುಮಾರು 1-1.5 ಗಂಟೆ ಅಲ್ಲಿರೋ ಕಂಪ್ಲೀಟ್ ಇರೋ ಸೀರೆಗಳನ್ನೆಲ್ಲ ತೆಗೆದುಹಾಕ್ಬಿಡ್ತಾನೆ. ತೆಗೆದುಹಾಕಿದ್ದಾರೆ, ಬೇಡ ಇನ್ನೊಂದು ಅಂಗಡಿ. ಸಾರಿ, ಒಂದೇ ಸೀರೆ, ಒಂದೇ ರೇಷ್ಮೆ, ಬಟ್ ಆ ಡಿಸೈನ್ನಲ್ಲಿ ವ್ಯತ್ಯಾಸ. ಆ ಡಿಸೈನ್ನಲ್ಲಿ ನೋಡೋದನ್ನ ವಿಷಮ ದೃಷ್ಟಿ ಅಂತಾರೆ. ಇದನ್ನು ನೋಡೋದಲ್ಲ. ಅಥವಾ ಇನ್ನೂ ಆಳವಾಗಿ ಹೋಯ್ತು ಅಂತಂದ್ರೆ ಹತ್ತಿ ಸಮದೃಷ್ಟಿ, ದಾರ ಹತ್ತಿ, ವಿಷಮ ದೃಷ್ಟಿ ಬೇರೆ. ಅಂದ್ರೆ ಒಂದೇ ಇದನ್ನ ನೋಡುವ ರೀತಿ ಬೇರೆ ಬೇರೆ ಇದೆ. ಇದಕ್ಕೆ ಅಂತಾರೆ ಕಾರ್ಯ ದೃಷ್ಟಿ, ಕಾರಣ ದೃಷ್ಟಿ. ಯಾಕಿಷ್ಟೊಂದು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮಲ್ಲಿ ಇದನ್ನು ನೋಡುವಂಥ ದೃಷ್ಟಿ ಇವತ್ತಿಂದ ಈಗ ನಿಮ್ಮರೆಲ್ಲ ಚೇಂಜ್ ಆಗಿದೆ. ಇನ್ನೊಂದು ಸ್ವಲ್ಪ ಚೇಂಜ್ ಮಾಡ್ಕೊಂಡು ಹೊರಡು. ಅಥವಾ ಮಡಿಕೆ ಕುಡಿಕೆಗಳು ನೋಡಿದ್ರೆ ಬೇರೆ ಬೇರೆ ಶೇಪು ಮಡಿಕೆ, ಈ ಡಿಸೈನು ಆ ಡಿಸೈನು, ಬಟ್ ಒಳಗಡೆ ವಿಷಮ ದೃಷ್ಟಿಯಿಂದ ಬೇರೆ ಬೇರೆ ಶೇಪು. ಆದರೆ ಸಮದೃಷ್ಟಿಯಿಂದ ನೋಡಿದ್ರೆ ಎಲ್ಲ ಮಣ್ಣು. ಆ ದೃಷ್ಟಿಯಿಂದ ನೋಡಿದರೆ ಇಲ್ಲಿ ನೋಡಿ, ಈಗ ಮತ್ತೆ ವಿಲ್ ಕಮ್ ಬ್ಯಾಕ್ ಟು ದಿಸ್ ಪ್ರಶ್ನೆ. ಆ ಮನುಷ್ಯನ್ ನೋಡಿದಾಗ ಅನ್ನಮಯ ಕೋಶ ಅಂದರೆ ಬರೀ ಪಂಚಭೂತಗಳೇ, ಅದಾಗಿರೋದು ಒಂದೇ. ಏನು ಪಂಚೀಕೃತ ಮಹಾಭೂತ, ಅಪಂಚೀಕೃತ ಮಹಾಭೂತ ಅಂತಾರೆ ಮನಸ್ಸು ಬುದ್ಧಿ. ಏನು ಸೂಕ್ಷ್ಮ ಶರೀರ ಅಂತ ಏನು ಹೇಳ್ತೀರಿ, ಮನಸ್ಸು ಬುದ್ಧಿ. ಸ್ಥೂಲ ಶರೀರ ಪಂಚೀಕೃತ ಮಹಾಭೂತ. ಇದು ಎಲ್ಲ ಆಗಿರೋದು ಪಂಚಭೂತಗಳಿಂದ, ಅದಕ್ಕಿಂತ ತನ್ಮಾತ್ರಗಳು. ಅದನ್ನು ನೋಡಿದ್ರೆ ಏನು ವ್ಯತ್ಯಾಸ ಇಲ್ಲ. ವಿಷಮ ದೃಷ್ಟಿಯಿಂದ ಈ ದೇಹ ಬೇರೆ, ಸಮದೃಷ್ಟಿಯಿಂದ ಒಂದೇ ಭೂತ ಪಂಚಭೂತಗಳು. ಆ ಚೈತನ್ಯಕ್ಕಂತೂ ವ್ಯತ್ಯಾಸ ಇಲ್ವೇ ಇಲ್ಲ. ಈ ರೀತಿ ನಾವೇನು ಮಾಡಬೇಕು, ಇದೇ ಪ್ರಪಂಚವನ್ನು ನೋಡುವಾಗ ಸ್ವಲ್ಪ ಆ ದೃಷ್ಟಿಯಲ್ಲಿ ನಾವು ಬದಲಾವಣೆ ಮಾಡ್ಕೋಬೇಕು. ಈ ರೀತಿ ಪ್ರಶ್ನೆ ಕೇಳಿದ ಮೇಲೆ ನಮ್ಮ ಶಂಕರಾಚಾರ್ಯರು ಈ ಯಾವುದು ಮನೀಷಾ ಪಂಚಕ ಕೊಡ್ತಾರೆ. ಈಗ ವಿಲ್ ಗೋ ಟು ಮೊದಲನೇ ಶ್ಲೋಕಕ್ಕೆ ಹೋಗೋಣ. ಮೊದಲನೇ ಶ್ಲೋಕ ಆಕ್ಚುಲಿ ಇದರಲ್ಲಿ 2 ಪ್ರಶ್ನೆ ಆದಮೇಲೆ ಕೆಳಗಡೆ 3ನೇದು ಬರುತ್ತೆ. ನಿಮ್ಮ ಪೇಜ್ನಲ್ಲಿ 3ನೇದಿದೆ ನೋಡಿ. ಅದು ಶಂಕರಾಚಾರ್ಯರು ಹೇಳಿದಂಥ ಈ ಮನೀಷಾ ಪಂಚಕಮದ ಮೊದಲನೇ ಶ್ಲೋಕ ಹೇಳ್ಕೊಡ್ತೀನಿ.
ಅನುಸರಿಸಿ ನಂತರ ಒಟ್ಟಿಗೆ ಹೇಳುವ. ಜಾಗ್ರತ್ ಸ್ವಪ್ನ ಸುಷುಪ್ತಿ ಸುಸ್ಫುಟತರಾಂ ಯಾ ಸಮಿತ್ ವಿಜೃಂಭತೆ ಯಾ ಬ್ರಹ್ಮಾದಿ ಪಿಪೀಲಕಾಂತ ತನುಷು ಪ್ರೋತ ಜಗತ್ ಸಾಕ್ಷಿಣಿ ಸೈವಾಹಂ ನ ತದೃಶ್ಯ ವಸ್ತುತಿ ದೃಢ ಪ್ರಜ್ಞಾಪಿ ಯಸ್ಯಾಸ್ತಿ ಚೇತ್ ಚಾಂಡಾಲೋಸ್ತು ನತು ದ್ವಿಜೋಸ್ತು ಗುರುವಿತ್ಯೇಷಾ ಮನೀಷಾ ಮಮ. ಒಟ್ಟಿಗೆ ಹೇಳುವ. ಜಾಗ್ರತ್ ಸ್ವಪ್ನ ಸುಷುಪ್ತಿಷು ಸ್ಫುಟತರಾ ಯಾ ಸಮಿತ್ ವಿಜೃಂಭತೆ ಯಾ ಬ್ರಹ್ಮಾದಿ ಪಿಪೀಲಕಾಂತ ತನುಷು ಪ್ರೋತ ಜಗತ್ ಸಾಕ್ಷಿಣಿ ಸೈವಾಹಂ ನ ಚ ದೃಶ್ಯವಸ್ಥಿತಿ ದೃಢ ಪ್ರಜ್ಞಾಪಿ ಯಸ್ಯಾಸ್ತಿ ಚೇತ್ ಚಾಂಡಾಲೋಸ್ತು ನತು ದ್ವಿಜೋಸ್ತು ಗುರು ಇತ್ಯೇಷಾ ಮನೀಷಾ ಮಮ. ಕಡೆಯಲ್ಲಿ ನೋಡುವ. ಶಂಕರಾಚಾರ್ಯ ಹೇಳೋದು ಇಲ್ಲಿಂದ ಮುಂದಕ್ಕೆ ಪ್ರತಿಯೊಂದು ಇದರಲ್ಲೂ ಗುರು ಇತ್ಯೇಷ ಮನೀಷಾ ಮಮ. ಮಮ ಮನೀಷಾ ನನ್ನ ಶಂಕರಾಚಾರ್ಯರ ಮಾತಿದು. ಇಲ್ಲಿಂದ ಶಂಕರಾಚಾರ್ಯರು ಹೇಳೋದು. ಶಂಕರಾಚಾರ್ಯ ಉವಾಚ. ಮನೀಷಾ ಪಂಚಕವದ ಮೊದಲನೇ ಸೂತ್ರ. ಎಲ್ಲಾದರೂ ಕಡೆಯಿಂದ ಬರುತ್ತೆ. ಗುರು ಇತ್ಯೇಷ ಮನೀನಾ ಮಮ ಮನೀಷಾ ನನ್ನ ದೃಢವಾದ ನಿಶ್ಚಯವಾದ ಅಭಿಪ್ರಾಯ ಏನು? ಗುರು ಗುರು ಯಾರು ಗುರು? ಚಾಂಡಾಲ ಅಸ್ತು ಸ ತು ದ್ವಿಜ ಅಸ್ತು. ಅವನು ಚಾಂಡಾಲನಾಗೇ ಇರಲಿ ಅಥವಾ ದ್ವಿಜನಾಗೇ ಇರಲಿ, ಅವನು ನನ್ನ ಗುರು ಅಂತಾರೆ ಶಂಕರಾಚಾರ್ಯರು. ಯಾರಿಗೆ? ಚಾಂಡಾಲವೇ ನಮಸ್ಕಾರ ಮಾಡಿ. ಅವ್ರು ಹೇಳೋದು ಈ ಜಾತಿಯಿಂದಲ್ಲ, ಯಾರಲ್ಲಿ ಈ ಗುಣಗಳಿವೆಯೋ ಅಥವಾ ಈ ಜ್ಞಾನ ಇದೆಯೋ, ಈ ಅನುಭವ ಇದೆಯೋ, ಮೊದಲನೇ ಮೂರನೇ ಹೇಳುತ್ತೆ, ಅವರು ಚಾಂಡಾಲ ಅಸ್ತು ಸ ತು ದ್ವಿಜ ಅಸ್ತು ಗುರು ಇತ್ಯೇಷ ಮನೀಷಾ ಮಮ. ಈ ಮನೀಷಾ ಮಂಚಕವನ್ನು, ಈ ಮಂತ್ರದ ಈ ಶ್ಲೋಕದ ಅರ್ಥವನ್ನು ಹೇಳೋದಕ್ಕೆ ಮೊದಲು ಎರಡು ಮುಖ್ಯವಾದ ವಿಷಯಗಳನ್ನು ಹೇಳಬೇಕು. ನಮ್ಮ ದೇಶದಲ್ಲಿ ವೇದಗಳು ಬಹಳ ಮುಖ್ಯ. ಅದಕ್ಕೆ ಸಮಾನವಾದ ಯಾವುದೂ ಇಲ್ಲ. ಅದರಲ್ಲಿ ವೇದಾಂತ ಅಂತಾರೆ. ಎಂಡದಲ್ಲಿ ವೇದಗಳ ಅಂತಿಮದಲ್ಲಿ ಬರೋದು ವೇದಾಂತ, ಉಪನಿಷತ್ತುಗಳು. ಬೇಕಾದಷ್ಟು ನೂರಾರು ಉಪನಿಷತ್ತುಗಳಿವೆ. ಅದರಲ್ಲಿ ಕೆಲವು ಉಪನಿಷತ್ತುಗಳನ್ನ ದೊಡ್ಡ ಉಪನಿಷತ್ತುಗಳಂತಾರೆ. ಆ ಉಪನಿಷತ್ತುಗಳು ಅಂತಂದರೆ ಯಾವ ಉಪನಿಷತ್ತುಗಳಿಗೆ ಆಚಾರ್ಯತರರು ಶಂಕರ, ಮಧ್ವ, ರಾಮಾನುಜರು ಭಾಷ್ಯವನ್ನು ಬರೆದಿದ್ದಾರೋ ಅವುಗಳಿಗೆ ಉತ್ತಮವಾದ ಶ್ರೇಷ್ಠವಾದ ಉಪನಿಷತ್ತು. ಉಳಿದಿದ್ದು ಕೀಳು ಅಂತ ಇಲ್ಲ. ಹಿಂದೆ ಒಂದು ಸಾರಿ ನಾವು ಕೈವಲ್ಯ ಉಪನಿಷತ್ತನ್ನ ಮಾಡಿದ್ರೆ ಅದು ಕೈವಲ್ಯ ಉಪನಿಷತ್ತನ್ನು ಲಘು ಉಪನಿಷತ್ತು ಅಂತಾರೆ. ಲಘು ಉಪನಿಷತ್ತು ಅಂದರೆ ಕೀಳು ಅಂತಲ್ಲ. ಆ ಕೈವಲ್ಯ ಉಪನಿಷತ್ತಿಗೆ ಆಚಾರ್ಯತ್ರಯರು ಶಂಕರ, ರಾಮಾನುಜ, ಮಧ್ವರು ಭಾಷ್ಯಗಳನ್ನು ಬರೆದಿಲ್ಲ ಅಂತ. ಈ ಎಲ್ಲ ಉಪನಿಷತ್ತುಗಳಲ್ಲಿ ಎಲ್ಲ ಉಪನಿಷತ್ತುಗಳು ಒಂದು ಮುಖ್ಯವಾದ ಸಾರ ಇರುತ್ತೆ. ಆ ಎಲ್ಲ ಉಪನಿಷತ್ತುಗಳ ಏನು ಸಾರ ಮಹಾವಾಕ್ಯಗಳು ಅಂತ ಬಹಳ ಮುಖ್ಯ. ಮಹಾವಾಕ್ಯಗಳು 4. ಎಲ್ಲ ಉಪನಿಷತ್ತುಗಳು ಅಂದರೆ ಈ ಮಹಾವಾಕ್ಯಗಳನ್ನು ತಿಳ್ಕೊಂಡ್ರೆ ನಾವು ಸಂಪೂರ್ಣ ಎಲ್ಲ ಉಪನಿಷತ್ತುಗಳನ್ನ ಅಧ್ಯಯನ ಮಾಡ್ದಂಗೆ, ಎಲ್ಲ ಉಪನಿಷತ್ತುಗಳನ್ನ ಅಧ್ಯಯನ ಮಾಡಿದ್ರೆ ಎಲ್ಲ ವೇದಗಳ ಅಧ್ಯಯನ ಮಾಡ್ದಂಗೆ. ಈ ಮನೀಷಾ ಪಂಚಕದಲ್ಲಿ ಆ 4 ಮಹಾವಾಕ್ಯಗಳ ವರ್ಣನೆ ಇದೆ. ಅಂದರೆ ಈ ಮನೀಷಾ ಪಂಚಕವನ್ನು ನಾವು ಓದಿ ಅಧ್ಯಯನ ಮಾಡಿ ನಮ್ಮ ಅನುಷ್ಠಾನ ಮಾಡಿದ್ರೆ ನಾವು ಮಹಾವಾಕ್ಯವನ್ನು ತಿಳಿದು ಅಧ್ಯಯನ ಮಾಡಿದಂಗೆ ಆಗತ್ತೆ. ಅದಕ್ಕೆ ಒಳ್ಳೆ ಸುಲಭ, ಈಸಿ ಅಲ್ವಾ? ಯಾಕೆ ಅಷ್ಟೊಂದು ವೇದಗಳು ಓದೋದು, ಅಷ್ಟೊಂದು ಉಪನಿಷತ್ತುಗಳು ಓದೋ, ಅದು ಇದು. ಅದರಲ್ಲಿ ನಮ್ಗೆ ಗೊತ್ತು ವೇದಗಳು 4: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಋಗ್ವೇದದ ಈ 4 ಮಹಾವಾಕ್ಯಗಳ ಬಗ್ಗೆ ಚರ್ಚೆ ಮಾಡುವ. ಋಗ್ವೇದದ ಐತ್ತರೇಯ ಉಪನಿಷತ್ನಲ್ಲಿ ಮಹಾವಾಕ್ಯ ಪ್ರಜ್ಞಾನಂ ಬ್ರಹ್ಮ, ಅಂದರೆ
ಪ್ರಜ್ಞೆಯೇ ಬ್ರಹ್ಮ. ಯಜುರ್ವೇದದ ಬೃಹದಾರಣ್ಯಕ ಉಪನಿಷತ್ನಲ್ಲಿ ಮಹಾವಾಕ್ಯ ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮನಾಗಿದ್ದೇನೆ. ಸಾಮವೇದದ ಛಂದೋಗ್ಯ ಉಪನಿಷತ್ನಲ್ಲಿ ತತ್ ತ್ವಂ ಅಸಿ, ಅದು ನೀನೇ ಆಗಿದ್ದೀಯ. ಇನ್ನೊಂದು 4ನೇ ವೇದ ಅಥರ್ವಣ ವೇದ. ಅಥರ್ವಣ ವೇದ ಮಾಂಡುಕ್ಯ ಉಪನಿಷತ್ನಲ್ಲಿ ಅಯಮಾತ್ಮ ಬ್ರಹ್ಮ, ಈ ಆತ್ಮನೇ ಬ್ರಹ್ಮ ಆಗಿದೆ ಅಂತ. ಈ 4 ವಾಕ್ಯಗಳು ಈ ಕಂಪ್ಲೀಟ್ ಇದರಲ್ಲಿ ಜೀವ ಜಗತ್ತು ಈಶ್ವರ ಸಂಬಂಧನೇ ಎಲ್ಲ ನಮ್ಮ ವೇದಾಂತ ಎಲ್ಲ ವೇದ ಉಪನಿಷತ್ತುಗಳ ಸಾರ. ಜೀವ ಜಗತ್ತು ಈಶ್ವರ ಇಷ್ಟೇ. ಈ 4 ಒಂದೊಂದು ಮಂತ್ರದಲ್ಲಿ ನೋಡ್ತಾ ನೋಡ್ತಾ ಹೋಗುವ, ಒಂದೊಂದು ಮಂತ್ರದಲ್ಲಿ ಒಂದೊಂದು ಮಹಾವಾಕ್ಯವನ್ನ ಆಚಾರ್ಯರು ವಿವರಣೆ ಮಾಡಿದ್ದಾರೆ. ಈ ಮೊದಲನೇದು ಮಂತ್ರ ಏನು ಹೇಳಿದ್ವಿ, ಅದರಲ್ಲಿ ಮೊದಲನೇದು ಋಗ್ವೇದದ ಐತರೇಯ ಉಪನಿಷತ್ತಿನ ಮಂತ್ರ ಪ್ರಜ್ಞಾನಂ ಬ್ರಹ್ಮ. ಆ ಪ್ರಜ್ಞಾನಂ ಬ್ರಹ್ಮ ಅನ್ನೋ ಮಂತ್ರವನ್ನು ಇಲ್ಲಿ ವಿವರಣೆ ಮಾಡಿದ್ದಾರೆ. ಈಗ ಇದನ್ನ ಈ ಪ್ರಪಂಚವನ್ನ ನೋಡಿ ನಂತರ ಅದೇನಂತಾರೆ 2 ಥರ ಇದೆ. ಒಂದು ಜೀವನವನ್ನು ನೋಡಿ ಆಮೇಲೆ ಆ ಆತ್ಮಸ್ವರೂಪವನ್ನು ನೋಡೋದು. ಮೊದಲನೇದಾಗಿ ಜಾಗ್ರತ್ ಸ್ವಪ್ನ ಸುಷುಪ್ತಿಸು ಸ್ಫುಟತರ ಯಾ ಸಂವಿತ್ ಉಜೃಂಭತೆ. ನಿಧಾನಕ್ಕೆ ನೋಡುವ. ನಮ್ಮಲ್ಲಿ ಇದಕ್ಕೆ ಅಂತಾರೆ 3 ಅವಸ್ಥೆಗಳು: ಎಚ್ಚರ, ಕನಸು, ನಿದ್ದೆ. ವೇಕಿಂಗ್, ಡ್ರೀಮ್, ಡೀಪ್ ಸ್ಲೀಪ್. ಜಾಗ್ರತ್, ಸ್ವಪ್ನ, ಸುಷುಪ್ತು. ನಮಗಿದೇನು ಕಷ್ಟ ಇಲ್ಲ ಅರ್ಥವಾಗೋದು, ಯಾಕೆಂದ್ರೆ ದಿನ ಆಗ್ತಾ ಇರುತ್ತೆ. ಪ್ರತಿಯೊಬ್ಬರೂ ಈ ಸದ್ಯದಲ್ಲಿ ಎಲ್ಲರೂ ಎಚ್ಚರವಾಗಿದ್ದಾರೆ ಅಂತ ಅನ್ಕೊಂಡಿದ್ದೀವಿ ಅಲ್ವಾ? ಯಾಕೆಂದ್ರೆ ವಾಲ್ಯೂಮ್ ಜೋರಾಗಿರೋದ್ರೂ ನಿದ್ದೆ ಮಾಡೋಕ್ಕೆ ಕಷ್ಟ ಆಗ್ಬೋದು. ಮೆತ್ತಿಗೆ ಹೇಳಿದ್ರೆ ಅಲ್ಲೂ ನಿದ್ದೆ ಬರುತ್ತೆ. ಸದ್ಯದಲ್ಲಿ ನಾವೀಗ ಎಚ್ಚರವಾಗಿದ್ದೀವಿ. ಮನೆಯಲ್ಲಿ ಮಲ್ಕೊಂಡಾಗ ಏನಾಗುತ್ತೆ, 2 ಅವಸ್ಥೆಗಳು ಹೋಗುತ್ತೆ. ಕೆಲವರಿಗೆ ಸ್ವಪ್ನ, ನಿದ್ರೆ. ಪ್ರತಿದಿನ 2 ಬರುತ್ತೆ. ನಿನ್ನೆ ಕೂಡ ನಿಮ್ಗೆಲ್ರಿಗೂ ಆಗಿತ್ತು. ಆದರೆ ಇವತ್ತು ಏನು ಕನಸು ಬಿತ್ತು ಅಂತ ಕೇಳಿದರೆ ಗೊತ್ತಾಗಲ್ಲ. ಭಾಳ ನಮ್ಮ ನಿಮಾನ್ಸ್ನಲ್ಲಿ ಒಬ್ಬರು ಡಾಕ್ಟರ್ ಹೆಗ್ಡೆ ಅವರು ಇದ್ರು. ಇವಾಗ ಇದಕ್ಕೆ ಹೋಗಿದ್ದಾರೆ, ಇಲ್ಲಿ ನಾರಾಯಣ ಇದಕ್ಕೆ ಹೋಗಿದ್ದಾರೆ. ಅವರು ಬಹಳ ಸಂಶೋಧನೆ ಮಾಡಿದ್ದಾರೆ ಈ ನಿದ್ರೆ ಮತ್ತು ಕನಸಿನ ಬಗ್ಗೆ. ಪ್ರತಿಯೊಬ್ಬರಿಗೂ ಅವರ ಪ್ರಕಾರ ಕನಸು ಬೀಳುತ್ತಂತೆ. ಕನಸು ಬಿದ್ದ ಮೇಲೆ ನಿದ್ದೆ ಬಂದು ಎಚ್ಚರವಾದಾಗ ಕನಸು ಜ್ಞಾಪಕ ಇರೋದಂತೆ. ಆದರೆ ಕನಸು ಕಾಣ್ತಾ ಇರುವಾಗ ಯಾರಾದರೂ ಏಳಿಸ್ಬಿಟ್ರೆ ಆಗ ಅದಕ್ಕೇನೆ ಕನಸು ಕಾಣ್ತಾ ಇರುವಾಗ ಯಾರನ್ನಾದ್ರು ಏಳಿಸ್ಬೇಡಿ ಅಂತಾರೆ. ಯಾಕೆಂದ್ರೆ ಪಾಪ ಅಟ್ಲೀಸ್ಟ್ ಅವರು ಹುಲಿನ ಅಟ್ಟಿಸ್ಕೊಂಬರ್ತಾ ಇರುವಾಗ ಏಳಿಸಿದ್ರೆ ಪರವಾಗಿಲ್ಲ. ಅದ್ರ ಬದಲು ಅವರ ಫೇವರೇಟ್ ಹೀರೋಯಿನ್ ಕಟ್ರಿನಾ ಅವ್ರ ಜೊತೆ ಬರ್ತಾ ಇರ್ತಾಳೆ, ಅವ್ರ ಜೊತೆ ಇರ್ತಾಳೆ, ಅವ್ರು ನಪ್ಕೊಂಡಿರ್ತಾರೆ. ಆ ಟೈಮಲ್ಲಿ ಏಳಿಸಿದ್ರೆ ಬೇಜಾರು ಮಾಡ್ಕೊತಾರೆ, ಏನು ಕನಸಲ್ಲಾಗಿದ್ರು ಬಂದಿದ್ದು ಹೇಳಿಸ್ಬಿಟ್ರಲ್ಲ ಅಂತ. ಪ್ರತಿಯೊಬ್ಬರಿಗೂ ಈ 3 ಅವಸ್ಥೆ ಇರುತ್ತೆ. ಈ 3 ಅವಸ್ಥೆಗಳು, ಈ ಅವಸ್ಥಾತ್ರಯ ಬದಲಾವಣೆ ಆಗ್ತಾ ಇರುತ್ತೆ. ನಾವು ಜಾಗೃತ ಅವಸ್ಥೆಯಲ್ಲಿದ್ದಾಗ ನಮ್ಮ ಸ್ಥೂಲ ದೇಹ ಕೆಲಸ ಮಾಡ್ತಾ ಇರುತ್ತೆ. ಯಾವುದು ಸ್ಥೂಲ ದೇಹ, ಪಂಚ ಜ್ಞಾನೇಂದ್ರಿಯಗಳು ಮತ್ತು ಕರ್ಮೇಂದ್ರಿಯಗಳು ಕೆಲಸ ಮಾಡ್ತಾ ಇರುತ್ತೆ. ಇದು ಸ್ವಪ್ನದಲ್ಲಿ ನಮ್ಮ ಮನಸ್ಸು ಬುದ್ಧಿ ಏನಂತಾರೆ ಸೂಕ್ಷ್ಮ ಶರೀರ ಕಟ್ತಾ ಇರ್ತದೆ. ಅವಾಗ ಇದು ವರ್ಕ್ ಆಗಲ್ಲ. ಯಾವುದೋ ಈ ದೇಹ, ಕಣ್ಣು, ಕಿವಿ, ಮೂಗು ವರ್ಕ್ ಆಗಲ್ಲ. ಹಾಗೆ ಕೆಲವು ಹೇಳ್ತಾರೆ, ನಾನು ಅವತ್ತು ಕನಸ್ಕಂಡೆ ಆ ಒಳ್ಳೆ ಸುಂದರವಾದ ಹುಡುಗಿ ಅಥವಾ ಹುಡುಗ ಬಂದರು, ಯಾಕೋ ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ, ಇವತ್ತು ರಾತ್ರಿ ಮಲ್ಕೊಳ್ಳುವಾಗ ಕನ್ನಡಕ ಹಾಕೊಂಡು ಮಲ್ಕೊಳ್ತೀನಿ ಅಂತ. ಬರಲ್ಲ ಅದು. ಅಥವಾ ಏನೋ ಒಳ್ಳೆ ಮಾತುಗಳು ಕೇಳಿಸ್ತಾ ಇತ್ತು, ಇವತ್ತು ರಾತ್ರಿ ಮಲ್ಕೊಳ್ಳುವಾಗ ಹಿಯರಿಂಗ್ ಏಡ್ ಹಾಕೊಂಡು ಮಲ್ಕೊಳ್ತೀನಿ. ಆವಾಗ ಈ ಇಂದ್ರಿಯಗಳು ವರ್ಕ್ ಆಗಲ್ಲ. ವರ್ಕ್ ಆಗೋದೇನೋ ಮನಸ್ಸು ಬುದ್ಧಿ. ಆ ಮನಸ್ಸು ಬುದ್ಧಿ ಏನಾಗುತ್ತೆ, ನಿಮ್ಗೆ ಗೊತ್ತಿರೋದು ಗೊತ್ತಿಲ್ಲದೆ ಇರೋದು ಹೊಸ ಪ್ರಪಂಚ, ನ್ಯೂ ವೈಫ್, ನ್ಯೂ ಹಸ್ಬೆಂಡ್, ನ್ಯೂ ಚಿಲ್ಡ್ರನ್, ನ್ಯೂ ವರ್ಲ್ಡ್. ಸಡನ್ ಆಗಿ ನೀವು ಅಮೆರಿಕ ಪ್ರೆಸಿಡೆಂಟ್ ಆಗ್ಬಿಡ್ಬೋದು ಏಕ್ದಮ್, ಸಾಧ್ಯ ಉಂಟು. ಅದು ಕನಸಿನ ಪ್ರಪಂಚ. ಯಾತಕ್ಕೆ ಈ ಕನಸು ಬೀಳುತ್ತೆ ಇದುವರೆಗೂ ಯಾರು ಹೇಳಕ್ಕಾಗಿಲ್ಲ. ಇನ್ನೊಂದು ನಿದ್ರೆಯಲ್ಲಿ ಕಾರಣ ಶರೀರ ಅಂತಾರೆ, ಕಾಸಲ್ ಬಾಡಿ, ಸೂಕ್ಷ್ಮ ಶರೀರ ಕೆಲಸ ಮಾಡುತ್ತೆ.
ಆವಾಗ ಇದು ಇಲ್ಲ, ದೇಹನೂ ಇಲ್ಲ, ಮನಸ್ಸು ಬುದ್ಧಿನೂ ಇಲ್ಲ. ಈ 3 ಅವಸ್ಥೆಗಳು ಅಶಾಶ್ವತ. ನೋಡಿ ಏನಾಗುತ್ತೆ, ಫಸ್ಟು ನಮಗೆ ರಾಜ ಜನಕ ಗೊತ್ತದು, ಕಿಂಗ್ ಜನಕ ಇದ್ದ, ಅವನ ಒಳ್ಳೆ ರಾಜ. ಕಡೆಗೊಂದ್ಸರಿ ಅವನ ರಾಜ್ಯದ ಮೇಲೆ ದಂಡೆತ್ತು ಬಂದ್ಬಿಡ್ತಾರಂತೆ, ಅವನ್ನ ತೊಗೊಂಡೋಗ್ಬಿಡ್ತಾರೆ, ಬಂದಿ ಮಾಡ್ತಾರೆ. ಆಮೇಲೆ ಕಡೆಗೆ ಆ ಊರಿನಲ್ಲೇ ಹಾಕ್ತಾರೆ. ಆ ಊರಿನಲ್ಲೇ ಹಾಕಿದ್ರೆ ಅವನಿಗೆ ಹಸುವು ಬಾಯಾರಿಕೆ, ಇದು ಬಹಳ 6-7 ತಿಂಗಳು ಅವನಿಗೇನು ಊಟ ಕೊಡಲ್ಲ, ಇದು ಕೊಡೋದಿಲ್ಲ, ಒದ್ದಾಡ್ತಾ ಇರ್ತಾನೆ. ಆಮೇಲೆ ಅಷ್ಟೊತ್ತಿಗೆ 6-7 ತಿಂಗಳಾಗೋತ್ತಿಗೆ ಅವನಿಗೆ ಕುಷ್ಠ ರೋಗ ಬರುತ್ತೆ. ಹತ್ತಿರ ಯಾರೋ ನೋಡೋದು, ಅವನ ರಾಜ್ಯದಲ್ಲೇನೆ ರೋಡ್ನಲ್ಲಿ ಹೊರಲಾಡ್ತಾ ಇದ್ದಾನೆ, ಯಾರೋ ಅವನು ನೋಡ್ತಾ ಇಲ್ಲ, ಉಗಿತಾ ಇದ್ದಾರೆ, ಹೊಟ್ಟೆ ಹಸುವು, ನೀರು ಅದು ಹಸುವು ಬಾಯಾರಿಕೆ, ಹೊಟ್ಟೆ ಕೊಡ್ತಾ ಇಲ್ಲ, ನೀರು ಕೊಡ್ತಾ ಇಲ್ಲ. ಈ ಭಯಂಕರವಾದ ರೋಗ ಇದು ಸುಮಾರು 6 ತಿಂಗಳು, 1 ತಿಂಗಳು, 1 ವರ್ಷ ಆಗುತ್ತೆ. ಸುಮಾರು 1.5 ವರ್ಷ 2 ವರ್ಷ ಕಳೆದಿರಬೇಕು. ಆಮೇಲೆ ಎಚ್ಚರವಾಗತ್ತೆ, ನೋಡ್ತಾನೆ ಏನೂ ಆಗಿಲ್ಲ. ಮನೆಯಲ್ಲಿ ಅವನ ಅರಮನೆಯಲ್ಲಿ ಒಳ್ಳೆ ಹಾಸಿಗೆ ಮೇಲೆ ಮಲ್ಕೊಂಡಿದ್ದಾನೆ. ಇದು ಒಂದು 10-15 ನಿಮಿಷದಲ್ಲಿ ಬೇರೆ ಯಾರೋ ಶತ್ರುಗಳು ಬಂದಿದ್ದು, ಅವನನ್ನ ಹಿಡಿದು ಹಾಕಿದ್ದು, ನಂತರ ಹಸುವು ಬಾಯಾರಿಕೆ ಹೊರನಾಡಿದ್ದು, ಕಣ್ಣೀರೆಲ್ಲ ಬರ್ತಿತ್ತು. ಮಾರನೇ ದಿನ ಅವನ ದರ್ಬಾರಲ್ಲಿ ಕೇಳ್ತಾರಂತೆ, ಯಾರೋ ಕರೀತಾರೆ, ಯಾರೋ ಜನಕ, ಅವನಿಗೊಂದು ಅನುಮಾನ ಬರುತ್ತಂತೆ. ಏನು ಅಲ್ಲಿಗೆ ಇವನು ಕಳಿಸ್ತಾರೆ, ಅಷ್ಟಾವಕ್ರ ಅಂತ. ಅಷ್ಟಾವಕ್ರ ಭಯಂಕರವಾದ, ಆದರೂ ಅವನಂತ ಜ್ಞಾನಿ ಇನ್ನೊಬ್ರು ಇಲ್ಲ ಅಂತಾರೆ. ನಮ್ಮ ಎಂಟೈರ್ ಇಂಡಿಯನ್ ಮೈಥಾಲಜಿಯಲ್ಲಿ ಅಷ್ಟಾವಕ್ರನಷ್ಟು ಶ್ರೇಷ್ಠವಾದ ವ್ಯಕ್ತಿತ್ವ ಇನ್ನೊಂದಿಲ್ಲ ಅಂತಾರೆ. ಅವನು ಕರೆಸಿ ಕೇಳ್ತಾರಂತೆ ಜನಕ ರಾಜಋಷಿ ಆದ್ರಿಂದ ಆ ಪ್ರಶ್ನೆ ಬರುತ್ತೆ, ನಮ್ಗೆ ಬಹಳ ಸಾರಿ ಈ ಪ್ರಶ್ನೆ ಬರೋದಿಲ್ಲ. ಕೇಳ್ತಾನಂತೆ, ನೋಡಿ ಬಹಳ ನಮಗೂ ಬರಬೇಕು ಈ ಪ್ರಶ್ನೆ. ನನಗೊಂದು ಅನುಮಾನ ಇದೆ, ಏನು ರಾಜ ಜನಕ ಭಿಕ್ಷುಕನಾಗಿ ಕನಸು ಕಣ್ಣೋ ಅಥವಾ ಭಿಕ್ಷುಕ ಜನಕ ರಾಜನಾಗಿ ಕನಸು ಕಾಣ್ತಾ ಇದ್ದಾನೋ, ಇದೆರಡರಲ್ಲಿ ಯಾವುದು ಸತ್ಯ? ರಾಜ ಜನಕ ಸತ್ಯನಾ ಅಥವಾ ಭಿಕ್ಷುಕ ಜನಕ ಸತ್ಯ? ಅಷ್ಟಾವಕ್ರ ಹೇಳ್ತಾನಂತೆ, ಎರಡೂ ಸುಳ್ಳು. ಎಚ್ಚರವಾಗಿದ್ದಾಗ, ಜಾಗೃತಾವಸ್ಥೆಯಲ್ಲಿದ್ದಾಗ ಎಚ್ಚರದ ಕುಟುಂಬ, ಎಚ್ಚರದ ಮನೆ, ಎಚ್ಚರದ ಸಂಸಾರ, ಎಚ್ಚರದ ಪ್ರಪಂಚ ಸತ್ಯ. ಕನಸು ಬಂದಾಗ ಕನಸಿನ ಸಂಬಂಧಗಳು ನೀವೇನು ಮಾಡ್ಕೊಂಡಿದ್ದೀರಾ? ಹೊಸ ಮದುವೆ, ಬೇರೆ ಬೇರೆ, ಗಂಡು ಹೆಣ್ಣಾಗೋದು ಉಂಟು ಕನಸಲ್ಲಿ, ದೊಡ್ಡ ಹುದ್ದೆ, ಅಧಿಕಾರ, ಅಂತಸ್ತು ಏನೇನು ಬರುತ್ತೆ. ಕನಸು ಪ್ರಪಂಚ ಕನಸು ಕಾಣ್ತಾ ಇದ್ದಾಗ ಕನಸಿನಲ್ಲಿರೋವರೆಗೂ ಸತ್ಯ. ಯಾಕೆಂದ್ರೆ ಒದ್ದಾಡ್ತಾ ಇದ್ದೀವಲ್ಲ. ಯಾವಾಗ ಹೋಗುತ್ತೆ? ಯಾವಾಗ ಕನಸಿಂದ ಎಚ್ಚರ ಆದಾಗ ಹೋಗುತ್ತೆ. ಎಚ್ಚರವಾಗಿರುವಾಗ ಜಾಗೃತ ಪ್ರಪಂಚ ಸತ್ಯ, ಕನಸಲ್ಲಿದ್ದಾಗ ಕನಸಿನ ಪ್ರಪಂಚ ಸತ್ಯ. ಕನಸಿಂದ ಎಚ್ಚರ ಆದಾಗ ಕನಸಿನ ಪ್ರಪಂಚ, ಅದರ ಕಷ್ಟಗಳು, ನಷ್ಟಗಳು, ತಾಪತ್ರಗಳು ಹೇಗೆ ಹೋಗುತ್ತೋ ಹಾಗೆ ನೀವು ಇದರಿಂದ ಮೇಲಕ್ಕೆ ಆ ಜ್ಞಾನಕ್ಕೆ ಬಂದಾಗ ನಿನ್ನ ಎಲ್ಲ ಕಷ್ಟಗಳು ಹೋಗುತ್ತೆ ಅಂತಾರೆ. ಇದು ನೋಡಿ ಇನ್ನೊಂದು, ಈ 3 ಅವಸ್ಥೆಗಳಲ್ಲಿ ಎಚ್ಚರ, ಕನಸು, ನಿದ್ದೆ, ಈ 3 ಅನುಭವಗಳು ಆಗ್ಬೇಕಂತಂದ್ರೆ ನಾವು ಅವಸ್ಥಾತ್ರಯ ಸಾಕ್ಷಿ. ಅಂದ್ರೆ ನಮ್ಮಲ್ಲಿ ಏನೋ ಒಂದು ನೋಡ್ತಾ ಇರ್ಬೇಕಲ್ಲ, 3 ಏನಾದ್ರೂ ಒಂದು ಆಗ್ತಾ ಬಂದ್ರೆ ಆ 3 ಅವಸ್ಥೆಗಳಿಗೂ ಅಂದ್ರೆ ಅವರು ಚೇಂಜ್ ಮಾಡಬಾರ್ದು. ಮನೆಗಳ ಮುಂದೆ ಕೆಲವರು ಸೆಕ್ಯೂರಿಟಿ ಗಾರ್ಡ್ ಹಾಕಿರ್ತಾರೆ. ಅವನು ಸಪೋಸ್ 3 ಶಿಫ್ಟಲ್ಲೂ ಇದ್ದರೆ, ಬೆಳಿಗ್ಗೆ ಯಾರು ಬಂದರು, ಮಧ್ಯಾಹ್ನ ಯಾರು ಬಂದರು, ಸಾಯಂಕಾಲ ಯಾರು ಬಂದರು, ರಾತ್ರಿ ಯಾರು ಬಂದರು ನೋಡ್ತಾ ಇರ್ತಾನೆ. ಅವನು ಎಲ್ಲಾನು ನೋಡ್ತಾ ಇರ್ತಾನೆ. ಹಾಗೆ ನಮ್ಮಲ್ಲಿ ಈ 3 ಅವಸ್ಥೆಗಳು ಅನುಭವ ಆಗ್ತದೆ. ಕೆಲವು ಟೈಮು ಕನಸಲ್ಲಿ ನಿದ್ದೆ ಮಾಡ್ತಾ ಇರೋ ನಮ್ಗೆ ನಿದ್ದೆ ಗೊತ್ತಾಗಲ್ಲ. ನಿದ್ದೆಯಿಂದ ಎಚ್ಚರ ಆದ್ಮೇಲೆ ನನ್ನ ನಿದ್ದೆ ಮಾಡಿದೆ ಅಂತ ಗೊತ್ತಾಯ್ತಲ್ಲ, ಯೋಚನೆ ಮಾಡಿ. ಹೇಗೆ ನನ್ಗೆ ಗೊತ್ತಾಯ್ತು? ಹೇಗೆ ನನಗೆ ನಿದ್ದೆ ಮಾಡಿದೆ ಅಂತ ಗೊತ್ತಾಯ್ತು? ಅಂದ್ರೆ ನನ್ನಲ್ಲಿ ಒಂದು ವಿಟ್ನೆಸ್, ಸಾಕ್ಷಿ ಇತ್ತು. ಅದನ್ನೇ ಹೇಳಲು ಆ ಸಾಕ್ಷಿ ಜಾಗೃತ್ ಸ್ವಪ್ನ ಸ್ಪೃಶಿತಿದು ಸ್ಫುಟತರ ಯಾ ಸಂವಿತ್ ಉಜೃಂಭತೆ ಅಂತಾರೆ. ಈ 3 ಏನು ಎಚ್ಚರ ಕನಸು ಇದೆಯಾ, ಈ 3 ಅನುಭವಗಳನ್ನ ಯಾವುದು ಪ್ರಕಾಶ ಪಡುತ್ತೋ, ಅಂದ್ರೆ ಯಾವುದೋ ಒಂದು ಚೈತನ್ಯ ಇರಬೇಕಲ್ಲ. ಅಂದ್ರೆ ಬದಲಾವಣೆಗಳನ್ನ ಗಮನಿಸಬೇಕಂದ್ರೆ ಬದಲಾವಣೆ ಆಗದೇ ಇರೋ ಒಂದು ಚೈತನ್ಯ ಉಂಟು, ಆ ಶುದ್ಧ ಚೈತನ್ಯ. ಆಮೇಲೆ ಇನ್ನೊಂದು ನೆಕ್ಸ್ಟ್ ಏನ್ ನೋಡಿ, ಯಾ ಬ್ರಹ್ಮ ಆದಿ ಪಿಪೀಲಕಾಂತ ತನುಷು ಪ್ರೋತ. ಅಷ್ಟು ಒಂದೇ ನೋಡಿ, ಯಾ ಬ್ರಹ್ಮಾದಿ ಪಿಪೀಲಕಾಂತ ತನುಷು ಪ್ರೋತ. ಬ್ರಹ್ಮ ಆದಿ, ಬ್ರಹ್ಮ ಅಂದ್ರೆ ಸೃಷ್ಟಿಕರ್ತ ಬ್ರಹ್ಮ.
ಪಿಪೀಲಕ ಅಂದರೆ ಇರುವೆ, ಒಂದು ಬ್ರಹ್ಮ, ಇನ್ನೊಂದು ಇರುವೆ. ಅಂದ್ರೆ ಇರುವೆ ಅಂದ್ರೆ ಬರೀ ಇರುವೆ ಅಂತ ಮಾತ್ರ ತಗೋಬಾರ್ದು, ಎಲ್ಲ ಸಣ್ಣದು, ತುಂಬಾ ಸಣ್ಣದಿದೆ. ಏನು ಕಂಪ್ಲೀಟ್ ಪ್ರಪಂಚವನ್ನೇ ಸೃಷ್ಟಿ ಮಾಡಿದಂತ ಚತುರ್ಮುಖ ಬ್ರಹ್ಮ. ಬ್ರಹ್ಮ ಆದಿ, ಬ್ರಹ್ಮನಿಂದ ಹಿಡಿದು ಪಿಪೀಲಕ ಅಂತ ಇರುವೆವರೆಗೂ ತನುಷು ಪ್ರೋಧ ಅಂದ್ರೆ ಅದರಲ್ಲಿ ಎಲ್ಲ ದೇಹಗಳಲ್ಲೂ ಆ ದೇಹಗಳ ಕೆಲಸ ಮಾಡ್ತಾ ಇದೆಯಲ್ಲ ಪ್ರೋಧ, ಆ ಚೇತನ ಮಾಡ್ತಾ ಇರೋ ಒಂದು ಶಕ್ತಿ ಉಂಟು. ಈಗ ನೀವು ನಾವೆಲ್ಲ ನಾನು ಮಾತಾಡ್ತಾ ಇದ್ದೀನಿ, ನೀವೀಗ ಕೇಳ್ತಾ ಇದ್ದೀರಾ. ಈಗ ನೀವು ಕೇಳ್ತಾ ಇರ್ಬೇಕಂತಂದ್ರೆ ಆ ಕೇಳೋಕೆ ಸಾಧ್ಯವಾಗಬೇಕನ್ನೋದು ಒಂದು ಚೇತನ ನಮ್ಮಲ್ಲುಂಟು. ಎಲ್ಲಿದೆ ಅಂತ ಕೇಳಬೇಡಿ, ಇದು ಹೆಂಗಾಗತ್ತೆ, ನಾವು ಎಲ್ಲಿ ಆಗಿದೆ ನಮ್ಮಲ್ಲಿ ಆ ಚೇತನ ಅಂತಂದ್ರೆ ಇದೇನಂತಾರೆ ವೇದಾಂತದಲ್ಲಿ ಹೇಳ್ತಾರೆ, ಮೀನಿದೆಯಂತೆ, ಮೀನು ನೀರಿನಲ್ಲಿ ಇದೆಯಂತೆ, ಓಡಾಡ್ತಾ ಇದೆ, ಮೇಲೆ ನೀರು, ಒಳಗೆ ನೀರು, ಹೊರಗೆ ನೀರು, ಅದು ಕೇಳತ್ತಂತೆ ನೀರೆಲ್ಲಿ ಅಂತ. ಹಾಗೆ ನಾವು ಎಲ್ಲಿ ಆ ಚೈತನ್ಯ ಅಂದ್ರೆ, ನೀವು ಏನು ಈ ಮಾತನ್ನು ಕೇಳ್ತಾ ಇದ್ದೀರಾ ಕಿವಿಯ ಮೂಲಕ, ಅಥವಾ ನಾನು ಮಾತಾಡ್ತಿರೋ ಅಕ್ಷರ ಕಣ್ಣಿನ ಮೂಲಕ ನೋಡ್ತಾ ಇದ್ದೀರಾ, ಇದು ಸಾಧ್ಯವಾಗಬೇಕಂತಂದ್ರೆ ಒಂದು ನಮ್ಮಲ್ಲಿರುವಂತ ಒಂದು ಚೈತನ್ಯ ಇದೆ. ಆ ಚೈತನ್ಯ ಒಂದು ವೇಳೆ ಎಲ್ಲ ಶರೀರಗಳನ್ನು ಯಾವುದೋ ಬ್ರಹ್ಮನಿಂದ ಹಿಡಿದು ಇರುವೆವರೆಗೂ ಚೈತನ್ಯ ಮಾಡೋದು ಒಂದೇ ವಸ್ತು. ಆ ವಸ್ತು ಆಮೇಲೆ ಜಗತ್ ಸಾಕ್ಷಿಣಿ, ಕಂಪ್ಲೀಟ್ ಈ ಪ್ರಪಂಚಕ್ಕೆ, ಪ್ರಪಂಚ ಅಂದ್ರೆ ಬರೀ ನಾವು ಈ ಭೂಮಿ ತಗೋಬಾರ್ದು. ನೋಡಿ, ಪ್ರಪಂಚ ನೋಡ್ತಂತಂದ್ರೆ ಈ ಫಸ್ಟ್ ನಾವು ಮೇಲೆ ಹೋಗ್ತಾ ಹೋಗ್ತಾ ಭೂಮಿಯು ಸಣ್ಣಗೆ ಕಾಣ್ತದೆ, ಸ್ವಲ್ಪ ಮೇಲೆ ಮೇಲೆ ಹೋಗ್ತಾ ನೋಡಿ ಬೇರೆ ಬೇರೆ ಗ್ರಹಗಳಿದೆ. ಭೂಮಿಗಿಂತ ದೊಡ್ಡದೊಂದು ಗ್ರಹಗಳು ನಮ್ಮ ಸೌರಮಂಡಲದಲ್ಲೇ ಇದೆ. ಅನ್ನ ಮೇಲೆ ಹೋಗ್ತಾ ಹೋಗ್ತಾ ಏನಾಗುತ್ತೆ, ನಮ್ಮ ಸೌರಮಂಡಲ ಫುಲ್ ಕಾಣಿಸುತ್ತೆ. ಇನ್ನ ಮೇಲೆ ಹೋಗ್ತಾ ಹೋಗ್ತಾ ಏನು ಭೂಮಿ ಸಣ್ಣದಾಗತ್ತೆ, ಸೌರಮಂಡಲ ಸಣ್ಣದಾಗತ್ತೆ. ಹಿಂಗೆ ಹೋಗ್ತಾ ಹೋಗ್ತಾ ಲಕ್ಷಾಂತರ ಕೋಟ್ಯಾಂತರ ಸೂರ್ಯಗಳಿವೆ. ಇನ್ನ ಹೋದ್ರೆ ಏನ್ ಹೇಳ್ತಾರೆ, 1 crore ಲೈಟ್ ಇಯರ್ಸ್ ಇಂತ ಹೋದ್ರೂ ಕೂಡ ಇನ್ನ ಇದೆಯಂತೆ. ಅಂದ್ರೆ ಲೈಟ್ ಬರೋದಕ್ಕೆ 1 ಕೋಟಿ ವರ್ಷಗಳಾಗತ್ತಂತೆ. ಅಂತ ಹೋದ್ರೂ ಇನ್ನ ಇದೆ ಅಂತಾರೆ. ಲೆಕ್ಕ ಇಟ್ಕೊಳ್ಳಿ, ಆ ನಮ್ಮ ಸೌರಮಂಡಲ ಒಂದು ಧೂಳಿನ ಕಣನೂ ಅಲ್ಲ. ಆ ಸೂರ್ಯಮಂಡಲನೇ ಧೂಳಿನ ಕಣ ಅಲ್ಲದೆ ಹೋದ್ರೆ ಭೂಮಿ ಎಷ್ಟು? ಭೂಮಿ ಒಂದು ಸಣ್ಣ ನಿಕೃಷ್ಟ ಗ್ರಹ. ಅದರಲ್ಲಿ 2/3 ಭಾಗ ನೀರು, 1/3 ಮಾತ್ರ ಭೂಮಿ. ಅದರಲ್ಲಿ ನಮ್ಮ ಏಷ್ಯಾ ಖಂಡ ಎಷ್ಟು, ಮೇರಾ ಭಾರತ್ ಮಹಾನ್ ಎಷ್ಟು, ಅದರಲ್ಲಿ ಕರ್ನಾಟಕ ಎಷ್ಟು, ಬೆಂಗಳೂರು ಎಷ್ಟು, 30-40 ಸೈಟ್ ಅದರಲ್ಲಿ ನಾವು ಯೋಚನೆ ಮಾಡಿ. ಬ್ರಹ್ಮಾಂಡ ಅಂತ ದೊಡ್ಡ ಪ್ರಪಂಚ, ಅಲ್ಲೂ ಮತ್ತೆ ಸಣ್ಣ ಇರುವೆ ಅನ್ನೋದು ಎಲ್ಲಾನು ಸಚೇತನ ಮಾಡಿಸುವಂತ ಒಂದು ಶಕ್ತಿ ಇದ್ದೇ ಇದೆ. ಶಕ್ತಿ ಇಲ್ಲದೆ ಹೊರತು ನಾನು ಮಾತಾಡೋಕ್ಕಾಗಲ್ಲ, ನಾವು ಕೇಳಕ್ಕಾಗಲ್ಲ, ನಾವು ನೋಡೋಕ್ಕಾಗಲ್ಲ. ನಮ್ಮ ಎಲ್ಲ ಕ್ರಿಯೆಗಳಿಗೆ ಚೇತನ ಅಂತ ಒಂದು ಶಕ್ತಿ ಇದೆ. ಅದು ಜೊತೆಗೆ ಅದು ಜಗತ್ ಸಾಕ್ಷಿಣಿ, ಪ್ರಪಂಚಕ್ಕೆ ಬ್ರಹ್ಮಾಂಡಕ್ಕೆ ಸಾಕ್ಷಿಯಾಗಿಂತರ ಒಂದು ಶಕ್ತಿ ಇದೆ. ಆ ಶಕ್ತಿ ನಾನು ಅಂತ ತಿಳ್ಕೋಬೇಕಂತೆ. ತಿಳ್ಕೊಂಡವನು ಚಾಂಡಾಲ ಅಸ್ತು ದ್ವಿಜ ಅಸ್ತು ಗುರುಹು ಅಂತಾರೆ. ಇನ್ನೊಂದು ಹೇಳ್ತಾರೆ, ಸಹ ಏವ ಅಹಂ. ಇದು ಮುಖ್ಯವಾದ ಪದ ಇದು. ಯಾವುದೋ ಸಹ ಏನ್ ಹೇಳಿದ್ವು, ಜಾಗೃತ್ ಸ್ವಪ್ನ ಸುಷುಪ್ತಿದು ಸ್ಫುಟಕರ ಯಾ ಸಂವಿತ್ ವಿಜೃಂಭತೆ. ಯಾವ ಒಂದು ಏನಂತಾರೆ ಶುದ್ಧ ಪ್ರಜ್ಞೆ ಈ ಎಚ್ಚರ ಕನಸು ನಿದ್ದೆಗಳನ್ನ ಪ್ರಕಾಶ ಪಡಿಸ್ತೋದೋ, ಹಾಗೆ ಬ್ರಹ್ಮನಿಂದ ಹಿಡಿದು ಎಲ್ಲ ಇರುವವರೆಗೂ ಎಲ್ಲ ಶರೀರಗಳನ್ನ ಸಚೇತನ ಮಾಡುತ್ತೋ ಅದು. ಆಮೇಲೆ ಯಾವ ಒಂದು ಚೇತನ ಕಂಪ್ಲೀಟ್ ಈ ಪ್ರಪಂಚಕ್ಕೆ ಸಾಕ್ಷಿಯಾಗಿದೆಯೋ ಸಹ ಸೈವಾಹಂ ಸಹ ಏವ ಅಹಂ ಅಂತ. ನೋಡಿ, ಮೊದಲು ಹೇಳಿದ್ನಲ್ಲ, ಇದ್ರದ್ದು ಆ ಪ್ರಜ್ಞೆಯೇ ಬ್ರಹ್ಮ. ಇದು ನಾವು ಎಲ್ಲಿ ಬರುತ್ತೆ ಅನ್ನುವ ಋಗ್ವೇದದ ಮಂತ್ರ, ಋಗ್ವೇದದ ಐತರೇಯ ಉಪನಿಷತ್ನಲ್ಲಿ ಬರೋದು. ಅದಕ್ಕೆ ಹೇಳೋದು, ಈ ಋಗ್ವೇದ ಐತರೇಯದಲ್ಲಿ ಪ್ರಜ್ಞಾನಂ ಬ್ರಹ್ಮ ಅಂತ ಅದನ್ನು ಹೇಳೋದು. ಸೈವಾಹಂ ನ ಚ ದೃಶ್ಯ ವಸ್ತು ಇತಿ. ಅಂದ್ರೆ ನಾನು ದೃಶ್ಯ ವಸ್ತು, ಹೊರಗಡೆ ಕಾಣಿಸುವಂತ ಈ ಪ್ರಪಂಚ ದೃಶ್ಯ, ದೃಶ್ಯ ವಿವೇಕ ಅಂತಾರೆ. ಹೊರಗಡೆ ಕಾಣಿಸ್ತಾ ಇರೋಂಥ ಏನು ವಸ್ತುಗಳಿವೆ, ಆ ವಸ್ತು ನಾನಲ್ಲ. ನ ದೃಶ್ಯ ವಸ್ತು
ಸಹ ಏವ ಅಹಂ ಒಂದು ನ ದೃಶ್ಯ ವಸ್ತು ಇದೆ ಹಾಕ್ಬೇಕಂತೆ ದೃಢ ಪ್ರಜ್ಞಾಪಿ ಯಸ್ಯ ಅಸ್ತಿ ಚೇತ್ ಅದರ ಪದವಿಗಳನ್ನ ಮಾಡ್ಕೋಬೇಕು. ಯಾರಲ್ಲಿ ಈ ದೃಢವಾದ ತಿಳುವಳಿಕೆ ಇದೆಯೋ, ಏನ್ ತಿಳುವಳಿಕೆ? ಎಚ್ಚರ ಕನಸು ನಿದ್ದೆಯಲ್ಲಿ ಸಚೇತನಗೊಳಿಸುವಂತ ಒಂದು ಶಕ್ತಿ ಇದೆ. ಯಾವ ಒಂದು ಚೈತನ್ಯ ಬ್ರಹ್ಮನಿಂದ ಹಿಡಿದು ಇರುವವರೆಗೂ ಎಲ್ಲಾನು ಸಚೇತನ ಮಾಡ್ತಾ ಇದೆ, ಯಾವ ಒಂದು ಶಕ್ತಿ ಎಲ್ಲ ವಿಶ್ವಕ್ಕೂ ಸಾಕ್ಷಿಯಾಗಿದೆ, ಆ ಶಬ್ದ ಶಕ್ತಿಯೇ ಸ ಏವ ಅಹಂ ಅನ್ನೋ ಪದ ಪ್ಲಸ್ ನ ದೃಶ್ಯ ವಸ್ತು. ಕಾಣಿಸ್ತಾ ಇರುವಂತ ಪ್ರಪಂಚ ನಾನ್ ಅಲ್ಲ ಅನ್ನೋ ಏನು ದೃಢವಾದ ತಿಳುವಳಿಕೆ ಯಾರಿಗೆ ಇದೆಯೋ ಅವನು, ಶಂಕರಾಚಾರ್ಯ ಹೇಳ್ತಾರೆ, ಚಾಂಡಾಲ ಅಸ್ತು ದ್ವಿಜ ಅಸ್ತು ಗುರು. ಆದ್ರಿಂದ ಜಾತಿ ಬಗ್ಗೆ ಯೋಚನೆ ಮಾಡಬಾರ್ದು. ಮುಖ್ಯವಾಗಿ ಬೇಕಾದವರು ನಮ್ಮಲ್ಲಿರುವಂತ ಆಧ್ಯಾತ್ಮ ಜ್ಞಾನ. ಆಧ್ಯಾತ್ಮ ಜ್ಞಾನ ಅಂದ್ರೆ ಯಾವುದೇ ಒಂದು ಬರೀ ಪುಸ್ತಕಗಳನ್ನಾಗಲಿ ವೇದಗಳನ್ನಾಗಲಿ ಓದಿದ್ರೆ ಬರಲ್ಲ, ಉಪನಿಷತ್ತುಗಳು ಓದಲ್ಲ. ಅದು ಓದಿದ್ದನ್ನ ಶ್ರವಣ ಮಾಡಿದ್ದನ್ನ ಹೊರಗಡೆ ಮನಸ್ಸಿನಲ್ಲಿ ಮನನ ಮಾಡಿ ಆಮೇಲೆ ನಂತರ ನಮ್ಮ ಧ್ಯಾನದಲ್ಲಿ ನಮ್ಮ ಅನುಭವಕ್ಕೆ ಬರಬೇಕು. ಅನುಭವಕ್ಕೆ ಬರದೇ ಹೋದ್ರೆ ಇದು ಬರೋಲ್ಲ, ಯಾವುದೋ ದೃಢ ಪ್ರಜ್ಞಾ ಬರೋದಿಲ್ಲ. ಸುಮ್ಮನೆ ಬೇರೆಯವ್ರು ಕೇಳಿದ್ದನ್ನ ಹೇಳುವಾಗ ನಮ್ಗೆ ಅಷ್ಟೊಂದು ನಂಬಿಕೆ ಬರಲ್ಲ. ಯಾವಾಗ ನನ್ನಲ್ಲಿ ಒಳಗೆ ಆಳವಾಗಿ ಉಳಿಯುತ್ತೆ ಅಂದ್ರೆ ಹೊರಗಡೆ ಕೇಳಿದ್ರೆ ಬರಲ್ಲ, ನನ್ನ ಅನುಭವದಲ್ಲಿ. ಅದೇನಂತಾರೆ, ನಾವು ನನ್ನ ಅನುಭವ ಆದರೆ ಅದಕ್ಕಂತಾರೆ ಆತ್ಮ ಸಾಕ್ಷಾತ್ಕಾರ. ದೃಢ ಪ್ರಜ್ಞಾಪಿ ಚೇತ್ ಚಾಂಡಾಲ ಅಸ್ತು ಸತು ದ್ವಿಜೋಸ್ತು ಗುರು ಇತ್ಯೇಷ ಮನೀಷಮ. ಸೊ ಇದನ್ನು ನಾವು ಮಾಡಬೇಕಾದ್ದೇನು? ಪ್ರತಿದಿನ ನೋಡಬೇಕು. ರಾತ್ರಿ ಮಲಗ್ತೀನಿ, ಎಚ್ಚರವಾಗಿರ್ತೀನಿ, ಕನಸಲ್ಲಿರ್ತೀನಿ, ನಿದ್ದೆ ಇರ್ತೀನಿ. ಆ ಮೂರು ಅವಸ್ಥೆಗಳಲ್ಲಿ ಸಾಕ್ಷಿಯಾಗಿರುವಂಥ ಅವಸ್ಥಾತ್ರಯ ಸಾಕ್ಷಿ ನಾನು. ಈ ಬದಲಾವಣೆ ಆಗಿರುವಂಥ ಅವಸ್ಥೆಗಳಲ್ಲಿ ಬದಲಾವಣೆ ಆಗದೇ ಇರುವಂಥ ಪ್ರಜ್ಞೆ ನಾನು. ಆಮೇಲೆ ಎಲ್ಲ ಶರೀರಗಳನ್ನು ಬರೀ ನೀರಲ್ಲ, ಪ್ರಪಂಚದ ಎಲ್ಲ ಅಂದರೆ ಗುರುದೇವ್ ಹೇಳ್ತಾರೆ ವರ್ಲ್ಡ್ ಆಫ್ ಆಬ್ಜೆಕ್ಟ್ಸ್ ಎಮೋಷನ್ಸ್ ಅಂಡ್ ಥಾಟ್ಸ್ ಅಂತ. ಎಲ್ಲ ಆಬ್ಜೆಕ್ಟ್ಸ್, ಎಲ್ಲ ಆ ವಸ್ತುಗಳಲ್ಲಿ ಇರೋದು ಒಂದು ಶಕ್ತಿ. ಯಾವುದು ಜಗತ್ ಸಾಕ್ಷಿ, ಅದು ಪ್ರಜ್ಞೆ. ಆ ಪ್ರಜ್ಞೆಯೇ ಬ್ರಹ್ಮ ಅನ್ನೋ ಅನುಭವ ಯಾರಿಗೆ ಇದೆಯೋ ಬರುತ್ತೋ ಅವರು ಶಂಕರಾಚಾರ್ಯ ಹೇಳ್ತಾರೆ, ಅವರು ನನ್ನ ಗುರು. ಸೊ ಐ ಥಿಂಕ್ ಅದನ್ನ ಅದೇನಾಗುತ್ತೆ ಅಂದ್ರೆ ಪ್ರಪಂಚವನ್ನ ನೋಡೋ ದೃಷ್ಟಿಯಲ್ಲಿ ಬದಲಾವಣೆ ಆಗಬೇಕು. ನೋಡೋ ಬದಲಾವಣೆ ಅಂತಂದ್ರೆ ನೋಡಿ, ಈಗ ಇದನ್ನು ನೋಡುವಾಗ ಕಾಣಿಸುತ್ತೆ, ಈ ಯಾವುದೋ ಈ ವ್ಯಾಸಪೀಠ ಕಾಣುತ್ತೆ, ಬಿಡು ಹೆಸರು ಬೇಡ ಅಂತಂದ್ರೆ ಕೆಳಗೆ ಏನಂತೀವಿ, ಇದನ್ನ ನಾವು ಮರ ಅಂತೀವಿ. ಮರ ಅದನ್ನು ಬಿಟ್ಟು ಒಳಗೋಗು ಅಂತ ಹೋದ್ರೆ ಕಡೆಗೆ ಒಳಗೆ ಹೋಗ್ತಾ 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 ಫೈಬರ್ ಕಡೆಗೆ ಹೋಗೋದು. ಇಲ್ಲೂ ಎನರ್ಜಿ ಇನ್ ಮೋಷನ್ ಎಲ್ಲಾನು ಇರೋದು. ಅಂದ್ರೆ ಪ್ರಪಂಚವನ್ನು ನೋಡುವಾಗ ನಮ್ಮ ಬಾಹ್ಯ ಇಂದ್ರಿಯಗಳ ಮೂಲಕ ನೋಡಿದಾಗ ಪ್ರಪಂಚ ಬೇರೆ 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 ಬೇರೆಯಾಗಿ ಕಾಣುತ್ತೆ. ಆದರೆ ಅಂತರ್ಚಕ್ಷು ಅಂದ್ರೆ ಅದೇನಂತಾರೆ, ಶಿವನಿಗೆ ಮುಕ್ಕಣ್ಣ, ತ್ರಿನೇತ್ರ, ಪಾಲಾಕ್ಷ ಅಂದ್ರೆ ಒಳಗಣ್ಣು. ಒಳಗಡೆ ನೋಡಿದಾಗ ಇದೇ ಪ್ರಪಂಚ ಅಂದ್ರೆ ನೋಡೋ ದೃಷ್ಟಿ ಚೇಂಜ್ ಆಗಬೇಕು, ದೃಷ್ಟಿ ಬದಲಾವಣೆ ಆಗಬೇಕು. ಅದೇ ಪ್ರಪಂಚ. ಅದೇ ಪ್ರಪಂಚವನ್ನು ನೋಡುವಾಗ ನಾವು ಎಲ್ಲೆಲ್ಲಿ ನೋಡಿದ್ರು ಸೆಪರೇಟ್ ಆಗಿ ನಾವು ಇವನ್ನ ಬ್ರಹ್ಮನ ಪರಬ್ರಹ್ಮನ ಹೊಡ್ಕೊಂಡು ಹೋಗ್ಬಾರ್ದು, ಎಲ್ಲೂ ಸಿಗೋದಿಲ್ಲ ಅವನು. ಆದರೆ ಎಲ್ಲಿ ಅಂತಂದ್ರೆ ಸೆಪರೇಟ್ ಹೋಗೋ ಇರೋ ಜಾಗದಲ್ಲಿ ಯಾರು ನೋಡ್ಲಿ, ಯಾವ ಸಂದರ್ಭ ನೋಡ್ಲಿ, ಅದರಲ್ಲಿ ಆ ಆತ್ಮತತ್ವವನ್ನು ನೋಡಿದ್ರು ಎಲ್ಲ ಕಡೆಗೆ ಪ್ರಜ್ಞೆ ಬ್ರಹ್ಮ. ಆ ಪ್ರಜ್ಞೆ ಬ್ರಹ್ಮ ಅಂತ ತಿಳುವಳಿಕೆ ಬಂತಂದ್ರೆ ಶಂಕರಾಚಾರ್ಯರು ಎಲ್ರಿಗೂ ನಮಸ್ಕಾರ ಮಾಡ್ತಾರೆ. ವಿಲ್ ಗೋ ಟು ದಿ ನೆಕ್ಸ್ಟ್ ಒನ್. ಬ್ರಹ್ಮೈವಾಹಮಿದಂ ಜಗಚ್ಚ ಸಕಲಂ ಚಿನ್ಮಾತ್ರ ವಿಸ್ತಾರಿತಂ ಸರ್ವಂ ಚೈತನ್ಯ ವಿದ್ಯೆಯಾ ತ್ರಿಗುಣಯಾ ಶೇಷಂ ಮಯಾ ಕಲ್ಪಿತಂ ಇಚ್ಛಂ ಯಸ್ಯ ದೃಢಾಮತಿ ಸುಖದರೇ ನಿತ್ಯೇ ಪರೇ ನಿರ್ಮಲೇ ಚಾಂಡಾಲೋಸ್ತು ಸತು ದ್ವಿಜೋಸ್ತು
ಗುರುರಿತ್ಯೇಷ ಮನೀಷಾ ಮಮ. ಒಟ್ಟಿಗೆ ಹೋದ್ವಾ? ವಾಹಮಿದಂ ಜಗಚ್ಚ ಸಕಲಂ ಚಿನ್ಮಾತ್ರ ವಿಸ್ತಾರಿತಂ ಸರ್ವಂ ಚೈತನ್ಯದ ವಿದ್ಯೆಯ ತ್ರಿಗುಣಯ ಶೇಷಂ ಮಯಾ ಕಲ್ಪಿತಂ ನಿತ್ಯಂ ಯಸ್ಯ ದೃಢಾಮತಿ ಸುಖತರೇ ನಿತ್ಯೇ ಪರೇ ನಿರ್ಮಲೇ ಓಸ್ತು ನ ದ್ವಿಜೋಸ್ತು ಗುರುಃ ಇತ್ಯೇಷಾ ಮನೀಷಾ ಮಮ. ಹೇಳಿದಂಗೆ ಒಂದು ಎಲ್ಲದರಲ್ಲೂ ಇದೆ. ಮತ್ತು ಇದರಲ್ಲಿ ನೋಡಿ, ಗುರು ಇತ್ಯೇಷ ಮನೀಷಾ ಮಮ. ಮಮ ಮನೀಷಾ, ಶಂಕರಾಚಾರ್ಯರು ಹೇಳುವ ವಾಚ, ನನ್ನ ದೃಢವಾದ ನಿಶ್ಚಯವಾದ ಅಭಿಪ್ರಾಯ ಏನು? ಗುರುಹು. ಯಾರು ಗುರು ಹೇಳ್ತಾರೆ ಅಂದರೆ ನಾವಿದನ್ನು ನೋಡುವಾಗ ಇದನ್ನು ನಮ್ಮ ಅನುಭವಕ್ಕೆ ತಂದ್ಕೋಬೇಕು. ಚಾಂಡಾಲನಿಗೆ ಅವರು ನಮಸ್ಕಾರ ಮಾಡೋದು ಯಾಕೆಂದರೆ ಅವನಲ್ಲಿ ಈ ಗುಣ ಇದೆ. ಯಾವನೋ ಯಾವ ಕೀಳು ಜಾತಿಯಲ್ಲಿ ಹುಟ್ಟಿರಲಿ ಮೇಲ್ ಜಾತಿಯಲ್ಲಿ ಅದೆಲ್ಲ ಬರೋದು. ಯಾರಿಗೆ ಅವನ ಈ ರೀತಿ ಜ್ಞಾನ ಇದೆಯೋ ಅವನು ಯಾವುದೇ ಜಾತಿನಲ್ಲಿರಲಿ, ಈ ಜಾತಿ ಆ ಜಾತಿ ಅಂತ ಕೀಳಿಲ್ಲ, ಇದು ಅದು ಮೇಲಿಲ್ಲ, ಹೊರಗಡೆ ಇರೋಂಥ ಈ ಭಾವನೆ ಅವನಲ್ಲಿ ಇದ್ದರೆ ಅವನು ಗುರುಹು. ಇದು ಆವಾಗ ಹೇಳಿದಂಗೆ ಎರಡನೇ ಮಹಾವಾಕ್ಯ ಹೇಳಿದ್ರು ನೋಡಿ. ಯಾವುದೋ ಮೊದಲನೇ ಇದು ನೋಡಿದ್ರು ಪ್ರಜ್ಞಾನಂ ಬ್ರಹ್ಮ. ಇದರಲ್ಲಿ ನೋಡಿ ಮೊದಲನೇ ಬ್ರಹ್ಮ ಏವ ಅಹಂ ಅಂತಾನೆ. ಅಹಂ ಬ್ರಹ್ಮ ಏವ ಅಹಂ ಬ್ರಹ್ಮಾಸ್ಮಿ. ಇದು ಬೃಹದಾರಣ್ಯಕಾರಕ ಉಪನಿಷತ್ನಲ್ಲಿ ಬರುತ್ತೆ. ಯಜುರ್ವೇದದ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬರುವಂಥ ಮಹಾವಾಕ್ಯಗಳು 4. ಯಾವುದು ಸರ್ ಬಾಯಲ್ಲಿ ಹೇಳುವ? ಪ್ರಜ್ಞಾನಂ ಬ್ರಹ್ಮ, ಆಮೇಲೆ ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ, ಅಯಮಾತ್ಮ ಬ್ರಹ್ಮ. ಇದು ಲೈನಾಗಿ ಋಗ್ ಯಜುರ್ ಸಾಮ ವೇದ. ಹಿಂದಿನ ಮಂತ್ರದಲ್ಲಿ ಋಗ್ವೇದದ ಮಂತ್ರವನ್ನು ನೋಡಿದ್ವು. ಋಗ್ವೇದದ ಮಂತ್ರದಲ್ಲಿ ಪ್ರಜ್ಞಾನ. ಈಗ ಎರಡು ಮಹಾವಾಕ್ಯ ಬೃಹದಾರಣ್ಯಕಾರಣ್ಯ ಬರೋದು. ಯಜುರ್ವೇದದಲ್ಲಿ ಅಹಂ ಬ್ರಹ್ಮಾಸ್ಮಿ. ಅಹಂ ಬ್ರಹ್ಮಾಸ್ಮಿ ಅಂದರೆ ನಾನೇ ಬ್ರಹ್ಮ. ಬ್ರಹ್ಮ ಏವ ಅಹಂ ಅಂದಕ್ಕೆ ಬ್ರಹ್ಮ ಏವ ಅಹಂ ಜಗಚ್ಚ ಸಕಲಂ ಚಿನ್ಮಾತ್ರ ವಿಸ್ತಾರಿತಂ. ಅಂದರೆ ಸಕಲಂ ಜಗತ್, ಇದನ್ನ ಪ್ರಪಂಚವನ್ನು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಸಕಲಂ ಜಗಚ್ಚ ಚಿನ್ಮಾತ್ರ ವಿಸ್ತಾರಿತಂ ಸರ್ವಂ ಚೈತನ್ಯ ಅವಿದ್ಯೆಯ ತ್ರಿಗುಣಯ ಅಶೇಷಂ ಮಯಾ ಕಲ್ಪಿತಂ ಇಚ್ಛಂ ಯಸ್ಯ ದೃಢಾಮತಿ ಸುಖತರೇ ನಿತ್ಯೇ ಪರೇ ನಿರ್ಮಲೇ ಚಾಂಡಾಲೋಸ್ತು ನ ದ್ವಿಜೋಸ್ತು ಗುರುಃ ಇತ್ಯೇಷ ಮನೀಷಾ ಮಮ. ಬ್ರಹ್ಮ ಏವ ಅಹಂ. ಬ್ರಹ್ಮ ಏವ ಅಹಂ. ನಾನು ಬ್ರಹ್ಮನೇ ಆಗಿದ್ದೇನೆ, ನಾನೇ ಬ್ರಹ್ಮ. ಆಮೇಲೆ ಇನ್ನೇನು ಹಾಗಿದ್ದು? ಇದಂ ಜಗತ್ ಸಕಲಂ. ಈ ಜಗತ್ತ ಸಕಲಂ ಅಂದರೆ ಹೊರಗಡೆ ನೋಡ್ತಾ ಇದೀವಿ ನೋಡಿ, ಕಂಪ್ಲೀಟ್ ಪ್ರಪಂಚ, ಬರೀ ವಸ್ತು ಅಂತಲ್ಲ, ವರ್ಲ್ಡ್ ಆಫ್ ಆಬ್ಜೆಕ್ಟ್ಸ್, ಎಮೋಷನ್, ಥಾಟ್ಸ್, ಈ ಎಲ್ಲ ಪ್ರಪಂಚನೂ ಚಿನ್ಮಾತ್ರ ವಿಸ್ತಾರಿತಂ. ಇದಾಗಿರೋದು ಯಾರಿಂದ? ಅವನಿಂದಾನೆ. ಪ್ರಪಂಚದಲ್ಲಿ ಆಗಿರೋ ಪ್ರಪಂಚ ಎಲ್ಲಾನು ಈಸ್ ನಥಿಂಗ್ ಬಟ್ ದ ಲಾರ್ಡ್ ಹಿಮ್ಸೆಲ್ಫ್. ಅವನಿಂದ ವಿಸ್ತಾರಿತವಾಗಿದೆ. ಇಡೀ ಜಗತ್ತೇ ಬಂದಿರೋದು ಅವನಿಂದೇ. ಅದರಲ್ಲಿ 3 ಇರ್ತಾರೆ. ಈಗ ಏನು ಹೇಳ್ತಾರೆ? 3 ಥರ. ಒಂದು ಮಡಿಕೆ ಮಾಡಬೇಕಂದ್ರೆ ಮಣ್ಣು ಬೇಕು, ಆಮೇಲೆ ಅದನ್ನು ಮಾಡೋದಕ್ಕೆ ಒಂದು ಯಂತ್ರ ಬರಬೇಕು, ಆಮೇಲೆ ಮಾಡೋದು ಬೇಕು, ಪಾಟರ್, ಮಡ್ ಆ್ಯಂಡ್ ದಿ ಇನ್ಸ್ಟ್ರೂಮೆಂಟ್. ಮೆಟೀರಿಯಲ್, ಇನ್ಸ್ಟ್ರೂಮೆಂಟ್ ಆ್ಯಂಡ್ ಎಫಿಷಿಯಂಟ್ ಕಾಸ್ ಅಂತಾರೆ. ಅಂದರೆ ನಿಮಿತ್ತ ಕಾರಣ, ಉಪಾದಾನ ಕಾರಣ, ವಿವರ್ತಕ ಕಾರಣ. ಅಂದರೆ ಈ ಪ್ರಪಂಚ ಆಗಿರೋದು ಅಷ್ಟೂ ಕೂಡ ಅವನಿಂದಾನೆ. ಚಿನ್ಮಾತ್ರ ವಿಸ್ತಾರಿತಂ. ಆ ಚಿನ್ಮಾತ್ರದಲ್ಲಿ ಆ ಚೈತನ್ಯನೇ ಇಡೀ ಜಗತ್ತಾಗಿ ನೋಡಿ, ಜಗತ್ತು ಮಾಡಿಲ್ಲ ಅವನೇ ಆಗಿರೋದು. ಸ್ವಲ್ಪ ನಿಧಾನವಾಗಿ ಅರ್ಥ ಮಾಡ್ಕೋಬೇಕು. ಚಿನ್ಮಾತ್ರ ವಿಸ್ತಾರಿತಂ ಅಂದರೆ ಕಂಪ್ಲೀಟ್ ಜಗತ್ತಾಗಿ ವಿಸ್ತೃತವಾಗಿರೋದು ಯಾರು? ಆ ಚೈತನ್ಯನೇ. ಹೊಸದಾಗಿ ಬೇರೆ ಏನಿಲ್ಲ. ಅದು
ಅವನಿಂದಾನೆ. ಮೆಟೀರಿಯಲ್, ಇನ್ಸ್ಟ್ರೂಮೆಂಟ್, ಎಫಿಷಿಯಂಟ್ ಕಾಸ್ ಅವನೇ. ಆಮೇಲೆ ಸರ್ವಂ ಚೈತನ್ಯ, ಎಲ್ಲ ಅದೇ ಆಗಿದೆ. ಆದರೆ ಈಗ ನಮ್ಗೆ ಕಾಣಿಸ್ತಾ ಇದೆಯಲ್ಲ ಪ್ರಪಂಚ ಹೇಗೆ? ಅವಿದ್ಯೆಯ ತ್ರಿಗುಣಯ ಶೇಷಂ ಮಯ ಕಲ್ಪಿತಂ. ಅಂದ್ರೆ ಈಗೇನು ವ್ಯತ್ಯಾಸ ಕಾಣಿಸ್ತಾ ಇದ್ದೀವಿ, ಇದು ಎಲ್ಲಾನು ಸರ್ವಂಚ ಏತದ್ ಏನೋ ಇದು ಎಲ್ಲಾನು ಕೂಡ ಅವಿದ್ಯೆಯ ಅಂದ್ರೆ ನನ್ನ ಮನಸ್ಸಿನಲ್ಲಿ ಈ ಅವಿದ್ಯೆಗಳ ಕಾರಣದಿಂದ, ತ್ರಿಗುಣಯ ನನ್ನಲ್ಲಿ ಈ ಪ್ರತಿಯೊಂದರಲ್ಲೂ ಇರುವಂಥ 3 ಗುಣಗಳಿಂದ ಆಗಿದೆ, ಕಾಣಿಸ್ತಾ ಇದೆ. ಮಯಾ ಕಲ್ಪಿತಂ ಅಂದ್ರೆ, ಮಯಾ ಕಲ್ಪಿತ ಅಂದ್ರೆ ಆಕ್ಚುಲಾಗಿ ಇಲ್ಲ, ನಾನು ಅದನ್ನ ಮಾಡ್ಕೊಂಡಿದ್ದೀನಿ. ವೇದಾಂತದಲ್ಲಿ ಏನಂತಾರೆ, ಸೂಪರ್ ಇಂಪೋಸ್, ನಾನ್ ಅಪ್ರಹೆನ್ಷನ್ ಲೀಡ್ಸ್ ಟು ಸೂಪರ್ ಇಂಪೋಸಿಷನ್. ವೇದಾಂತ ಯಾವತ್ತು ಹಳೆ ಕಾಲದಲ್ಲಿ, ಆ ಕಾಲದಿಂದನೂ ಅಷ್ಟೇ, ಇವಾಗಲೂ ಅಷ್ಟೇ, ಮುಂದೆ ಅಷ್ಟೇ. ರಜ್ಜು ಸರ್ಪ, ರಜ್ಜು ಸರ್ಪ ಎಲ್ರಿಗೂ ಗೊತ್ತಿರೋಂಥದ್ದೇ. ಹೋಗ್ತಾ ಇದೆ ರಾತ್ರಿ ಕತ್ತಲಲ್ಲಿ ಏನಾಗ್ತಾ ಇದೆ, ಒಬ್ಬ ಬರ್ತಾನೆ. ಬಂದಾಗ ಅವನಿಗೇನು ಕಾಣಿಸ್ತದೆ? ನೀಟಾಗಿ ಹಾವಿನ ಹೆಡೆ, ಅದು ನಾಲ್ಗೆ ನೀಡಿರೋದು ಎಲ್ಲ ಕಾಣಿಸ್ತದೆ. ಹೆದರ್ಕೊಂತಾನೆ. ಆ ಕೆಲವು ಕಡೆ ಆ ಹೆದರಿಕೆಯಿಂದ ಸತ್ತು ಹೋಗ್ಬಿಡ್ಬೋದು. ಹಾವಿನ ವಿಷಯದಲ್ಲಿ ಹೇಳ್ತಾರೆ, ಹಾವು ಕಚ್ಚಿ ಸಾಯೋಕ್ಕಿಂತ ಅದ್ರ ಭಯಕ್ಕೆ ಸಾಯೋರು ಜಾಸ್ತಿ ಜನ ಅಂತ. ಪ್ರಪಂಚದಲ್ಲೂ ಅಷ್ಟೇ, ಏನಾದರೂ ಆಗೋಕ್ಕೆ ಮುಂಚೆ ಹಿಂಗಾಗತ್ತೇನೋ ಅನ್ಕೊಂಡು ಸಾಯೋರೇ ಜಾಸ್ತಿ. ಆಗೋದಿಲ್ಲ, ತೊಂದರೆಗಳು ತಾಪತ್ರೆಗಳು ಬರಲ್ಲ, ಬರುತ್ತೆ ಹೋಗುತ್ತೆ. ಅದಾಗೋದಕ್ಕೆ ಮುಂಚೆ ಆ ಭಯದಿಂದಾನೇ ಹೋಗ್ಬಿಡ್ತಾರೆ. ಆ ಹಾವು ಕಾಣಿಸ್ತಾ ಇದೆ, ನೀಟಾಗಿ ಹಿಂಗೆ ನೀಡ್ತಾ ಇದೆ, ಹೆಡೆ ಎತ್ಕೊಂಡಿದೆ, ಕಾಣಿಸ್ತಾ ಇದೆ. ಆಮೇಲೆ ಇನ್ಯಾರೋ ಅವ್ರು ಬಂದು ಹೇಳ್ತಾರೆ, ಇದು ಹಾವಲ್ಲ, ಇದು ಹಗ್ಗ ಅಂತ. ಕಾಣಿಸ್ತಾ ಇದೆ ನೋಡು ಸ್ಪಷ್ಟವಾಗಿ ಹಿಂಗೆ ಅಂತ ಒಪ್ಪಲ್ಲ. ಅವಾಗ ಅವರೇನು ಮಾಡ್ತಾರಂತೆ, ಅವ್ರಿಗೆ ಗೊತ್ತು, ಇವನು ಗೊತ್ತಿಲ್ಲ, ಅವನು ನೋಡಿದ್ದಾನೆ. ಅವನೊಂದು ಟಾರ್ಚ್ ತಗೊಂಬಂದು ಇಟ್ಟು ತೋರಿಸಿದಾಗ ಇವನಿಗೆ ಹಗ್ಗದ ಪ್ರಜ್ಞೆ ಬಂದ ಮೇಲೆ ಹಾವು ಅನ್ನೋ ಭ್ರಮೆ ಹೋಗುತ್ತೆ. ಹಾವು ಸತ್ಯ ಏನೋ, ಹಾವೇ ಸತ್ಯ ಅವನಿಗೆ. ಆದರೆ ನಿಜವಾದ ಸತ್ಯ ಏನೋ ಹಾವು. ಹಾಗಿದ್ರೆ ಯಾಕದು ಸ್ವಲ್ಪ ಕಾಣಿಸ್ತು? ಅದಕ್ಕೆ ಅಂತಾರೆ, ಆ ಹಗ್ಗದ ಅನುಭವ ನನಗೆ ಇಲ್ಲದೆ ಇದ್ದಿದ್ದರಿಂದ ಆ ಹಾವು ಸರ್ಪವಾಗಿ ಕಾಣಿಸ್ತು. ಬಟ್ ಹಗ್ಗ ಇಲ್ಲದವರು ಸರ್ಪ ಬರೋಲ್ಲ, ಯಾಕೆಂದ್ರೆ 8 ಅಡಿ ಹಾವಿದ್ರೆ 8 ಅಡಿ ಸರ್ಪನೇ ಕಾಣೋದು. ಆದ್ರಿಂದ ಅದೇ ಹಾವು ಸರ್ಪಕ್ಕೆ ಮೂಲ ಹಾವೇ. ಆದರೆ ಅದು ಸ್ವಲ್ಪ ಹಗ್ಗ ಅನ್ನೋ ಅನುಭವ ಇಲ್ಲದೆ ಇರೋದ್ರಿಂದ, ಆ ತಿಳುವಳಿಕೆ ಇಲ್ಲದೆ ಇರೋದ್ರಿಂದ ಭ್ರಾಂತಿಯಿಂದ ನನಗೆ ಕಾಣಿಸ್ತಾ ಇದೆ ಅದು ಸರ್ಪ. ಅಥವಾ ಇನ್ನೊಂದು ಎಕ್ಸಾಂಪಲ್ ಹೇಳ್ತಾರೆ, ಏನು ಪೋಸ್ಟ್ ಆ್ಯಂಡ್ ಗೋಸ್ಟ್ ಅಂತ. ಅದೆಲ್ಲರಿಗೂ ಗೊತ್ತಿರೋದು ವೇದಾಂತದಲ್ಲಿ. ಕಾಣಿಸ್ತಾ ಇದೆ ರಾತ್ರಿ, ಮತ್ತೆ ಅದು ಇದೆಲ್ಲ ಸಮಸ್ಯೆ ಬರೋದು ಕತ್ತಲಲ್ಲೇ. ಯಾಕೆಂದ್ರೆ ನಮಗೂ ಆಗ್ತಾ ಇರೋದು ಈ ಕತ್ತಲಿಂದಾನೇ ಎಲ್ಲ ಸಮಸ್ಯೆಗಳು ಬರ್ತಾ ಇರೋದು. ಯಾವ ಕತ್ತಲು? ಹೊರಗಡೆ ಕತ್ತಲಲ್ಲ, ಒಳಗಡೆ ಕತ್ತಲಿಂದಾನೆ. ನಮ್ಗೆ ಇವತ್ತು ಯಾವ ಜೀವನದಲ್ಲಿ ಯಾಕೆ ಗೋಳಾಡ್ತಾ ಇದ್ದೀವಿ? ಆನಂದ ಇಲ್ಲ, ಸುಖ ಶಾಂತಿ ನೆಮ್ಮದಿ ಆನಂದ ಇಲ್ಲ. ಆ್ಯಕ್ಚುಲಿ ನಮ್ಮ ಬರ್ತ್ ರೈಟು ಏನೋ ಆನಂದವಾಗಿರೋದು. ಬಟ್ ಯಾಕೆ ಗೋಳಾಡ್ತಾ ಇದ್ದೀವಿ? ನಮಗೆ ಸರಿಯಾದ ಜ್ಞಾನ ಇದೆ. ಇನ್ನೇನು ಸುಖ ಶಾಂತಿ ನೆಮ್ಮದಿ ಹೊರಗಡೆ ಯಾವತ್ತೋ ಒಂದೇನೋ ಬರುತ್ತೆ, ಯಾವುದೋ ಒಂದು ವಸ್ತುವಿಂದ ಬರುತ್ತೆ ಅಂತಲ್ಲ. ಯಾವಾಗ ನನ್ನ ಮನಸ್ಸಿನಲ್ಲಿ ಜ್ಞಾನ ಬರುತ್ತೋ ಅವತ್ತಿಂದ ನಮಗೆ ಆನಂದ. ಕಾಣಿಸ್ತಾ ಇದೆ ಗೋಸ್ಟ್, ಭೂತ. ಅದು ಕೈ ಹಿಂಗಿಟ್ಕೊಂಡು, ಕೋಳಿಕೊಂಡು, ನಾಳಿಗಿಟ್ಟು ಅದ್ರ ಮೇಲೆ ರಕ್ತ ಗಿಕ್ತ ಎಲ್ಲ ಬರ್ತಾ ಇದೆ, ಕಾಣಿಸ್ತಾನೆ ಇದೆ. ಹೆದರ್ಕೊಂಡು ಕೊಲಾಪ್ಸ್ ಆಗ್ಬೋದು. ಆಮೇಲೆ ಹೇಳ್ತಾರೆ, ಇದು ಗೋಸ್ಟ್ ಇಲ್ಲಿಲ್ಲ, ಇದು ಪೋಸ್ಟ್ ಕಂಬ ಇಲ್ಲ ಅಂತ ಕೇಳಲ್ಲ. ಎಷ್ಟೇ ಹೇಳಿದ್ರು ಇವನಿಗೆ ಸ್ಪಷ್ಟವಾಗಿ ನಂಬಿಕೆ ಆಗ್ಬಿಟ್ಟಿದೆ, ಇದು ಭೂತ. ನಮ್ಮ ಸಮಸ್ಯೆ ಇದೇನೆ. ಬೇರೆಯವ್ರು ಹೇಳಿದ್ರಾಗಲ್ಲ. ಅದಕ್ಕೆ ಹೇಳ್ತಾರೆ ವೇದಾಂತದಲ್ಲಿ ಬೇರೆಯವ್ರ ಹತ್ರ ಉಪನ್ಯಾಸಗಳು ಅದು ಇದು ಮಾಡೋದು ಕೇಳೋದು ಮುಖ್ಯ ಅಲ್ಲ. ಅದನ್ನು ನಮ್ಮ ಅನುಭವಕ್ಕೆ ತಗೊಂಡಾಗ ಮಾತ್ರ ಇದು ಬಹಳ ಮುಖ್ಯವಾದ. ಇದನ್ನು ತುಂಬ ಡೀಟೇಲಾಗಿ ನಾಳೆ ನೋಡುವ, ಸ್ವಲ್ಪ ಚೂರು ಮಾಡಿದ್ದೀವಿ. ನಾಳೆ ಇದು ನೋಡಿ ಇನ್ನು ನೋಡುವ. ಯಾವಾಗ ನನಗೆ ಈ ಪೋಸ್ಟ್ ಅನ್ನೋ ಅನುಭವ ಇಲ್ವೋ ಅದು ಗೋಸ್ಟ್ ಆಗಿ ಕಾಣಿಸ್ತಾ ಇದೆ. ಇದಕ್ಕಂತಾರೆ ಅವಿದ್ಯೆ. ಇದರಿಂದ ಸರಿಯಾಗಿ ನನಗೆ ಕಾಣಬೇಕಾಗಿದ್ದು ಪ್ರಪಂಚದಲ್ಲಿ ಯಾವುದೋ ಆತ್ಮವತ್ತೆ, ಆ ಪರಮಾತ್ಮ ತತ್ವ ಪರಬ್ರಹ್ಮನೇ ಕಾಣಬೇಕಾಗಿತ್ತು. ಆದರೆ ಅದರ ಅರಿವು ಇಲ್ಲದೇ ಇದ್ದಿದ್ದರಿಂದ ನನಗೆ ಇದೆಲ್ಲಾನು ಹಿಂಗೆ ಕಾಣಿಸ್ತಾ ಇದೆ. ಜಗಚ್ಚ ಸಕಲಂ
ಕಾಣಿಸ್ತಾ ಇರೋದು ಯಾಕೆ ಅಂತಂದರೆ ಅವಿದ್ಯೆಯ, ನನಗೆ ಅದರ ಜ್ಞಾನ ಇಲ್ಲದೇ ಇರೋದ್ರಿಂದ ಇದು ಹಾಗೆ ವಿಚಿತ್ರವಾಗಿ ಕಾಣಿಸ್ತಾ ಇದೆ. ಯಾವ ರೀತಿ ಈ ಜ್ಞಾನವನ್ನು ಹುಗಿಸ್ಕೋಬೇಕು ಆ ಮಂತ್ರದಲ್ಲಿ ಸ್ಪಷ್ಟವಾಗಿದೆ. ನಾಳೆ ಈ ಮಂತ್ರವನ್ನು ವಿವರವಾಗಿ ನೋಡುವ. ನಾಳೆ ಬರೋವಾಗಲೂ ಈ ಪುಸ್ತಕನ ಶೀಟ್ಸನ್ನು ತಗೊಂಬನ್ನಿ. ನೀವೆಲ್ಲ ಬೇಕಂತಂದರೆ ಕಡೆ ದಿನ ಬೇಕಾದ್ರೆ ಒಂದು 5 ನಿಮಿಷ ಪ್ರಶ್ನೆಗಳು ಚರ್ಚೆ ಮಾಡ್ಬೋದು. ನಮಗೆ ಏನಾದರೂ ಇದರಿಂದ ಗುರುದೇವರ ಕೃಪೆಯಿಂದ ಅವರಿಂದ ನಮ್ಮ ಕೈಯಿಂದ ಮಾತಾಡಿಸ್ತಾರೆ. ಸದ್ಯಕ್ಕೆ ನಾನಂತೂ ಮಾತಾಡೋಲ್ಲ, ಏಕೆಂತಂದು ಹೇಳ್ತಾನಲ್ಲ, ಮೂಕಂ ಕರೋಚಿ ವಾಚಾಲಂ ಪಂಗುಂ ರಂಗಯತೆ ಗಿರಿಂ. ಪರಮಾತ್ಮ ಮನಸ್ಸು ಮಾಡಿದರೆ ಮಾತು ಬರದೇ ಇರೋನ ಕೈಲಿ ವಾಚಾಲಿ ಮಾಡ್ತಾನಂತೆ. ಈ ಹೆಳವನಿಗೂ ಕೂಡ ರಾಗಿಗೂಟದ ಇದನ್ನು ಹೊತ್ತಿಸ್ಬಿಡ್ತಾನಂತೆ. ಅವನಿಗೆ ಮಾಡೋ ಶಕ್ತಿ ಇದೆ. ಇಲ್ಲೋದು ನಾನೀಗೆ ಈ ವೇದಾಂತದ ವಿಚಾರದಲ್ಲಿ ಈ ಥರ ಮಾತಾಡಬೇಕಂತಂದರೆ ನಮ್ಮ ಭಗವಂತನ ಕೃಪೆ, ಆಮೇಲೆ ಗುರು ಹಿರಿಯರ ಆಶೀರ್ವಾದದಿಂದ ಮಾಡಿದ್ದೀವಿ. ನಾಳೆ ಇದನ್ನು ಮುಂದುವರಿಸ್ಕೊಂಡು ಹೋಗೋಣ. ನಾಳೆ ಬರೋವಾಗ ದಯವಿಟ್ಟು ಅದನ್ನು ತೊಗೊಂಬನ್ನಿ. ಒಂದು 2 ನಿಮಿಷ ಇದನ್ನು ಮನೆಯಲ್ಲೇ ಇವತ್ತು ವಿಚಾರ ಮಾಡಿ. ವಿ ವಿಲ್ ಮೇಕ್ ಇಟ್ ಟುಮಾರೋ ವೆರಿ. ನಿನ್ನ 3 ಮಂತ್ರಗಳನ್ನ ನೋಡು. ಹರಿ ಓಂ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಧನ್ಯವಾದಗಳು. ವಿಲ್ ಮೀಟ್ ಟುಮಾರೋ. ದಯವಿಟ್ಟು ಎಲ್ಲರೂ ಬನ್ನಿ ನಾಳೆ. ಸ್ವಲ್ಪ ತೊಂದರೆ ಆಯಿತು ತೋರಿಸೋದ್ರಿಂದ. ಹಾಂ ಸರಿ, ನಮಗೇನು ಗೊತ್ತಾಗಲಿಲ್ಲ. ಸರಿ ಬಂತ? ಹಾಂ ಬನ್ನಿ ಸರ್. ಇನ್ನು 3 ಮಂತ್ರ ಇದೆ. ನಾದಸ್ವರ ಅದು ಇದು ಏನು ತೊಂದರೆ? ಆಯಿತು. ಉತ್ಸವ ಮೇಲೆ ತೊಗೊಂಡು ಹೋಗ್ತಾ ಇದೆ.